Hello everyone, Namaskara ellarigu. I welcome you all back once again to Physics Wala. Students, we are in the process of studying the chapter Chemical Bonding and Molecular Structure. 6 classes are over. This is our 7th class. Let us see what we have done in the previous class. What we have studied? Polar and non-polar covalent bonds. Types of bonds, polarity matte non-polarity andre eno. Polar and non-polar bonds andre eno. Difference in electronegativity, all that we have studied. ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್ಸ್ ಅಲ್ಲಿ ಇರುವಂಥ ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ಫ್ಯಾಕ್ಟರ್ಸ್ ಕೂಡ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಡೈಪೋಲ್ ಮೂಮೆಂಟ್, ಹೌ ಟು ಮೆಜರ್ ದ್ಯಾಟ್, ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಅಯಾನಿಕ್ ಬಾಂಡ್ಸ್, ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್, ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಅಯಾನಿಕ್ ಬಾಂಡ್ಸ್, ಬೋತ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಆಮೇಲೆ ಆಬ್ಜೆಕ್ಟಿವ್ ಕ್ವಶನ್ ಸ್ವಲ್ಪ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್ ಈ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ VSEPR ಥೇರಿ, ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥೇರಿ. ಆಮೇಲೆ ಎಕ್ಸಾಂಪಲ್ಸ್ ಟು ಪ್ರೆಡಿಕ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥೇರಿ ವಿಲ್ ಹೆಲ್ಪ್ ಅಸ್ ಟು ಪ್ರೆಡಿಕ್ಟ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ಅನ್ನ ಪ್ರೆಡಿಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ವೇರ್ ದಿಸ್ ವಾಸ್ ಫೇಲ್ಡ್ ಬೈ ಲೆವಿಸ್ ಥೇರಿ, ಅದನ್ನ ಇಟ್ ಇಸ್ ಜಸ್ಟ್ ಅ ಇಂಪ್ರೂವ್ಮೆಂಟ್ ಆಫ್ ದ್ಯಾಟ್. ಓಕೆ, ಸೊ ವೇರ್ valence shell electron pair repulsion theory will help us to find some shape of the molecules. ಅದನ್ನ ಕಲಿತ ಕೂಡಲೇ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಸಮ್ ಎಕ್ಸಾಂಪಲ್ಸ್ ಆಫ್ಟರ್ ದ್ಯಾಟ್. ಆಮೇಲೆ ಏನು ಸ್ಟಡಿ ಮಾಡ್ತೀವಿ? ವೇಲೆನ್ಸ್ ಬಾಂಡ್ ಥೇರಿ, VBT ಅನ್ನ ಸ್ಟಡಿ ಮಾಡ್ತೀವಿ. ಆಮೇಲೆ ಬೇಸ್ಡ್ ಆನ್ ದ್ಯಾಟ್ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆಫ್ ದ ಆರ್ಬಿಟಲ್, ಸಿಗ್ಮಾ ಬಾಂಡ್, ಪೈ ಬಾಂಡ್ ಅಂಡ್ ಟೈಪ್ಸ್ ಎಲ್ಲ ಕಲಿತೀವಿ. ಓಕೆ, ಆಮೇಲೆ ಆಬ್ಜೆಕ್ಟಿವ್ ಕ್ವಶನ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್. ಓಕೆ, ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ಸ್ ಅನ್ನ ಸ್ವಲ್ಪ ಸಾಲ್ವ್ ಮಾಡೋಣ ಇವತ್ತು. ಓಕೆ, ರೈಟ್. ಈಗ ಫಸ್ಟ್ ಟು ಬಿಗಿನ್ ವಿತ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥೇರಿ. ಹಿಂಗಂದ್ರೆ ಏನು? ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ದ್ಯಾಟ್. ನೋಡ್ರಿ, ಸರಿಯಾಗಿ ಅದನ್ನು ಇನ್ನೊಂದ್ಸಲ ಓದ್ರಿ. ಏನಂತ ಹೇಳ್ತೀರಿ? ವೇಲೆನ್ಸ್ ಶೆಲ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್, ಎಲೆಕ್ಟ್ರಾನ್ ಪೇರ್ ಅಂದ್ರೆ ಎಲೆಕ್ಟ್ರಾನ್ ಪೇರ್, ರಿಪಲ್ಷನ್ ಥೇರಿ, ಎಲೆಕ್ಟ್ರಾನ್ಸು ರಿಪೆಲ್ ಆಗುವಂಥ ಒಂದು ಥೇರಿ. ಇಟ್ ಈಸ್ ಅ ಥೇರಿ ಅಬೌಟ್ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್. ಓಕೆ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂಡ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಯು ನೋ ದ ಡಿಫರೆನ್ಸ್. ಇಟ್ ವಾಸ್ ಗಿವನ್ ಬೈ people Sidgwick and Powell in the year 1940, and the same was further developed or improved by Niham and Gillespie in the year 1957. So as far as valence shell electron pair repulsion theory or VSEPR theory is concerned, it was developed in the year 1957 by Niham and Gillespie. ಈಗ ಈ ಪರ್ಟಿಕ್ಯುಲರ್ ಥಿಯರಿ ಪ್ರಕಾರ ಏನಾಗುತ್ತಂತಂದ್ರೆ, ಎರಡು ಎಲೆಕ್ಟ್ರಾನ್ ಪೇರ್ಸ್ ಇದಾವೆ ಅನ್ಕೊಡ್ರಿ, ಅವು ಬಾಂಡ್ ಪೇರ್ ಆಗಿರಲಿ ಅಥವಾ ಲೋನ್ ಪೇರ್ ಆಗಿರಲಿ. ಇಸ್ ದಟ್ ಕ್ಲಿಯರ್? ದೋಸ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ಒನ್ ಆಟಮ್, ಒಂದು ಆಟಮ್ ಸುತ್ತಮುತ್ತ ಏನು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಆ ಎಲೆಕ್ಟ್ರಾನ್ಸು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರ ದೂರ ಹೋಗ್ತಾವೆ. ಯಾಕಂದರೆ ಸಮೀಪ ಇದ್ದಷ್ಟು ಅವು ಏನಾಗ್ತಿರ್ತಾವೆ? ರಿಪೆಲ್ ಆಗ್ತಿರ್ತಾವೆ. ದೇ ಬೋತ್ ಆರ್ ಎಲೆಕ್ಟ್ರಾನ್ಸ್ ಓನ್ಲಿ, ದೇ ಬೋತ್ ಆರ್ ಎಲೆಕ್ಟ್ರಾನ್ಸ್ ಓನ್ಲಿ. Since they both are electrons, since they both carry negative charge, ಅವರು ರಿಪೆಲ್ ಆಗೋದ್ರಿಂದ ದೇ ರಿಪೆಲ್ ಸೋ ಫಾರ್. ಎಷ್ಟು ದೂರ ರಿಪೆಲ್ ಆಗುತ್ತೆ ಅಂತಂದ್ರೆ ಅದ್ರ ಮುಂದೆ ಏನು ರಿಪೆಲ್ ಆಗಿರಬಾರ್ದು, ಅಷ್ಟು ದೂರ ಹೋಗ್ತಾವ. ಯಾವಾಗ ರಿಪೆಲ್ ಆಗೋದಿಲ್ಲ ಅವಾಗ ದೇ ವಿಲ್ ಹ್ಯಾವ್ ಮಿನಿಮಮ್ ಎನರ್ಜಿ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಸೊ ಯಾವುದೇ ಒಂದು ಮಾಲಿಕ್ಯೂಲ್ದು ಎನರ್ಜಿ ಮತ್ತು ಸ್ಟೆಬಿಲಿಟಿ ಹೇಳಲಿಕ್ಕೆ ದೇ ಯೂಸ್ ದಿಸ್ ಪರ್ಟಿಕ್ಯುಲರ್ ಥಿಯರಿ ಯೂಸಸ್ ದ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್. Is that clear? So based on that, let us check the assumptions or postulates of VSEPR theory. According to VSEPR theory, the first postulate is that, first postulate, if a molecule has only two atoms, if a molecule has only two atoms, the molecule is linear. ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡೇ ಆಟಮ್ ಇತ್ತಂತಪ್ಪ ಅಂತಂದ್ರೆ ಆ ಮಾಲಿಕ್ಯೂಲ್ ಏನಾಗಿರ್ತದೆ? ಲೀನಿಯರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, A2 ಮಾಲಿಕ್ಯೂಲ್ ಅಂತ ಅನ್ಕೊಳ್ರಿ, ಎರಡೇ ಆಟಮ್ ಇದೆ ಅಲ್ವಾ, ಈ ತರ ಲೀನಿಯರ್ ಆಗಿರುತ್ತೆ. ದ ಶೇಪ್ ವುಡ್ ಬಿ ಲೀನಿಯರ್. B2 ಇತ್ತಂತಂದ್ರೆ ಎರಡೇ ಆಟಮ್ಸ್ ಇದಾವೆ. ಇನ್ ದಟ್ ಕೇಸ್ ದ ಶೇಪ್ ವುಡ್ ಬಿ linear like this. ಎರಡೇ ಆಟಮ್ಸ್ ಇದ್ರೆ the molecule would be linear. ಇದು ಫಸ್ಟ್ postulate. Is that clear, students? Right. ಅದೇ ರೀತಿ if a molecule has 3 or more atoms,
ಒಂದು ಮಾಲಿಕ್ಯೂಲಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಆಟಮ್ಸ್ ಇದ್ದರೆ, ಇಫ್ ಅ ಮಾಲಿಕ್ಯೂಲ್ ಹ್ಯಾಸ್ 3 or more atoms, one of the atom will be a central atom around which other atoms, or to which other atoms are bonded or surrounded. 3 ಅಥವಾ 3ಕ್ಕಿಂತ ಹೆಚ್ಚು ಆಟಮ್ಸ್ ಇದ್ದಂದ್ರೆ ಅದರಲ್ಲಿ ಒಂದು ಆಟಮ್ ಏನಾಗಿರ್ತದೆ, ಸೆಂಟ್ರಲ್ ಆಟಮ್ ಆಗಿರುತ್ತೆ. ಮಿಕ್ಕಿದ್ದು ಎಲ್ಲ ಆಟಮ್ಸು ಅದರ ಸುತ್ತಮುತ್ತ ಇರುತ್ತೆ ಬಾಂಡ್ ಆಗಿ. ಅರ್ಥ ಆಯ್ತಾ? 2 ಆಟಮ್ಸ್ ಇದ್ರೆ ಲೀನಿಯರ್ ಆಗಿರುತ್ತೆ. 3 ಅಥವಾ 3ಕ್ಕಿಂತ ಜಾಸ್ತಿ ಆಟಮ್ ಇದ್ರೆ ಅದರಲ್ಲಿ ಒಂದು ಆಟಮ್ ಸೆಂಟ್ರಲ್ ಆಟಮ್ ಆಗಿರುತ್ತೆ. ಮಿಕ್ಕಿದ್ದು ಎಲ್ಲ ಆಟಮ್ಸು ಅದರ ಸುತ್ತಮುತ್ತ ಬಾಂಡ್ ಆಗಿರುತ್ತವ. ಇಸ್ ದಟ್ ಕ್ಲಿಯರ್? ರೈಟ್. ನಂಬರ್ 3, if the central atom is surrounded by same atoms held by only bond pairs, then the molecule is said to be symmetrical, and the molecule possesses regular geometry. ಏನ್ರಿ ಇದರ ಅರ್ಥ? ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಏನ್ರಿ ಇದರ ಅರ್ಥ? ಇಫ್ ಅ ಸೆಂಟ್ರಲ್ ಆಟಮ್, ಒಂದು ಸೆಂಟ್ರಲ್ ಆಟಮ್ ಇದೆ, ಇಫ್ ದ ಸೆಂಟ್ರಲ್ ಆಟಮ್ ಈಸ್ ಸರೌಂಡೆಡ್ ಬೈ ಸೇಮ್ ಆಟಮ್ಸ್. ಸೆಂಟ್ರಲ್ ಆಟಮ್ ಸುತ್ತಮುತ್ತ ಸೇಮ್ ಆಟಮ್ಸ್ ಇದೆ. ಎ ಸುತ್ತಮುತ್ತ ಓನ್ಲಿ ಬಿ ಇದೆ, ಸಿ ಸುತ್ತಮುತ್ತ ಓನ್ಲಿ ಡಿ ಇದೆ, ಡಿ ಸುತ್ತಮುತ್ತ ಓನ್ಲಿ ಎಕ್ಸ್ ಇದೆ, ಎಕ್ಸ್ ಸುತ್ತಮುತ್ತ ಓನ್ಲಿ ವೈ ಇದೆ. ಈ ಥರ ಇದ್ದಾಗ ಆ್ಯಂಡ್ ದೇ ಆರ್ ಆಲ್ ಹೆಲ್ಡ್ ಬೈ ವಾಟ್? ಅಲ್ಲಿ ಲೋನ್ ಪೇರ್ಸ್ ಇರಲ್ಲ, ಓನ್ಲಿ ಬಾಂಡ್ ಪೇರ್ಸ್ ಇರುತ್ತೆ. ಇಫ್ ಎಕ್ಸ್ ಇಸ್ ಸರೌಂಡೆಡ್ ಬೈ ಒಂದು ಎಕ್ಸ್ 3 ವೈ ಸುತ್ತಮುತ್ತ ಇದೆ ಅಂದರೆ ಎಕ್ಸ್ ಜೊತೆ ವೈ ವಿಲ್ ಬಿ ಫಾರ್ಮಿಂಗ್ ಅ ಬಾಂಡ್. ಅಂದರೆ ಎಕ್ಸ್ ಆ್ಯಂಡ್ ವೈ ಆರ್ ಹೆಲ್ಡ್ ಬೈ ಬಾಂಡ್ ಪೇರ್ಸ್. ಓಕೆ, ರೈಟ್. If the central atom is surrounded by same atoms held by only bond pairs, then the molecule is said to be symmetrical and the molecule possesses regular geometry because repulsions between the bond pairs are same. ಒಂದು ಮಾಲಿಕ್ಯೂಲ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆಟಮು ಅದ್ರ ಸುತ್ತಮುತ್ತ ಸೇಮ್ ಆಟಮ್ಸ್ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ಎ ಇಸ್ ಸರೌಂಡೆಡ್ ಬೈ 3 ಬಿ ಅನ್ಕೊಡ್ರಿ. ಇದು ಒಂದು ಬಿ, ಇದು ಒಂದು ಬಿ, ಇದು ಒಂದು ಬಿ. ಎ ಬಿ ಮಧ್ಯ ಬಾಂಡ್ ಇದೆ, ಎ ಬಿ ಮಧ್ಯ ಬಾಂಡ್ ಇದೆ. ಸೊ 3 ಏನಿವು ಬಾಂಡ್ ಪೇರ್ಸ್. ಇದು ಈ ಎ ಬಿನ ಎಷ್ಟು ರಿಪೆಲ್ ಮಾಡುತ್ತೋ ಈ ಎ ಬಿ ಕೂಡ ಅಷ್ಟೇ ರಿಪೆಲ್ ಮಾಡುತ್ತೆ. ಅಂದರೆ ರಿಪಲ್ಷನ್ಸ್ ಸಿಮಿಲರ್ ಇರ್ತಾವ. ಸೊ ದ್ಯಾಟ್ ರಿಪಲ್ಷನ್ ಎಲ್ಲ ಕಡೆಯಿಂದ ಸಿಮಿಲರ್ ಇರೋದ್ರಿಂದ ಮಾಲಿಕ್ಯೂಲ್ಗೆ ಯಾವುದು ಡಿಸ್ಟರ್ಬ್ ಆಗಿರೋದಿಲ್ಲ. ಇಟ್ ವಿಲ್ ಬಿ ಹ್ಯಾವಿಂಗ್ ಅ ರೆಗ್ಯುಲರ್ ಜಾಮೆಟ್ರಿ ಆ್ಯಂಡ್ ಅ ಸಿಮೆಟ್ರಿಕಲ್ ಶೇಪ್. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ, ಇಫ್ ದ ಎ ಇಸ್ ಸರೌಂಡೆಡ್ ಬೈ, ಇಲ್ಲೇ ನೋಡ್ರಿ ಬಿ ಇದೆ, ಇಲ್ಲೇ ನೋಡ್ರಿ ಬಿ ಇದೆ, ಇಲ್ಲೇ ನೋಡ್ರಿ ಬಿ ಇದೆ. ಇವೆರಡುದ್ರ ಮಧ್ಯೆ ಇರೋ ಅಷ್ಟು ರಿಪಲ್ಷನ್ನು ಇವೆರಡುದ್ರ ಮಧ್ಯನೂ ಇರುತ್ತೆ, ಇವೆರಡುದ್ರ ಮಧ್ಯನೂ ಇರುತ್ತೆ. ಎಲ್ಲೂ ರಿಪಲ್ಷನ್ ಹೆಚ್ಚು ಕಡಿಮೆ ಆಗಿರೋದಿಲ್ಲ. ಎಲ್ಲ ಕಡೆ ರಿಪಲ್ಷನ್ ಸೇಮ್ ಇರೋದ್ರಿಂದ ದೇ ವಿಲ್ ಬಿ ಆಟ್ ಇಕ್ವಿಡಿಸ್ಟೆಂಟ್. ಆವಾಗ ಮಾಲಿಕ್ಯೂಲ್ಗೆ ಏನಂತಾರ? ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತಾರೆ. ಇಸ್ ದ್ಯಾಟ್ ಕ್ಲಿಯರ್? ಆ್ಯಂಡ್ ದ ಮಾಲಿಕ್ಯೂಲ್ ವಿಲ್ ಹ್ಯಾವ್ ಅ ರೆಗ್ಯುಲರ್ ಜಾಮೆಟ್ರಿ. ಇದು ಹೆಂಗೆ ಕಾಣುತ್ತೆ ನಿಮಗೆ? ಟ್ರೈಗೋನಲ್ ಪ್ಲೇನರ್ ಕಾಣುತ್ತಲ್ಲ, ಇದು ಟ್ರೈಗೋನಲ್ ಪ್ಲೇನರ್ ಆಗಿನೇ ಇರುತ್ತೆ. ಇದಕ್ಕೆ ಯಾವುದು ಅದರಲ್ಲಿ ಡಿಸ್ಟಾರ್ಟೆಡ್ ಅಂದ್ರೆ ಡಿಸ್ಟರ್ಬ್ ಆಗಿರೋಂಥ ಅಥವಾ ಮತ್ತೊಂದು ಅನ್ಸ್ಟೇಬಲ್ ಜಾಮೆಟ್ರಿ ಇರೋದಿಲ್ಲ. ಇಸ್ ದ್ಯಾಟ್ ಕ್ಲಿಯರ್? ಡಿಸ್ಟಾರ್ಟೆಡ್ ಜಾಮೆಟ್ರಿ ಇರೋದಿಲ್ಲ ಅನ್ಕೊಡ್ರಿ. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ರೆಗ್ಯುಲರ್ ಜಾಮೆಟ್ರಿ ಇರುತ್ತೆ. ಯಾವಾಗ? ಇಫ್
ಸೆಂಟ್ರಲ್ ಆಟಮ್ ಇಸ್ ಸರೌಂಡೆಡ್ ಬೈ ಸೇಮ್ ಆಟಮ್ಸ್ ಬಿ ಬಿ ಬಿ. ಓನ್ಲಿ ಬಾಂಡ್ ಪೇರ್ಸ್ ಇದಾವಲ್ಲಿ. ಬಾಂಡ್ ಪೇರ್ ಬಾಂಡ್ ಪೇರ್ ಬಾಂಡ್ ಪೇರ್. ಅರ್ಥ ಆಯ್ತಾ? ದಿಸ್ ಇಸ್ ಪಾಸ್ಟುಲೇಟ್ ನಂಬರ್ 3 ಆರ್ ಅಸಂಪ್ಷನ್ ನಂಬರ್ 3. ನೌ ವಿ ಕ್ಯಾನ್ ಗೋ ಟು ಅಸಂಪ್ಷನ್ ನಂಬರ್ 4. If the central atom is surrounded by different atoms, if the central atom is surrounded by different atoms, held by or surrounded by, if the central atom is surrounded by different atoms surrounded by lone pair as well as bond pair of electrons, then the repulsions are not same. Therefore, the molecule is said to be asymmetric and possesses distorted geometry. ಅರ್ಥ ಆಯ್ತಾ? If the central atom is surrounded by different atoms, ಇಲ್ಲೇ ನೋಡ್ರಿ, if the central atom is surrounded by different atoms, ಬೇರೆ ಬೇರೆ atoms ಆಗಿತ್ತಂದ್ರೆ ಅವಾಗ it may be surrounded by lone pair as well as bond pair. ಸೆಂಟ್ರಲ್ ಆಟಮ್ ಲೋನ್ ಪೇರು ಇತ್ತು, ಬಾಂಡ್ ಪೇರು ಇತ್ತು ಅಂತಂದ್ರೆ ಅವಾಗ ರಿಪಲ್ಷನ್ಸ್ ಆರ್ ನಾಟ್ ಸೇಮ್. ಪ್ರಿವಿಯಸ್ಲಿ ಹೆಂಗಿತ್ತು? ಇಲ್ಲೂ ಬಾಂಡ್ ಪೇರ್, ಇಲ್ಲೂ ಬಾಂಡ್ ಪೇರ್, ಇಲ್ಲೂ ಬಾಂಡ್ ಪೇರ್. ಬಾಂಡ್ ಪೇರ್ ಮಧ್ಯೆ ಎಷ್ಟು ರಿಪಲ್ಷನ್ ಇತ್ತು, ಇದ್ರ ಮಧ್ಯನೂ ಅಷ್ಟೇ ಇದೆ, ಇದ್ರ ಮಧ್ಯನೂ ಅಷ್ಟೇ ಇದೆ. ಎಲ್ಲ ಈಕ್ವಲಿ ರಿಪೆಲ್ ಆಗಿ ಈಕ್ವಿ ಡಿಸ್ಟೆಂಟ್ ಫ್ರಮ್ ಈಚ್ ಅದರ್ ಇರ್ತಿತ್ತು. ಅವಾಗ ಮಾಲಿಕ್ಯೂಲ್ ಸಿಮೆಟ್ರಿಕಲ್ ಆಗ್ತಿತ್ತು, ಮಾಲಿಕ್ಯೂಲ್ಗೆ ರೆಗ್ಯುಲರ್ ಜಾಮೆಟ್ರಿ ಇರ್ತಿತ್ತು. ಈಗ ಆಟಮ್ಸ್ ಬೇರೆ ಬೇರೆ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇಫ್ ಎ ಈಸ್ ಸರೌಂಡೆಡ್ ಬೈ B, if A is surrounded by C, also there is a lone pair of electron ಅನ್ಕೊಡ್ರಿ. ಇವಾಗ ಏನಾಗುತ್ತೆ ಹೇಳ್ರಿ? ಫಸ್ಟ್ ಆಫ್ ಆಲ್ ದಿಸ್ ಬಾಂಡ್ ಪೇರ್ and this bond pair is different. ಆಮೇಲೆ there is a repulsion between this bond pair and this lone pair. There is a repulsion between this bond and this lone pair. ಅವಾಗ ಏನಾಗುತ್ತೆ ಹೇಳ್ರಿ? ಈ ಮಾಲಿಕ್ಯೂಲ್ ಏನಾಗುತ್ತೆ? ಇದು ಇಲ್ಲಿ ರಿಪೆಲ್ ಆಗಿ ಇನ್ನೂ ಹತ್ರ ಬಂದ್ಬಿಡ್ತಾವ. ಇಸ್ ದಟ್ ಕ್ಲಿಯರ್? ಸೊ ಜಾಮೆಟ್ರಿ ಅವಾಗ ರೆಗ್ಯುಲರ್ ಇರೋದಿಲ್ಲ, ಡಿಸ್ಟಾರ್ಟೆಡ್ ಆಗಿಬಿಡ್ತದ. Is that clear? Like this. For example, similarly, ಈ ತರ ನೋಡ್ರಿ, ಎ ಬಿ 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 ಬಿ, 4 ಬಿ, 4 ಕಾರ್ನರ್ ಆಫ್ ರೆಗ್ಯುಲರ್ ಟೆಟ್ರಾಹೆಡ್ರಾನ್ ಅಲ್ಲಿ ಇದ್ರೆ ರೆಗ್ಯುಲರ್ ಜಾಮೆಟ್ರಿ ಏನು ಬರುತ್ತೆ ಹೇಳ್ರಿ? ಟೆಟ್ರಾಹೆಡ್ರಲ್ ಬರುತ್ತೆ. ಸಪೋಸ್ ಇವೆಲ್ಲ ಬಾಂಡ್ ಪೇರ್ ಇದ್ದಾಗ, ಸಪೋಸ್ ಇಲ್ಲಿ ಒಂದು ಲೋನ್ ಪೇರ್ ಬಂದ್ಬಿಡ್ತಂದ್ರೆ ಬಿ ಆಯಿತು, ಇಲ್ಲೇ ಬಿ ಆಯಿತು, ಇಲ್ಲೇ ಬಿ ಆಯಿತು. ಈಗೇನಾಗುತ್ತೆ ಹೇಳ್ರಿ? ಇಲ್ಲೇ ಒಂದು ಲೋನ್ ಪೇರ್ ಬಂತಂತೇಳಿರಿ, ಇಲ್ಲಿ ರಿಪಲ್ಷನ್ ಬೇರೆ ಆಯಿತು, ಇಲ್ಲಿ ರಿಪಲ್ಷನ್ ಬೇರೆ ಆಯಿತು. ನಾವು ದೀಸ್ ಬಾಂಡ್ ಪೇರ್ಸ್ ಆರ್ ರಿಪೆಲ್ಡ್ ಬೈ ದಿಸ್ ಎಲೆಕ್ಟ್ರಾನ್. ಈ ಎಲೆಕ್ಟ್ರಾನಿಂದ ಇವು ಬಾಂಡ್ ಪೇರ್ಸ್ ಹತ್ರ ಬಂದ್ಬಿಡ್ತಾವ. ಅವಾಗ ಮೊದಲೇನಾಗ್ತಿತ್ತು? ಟೆಟ್ರಾಹೆಡ್ರಲ್ ಜಾಮೆಟ್ರಿ ಇರೋವಂಥ ಒಂದು ಮಾಲಿಕ್ಯೂಲು ಈಗ ಟೆಟ್ರಾಹೆಡ್ರಲ್ ಡಿಸ್ಟಾರ್ಟ್ ಆಗಿಬಿಟ್ಟು ಏನು ಬಂದ್ಬಿಡ್ತದ? ಪಿರಾಮಿಡಲ್ ಬಂದ್ಬಿಡ್ತದ. ಪಿರಾಮಿಡಲ್ ಈಸ್ ನಾಟ್ ಅ ರೆಗ್ಯುಲರ್ ಜಾಮೆಟ್ರಿ, ಟೆಟ್ರಾಹೆಡ್ರಲ್ ಈಸ್ ಅ ರೆಗ್ಯುಲರ್ ಜಾಮೆಟ್ರಿ. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಬೇರೆ ಬೇರೆ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ದಾಗ, ಇಲ್ಲಿ ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ಎರಡು ಎಲೆಕ್ಟ್ರಾನ್ ಇದ್ದಾಗ ಡಿಸ್ಟಾರ್ಷನ್ ಯಾವಾಗ ಆಗುತ್ತೆ? ಈ ತರ ಇದ್ದಾಗ. ರೆಗ್ಯುಲಾರಿಟಿ ಯಾವಾಗಿರುತ್ತೆ? ಈ ತರ ಇದ್ದಾಗ. ಯಾವಾಗ ಸೆಂಟ್ರಲ್ ಆಟಮ್ ಓನ್ಲಿ ಬಾಂಡ್ ಪೇರ್ನಿಂದ ಸರೌಂಡೆಡ್ ಆಗಿತ್ತಪ್ಪ ಅಂತಂದ್ರೆ ದ ಮಾಲಿಕ್ಯೂಲ್ ವಿಲ್ ಬಿ ಸಿಮೆಟ್ರಿಕ್, ಜಾಮೆಟ್ರಿ ವಿಲ್ ಬಿ ರೆಗ್ಯುಲರ್. ಯಾವಾಗ ಆಟಮ್ಸ್ ಬೇರೆ ಬೇರೆ ಇತ್ತಪ್ಪ ಸೆಂಟ್ರಲ್ ಆಟಮ್ ಮಧ್ಯ, ಅಥವಾ ಯಾವಾಗ ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ಇದ್ದಾಗ ಮಾಲಿಕ್ಯೂಲ್ ವಿಲ್ ಬಿ ಅಸಿಮೆಟ್ರಿಕ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಡಿಸ್ಟಾರ್ಟೆಡ್ ಜಾಮೆಟ್ರಿ. ಈಸ್ ದಟ್ ಕ್ಲಿಯರ್? ಸೊ ಈಗ ನಿಮಗೇನು ಗೊತ್ತಾಯ್ತು? ದೇರ್ ಈಸ್ ಅ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಅಂದಂಗೆ ಆಯ್ತಲ್ಲ. ಸೊ ಪಾಯಿಂಟ್ ನಂಬರ್ 5 ಏನು ಹೇಳುತ್ತಂತಂದ್ರೆ
the order of repulsion between the electrons is as follows. The order of repulsion between the electrons is as follows. ನೋಡ್ರಿ ಇಲ್ಲಿ ಲೋನ್ ಪೇರ್ ಮತ್ತೆ ಲೋನ್ ಪೇರ್ ಮಧ್ಯ ಏನ್ ರಿಪಲ್ಷನ್ ಇದೆ ಅಲ್ಲ, ದಟ್ ಈಸ್ ಮಚ್ ಮೋರ್ ದ್ಯಾನ್ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್. ದಟ್ ಈಸ್ ಮಚ್ ಮೋರ್ ದ್ಯಾನ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಲ್ಲಿ ರಿಪಲ್ಷನ್ ಜಾಸ್ತಿ ಇದೆ, ಲೋನ್ ಪೇರ್ ಮತ್ತೆ ಲೋನ್ ಪೇರ್ ಮಧ್ಯ ರಿಪಲ್ಷನ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎ ಬಿ ಇಲ್ಲೇ ಒಂದು ಲೋನ್ ಪೇರ್ ಇದೆ, ಇಲ್ಲೇ ಒಂದು ಲೋನ್ ಪೇರ್ ಇದೆ. ರಿಪಲ್ಷನ್ ಎಲ್ಲಿ ಜಾಸ್ತಿ ಇದೆ? ಮ್ಯಾಕ್ಸಿಮಮ್ ಎಲ್ಲಿದೆ? ಬಿಟ್ವೀನ್ ಲೋನ್ ಪೇರ್ ಆ್ಯಂಡ್ ಲೋನ್ ಪೇರ್ ಮ್ಯಾಕ್ಸಿಮಮ್ ಇರ್ತದೆ, ಬಿಟ್ವೀನ್ ಬಾಂಡ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಮಿನಿಮಮ್ ಇರ್ತದೆ, ಬಿಟ್ವೀನ್ ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್ ಮೀಡಿಯಾಕರ್ ಅಂದ್ರೆ ಮೀಡಿಯಮ್. ಇದಕ್ಕಿಂತ ಇಷ್ಟು ಜಾಸ್ತಿನೂ ಇರೋದಿಲ್ಲ, ಇಷ್ಟು ಕಡಿಮೆನೂ ಇರೋದಿಲ್ಲ, ಮೀಡಿಯಮ್ ಇರುತ್ತೆ. ಸೊ ರಿಪಲ್ಷನ್ಸ್ ಮ್ಯಾಕ್ಸಿಮಮ್ ಇರೋದಲ್ಲಿ ಬಿಟ್ವೀನ್ ಲೋನ್ ಪೇರ್ ಆ್ಯಂಡ್ ಲೋನ್ ಪೇರ್. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಕಂಪೇರ್ಡ್ ಟು ಲೋನ್ ಪೇರ್ ಆ್ಯಂಡ್ ಬಾಂಡ್ ಪೇರ್. ಮಿನಿಮಮ್ ಇಸ್ ಬಿಟ್ವೀನ್ ಬಾಂಡ್ ಪೇರ್ ಆ್ಯಂಡ್ ಬಾಂಡ್ ಪೇರ್. ದಿಸ್ ಇಸ್ ದ ಆರ್ಡರ್ ಆಫ್ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಿಸ್ ಇಸ್ ನಂಬರ್ 5. ನಂಬರ್ 6 ಏನು ಹೇಳುತ್ತೆ ಅಂದ್ರೆ ದ ಶೇಪ್ ಆಫ್ ದ ಮಾಲಿಕ್ಯೂಲ್ depends on the total number of electrons around the central atom. ಸೆಂಟ್ರಲ್ ಆಟಮ್ ಸುತ್ತಮುತ್ತ ಎಷ್ಟು ಟೋಟಲ್ ಎಲೆಕ್ಟ್ರಾನ್ಸ್ ಇದಾವೆ ಅನ್ನೋದ್ರ ಮೇಲೆ ಆ ಮಾಲಿಕ್ಯೂಲ್ದು ಶೇಪ್ ಡಿಪೆಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 6. ಫಸ್ಟ್ ಒನ್ ಏನು? ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲಲ್ಲಿ ಎರಡೇ ಆಟಮ್ಸ್ ಇತ್ತಂದ್ರೆ, ದಾಟ್ ಮಾಲಿಕ್ಯೂಲ್ ವಿಲ್ ಬಿ ಲೀನಿಯರ್. 3 ಅಥವಾ 3ಕ್ಕಿಂತ ಜಾಸ್ತಿ ಇದ್ರೆ ಒನ್ ಆಫ್ ದ ಆಟಮ್ ವುಡ್ ಬಿ ಸೆಂಟ್ರಲ್ ಆಟಮ್, ಅದರ ಸುತ್ತಮುತ್ತ ಆಟಮ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಸಪೋಸ್ ಸೆಂಟ್ರಲ್ ಆಟಮ್ ಇಫ್ ಇಟ್ ಈಸ್ ಸರೌಂಡೆಡ್ ಬೈ ಸೇಮ್ ಆಟಮ್ಸ್, ಎಲ್ಲ ಕಡೆಯಿಂದ ರಿಪಲ್ಷನ್ ಓನ್ಲಿ ಬಾಂಡ್ ಪೇರ್ ರಿಪಲ್ಷನ್ ಇರುತ್ತೆ, ಎಲ್ಲ ಕಡೆಯಿಂದ ರಿಪಲ್ಷನ್ ಸೇಮ್ ಇರುತ್ತೆ, ಆವಾಗ ಮಾಲಿಕ್ಯೂಲ್ ಸಿಮೆಟ್ರಿಕಲ್ ಆಗಿ ಜಾಮೆಟ್ರಿ ವಿಲ್ ಬಿ ಲೀನಿಯರ್, ಜಾಮೆಟ್ರಿ ವಿಲ್ ಬಿ ರೆಗ್ಯುಲರ್. ಓಕೆನಾ? ಸಪೋಸ್ ಇಫ್ ದ ಸೆಂಟ್ರಲ್ ಆಟಮ್ ಈಸ್ ಸರೌಂಡೆಡ್ ಬೈ ಡಿಫರೆಂಟ್ ಆಟಮ್ಸ್ ಆರ್ ಇಟ್ ಈಸ್ ಸರೌಂಡೆಡ್ ಬೈ ಬಾಂಡ್ ಪೇರ್ ಮತ್ತು ಲೋನ್ ಪೇರ್ಸ್ ಎರಡೂ ಅದರ ಸುತ್ತಮುತ್ತ ಇದ್ದರೆ ರಿಪಲ್ಷನ್ಸ್ ಬೇರೆ ಬೇರೆ ಇರುತ್ತೆ ಎಲ್ಲ ಕಡೆಯಿಂದ, ಆವಾಗ ಮಾಲಿಕ್ಯೂಲ್ ಅಸಿಮೆಟ್ರಿಕ್ ಆಗುತ್ತೆ ಅಥವಾ ದ ಜಾಮೆಟ್ರಿ ವಿಲ್ ಬಿ ನಾಟ್ ರೆಗ್ಯುಲರ್, ಡಿಸ್ಟಾರ್ಟೆಡ್ ಜಾಮೆಟ್ರಿ ಬಂದ್ಬಿಡುತ್ತೆ. ನಾವು ಕೆಲವೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಿಮಗೆ ಡಿಸ್ಟಾರ್ಟೆಡ್ ಜಾಮೆಟ್ರಿ ಮತ್ತು ರೆಗ್ಯುಲರ್ ಜಾಮೆಟ್ರಿ ಮಧ್ಯೆ ಡಿಫರೆನ್ಸ್. ಓಕೆ, ಆಸ್ ಸೂನ್ ಆಸ್ ದಿಸ್ ದ ನೆಕ್ಸ್ಟ್ ಸ್ಲೈಡ್ ಇಸ್ ಅಬೌಟ್ ದ್ಯಾಟ್ ಓನ್ಲಿ. ಇಸ್ ದ್ಯಾಟ್ ಕ್ಲಿಯರ್? ಆಮೇಲೆ ದ ಆರ್ಡರ್ ಆಫ್ ರಿಪಲ್ಷನ್, ಯಾವ ಪೇರ್ ಆಫ್ ಎಲೆಕ್ಟ್ರಾನ್ ಮಧ್ಯ ಮ್ಯಾಕ್ಸಿಮಮ್ ರಿಪಲ್ಷನ್ ಇರುತ್ತೆ? The repulsion is maximum between lone pair and lone pair, followed by lone pair and bond pair, followed by bond pair and bond pair. Minimum repulsion is between 2 bond pair, maximum repulsion is between 2 lone pair. Is that clear? Finally, the shape of the molecule is totally depending on total number of electrons present around the central atom in that particular molecule. Is that clear? Idu VSEPR theory postulates. Idu nimage exam ge kelo chance ಜಾಸ್ತಿ ಇದೆ. So you have to be reading all of them. ಅರ್ಥ ಆಯ್ತಾ? ರೈಟ್. ದಿಸ್ ಎಂಟೈರ್ VSEPR theory is based on what? Based on repulsion between the electrons. ಎಷ್ಟು ಹತ್ರ ಇರ್ತಾವ ಅಷ್ಟು ರಿಪೆಲ್ ಆಗ್ತಾವ, ಅಷ್ಟು ಮಾಲಿಕ್ಯೂಲಲ್ಲಿ ಜಾಸ್ತಿ ಎನರ್ಜಿ ಇರ್ತದೆ, ಅಷ್ಟು ಮಾಲಿಕ್ಯೂಲ್ ಕಡಿಮೆ ಸ್ಟೇಬಲ್ ಆಗಿರ್ತದೆ. ಎಷ್ಟು ದೂರ ಹೋಗ್ತಾವ ರಿಪೆಲ್ ಆಗಿ, ಎಷ್ಟು ದೂರ ಹೋಗ್ತಾವ ಅಂದ್ರೆ ಅಲ್ಲಿ ಹೋದ್ರೆ ಅದು ರಿಪೆಲ್ ಇನ್ನು ಮುಂದೆ ಆಗಿರಬಾರ್ದು, ಅಷ್ಟು ದೂರ ಹೋಗ್ತಾವ. ಅಷ್ಟು ದೂರ ಹೋದ ಕೂಡಲೇ ರಿಪೆಲ್ ಆಗೋದಿಲ್ಲ. ಸೊ ಎನರ್ಜಿ ವಿಲ್ ಬಿ ಮಿನಿಮಮ್, ಮಾಲಿಕ್ಯೂಲ್ ವಿಲ್ ಬಿ ಸ್ಟೇಬಲ್. The stability of the molecule is depending on least amount of, the stability of the molecule is more with the least amount of repulsion. Is that clear? Therefore, the electrons are far away from each other. The electrons ಎಷ್ಟು ದೂರ ಇರ್ತಾವ ಅಂತಂದ್ರೆ, ಎಷ್ಟು ದೂರ ಹೋದ್ರೆ ಅವು ರಿಪೆಲ್ ಆಗಿರಬಾರ್ದಲ್ಲ ಅಷ್ಟು ದೂರ ಹೋಗಿರ್ತಾವ. So that the molecule would have least energy, more stability. Is that clear? ಈಗ calculation of total number of electron pairs, ಆಮೇಲೆ ಬಾಂಡ್ ಪೇರ್ಸ್ ಆ್ಯಂಡ್ ಲೋನ್ ಪೇರ್ಸ್
total number of electron pairs, the bond pair and lone pairs, and predicting the shape of the molecule and ion. ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಥವಾ ಅಯಾನ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್, ಅದರಲ್ಲಿ ಬಾಂಡ್ ಪೇರು ಬರ್ಬೋದು, ಲೋನ್ ಪೇರ್ಸು ಬರ್ಬೋದು. ಅದು ಮಾಲಿಕ್ಯೂಲ್ ಆಗಿರ್ಬೋದು ಅಥವಾ ಅಯಾನ್ ಆಗಿರ್ಬೋದು. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಓಕೆ, ರೈಟ್. ಇಲ್ಲಿ ಫಾರ್ಮುಲಾ ಇದೆ ನೋಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. The total number of electron pairs around the central atom. Total number of electron pair around the central atom is equal to half of ಏನು ಬ್ರಾಕೆಟ್ ಅಲ್ಲಿ ಏನಿದೆ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಸೆಂಟ್ರಲ್ ಆಟಮ್. ಅದೇನು ಮಾಲಿಕ್ಯೂಲ್ ನಿಮ್ಗೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೊದಲು ಸೆಂಟ್ರಲ್ ಆಟಮ್ ಅಂತ ಏನು, ಸೆಂಟ್ರಲ್ ಆಟಮ್ ಯಾವುದಂತ ಫೈಂಡ್ ಔಟ್ ಮಾಡಬೇಕು. ಆ ಸೆಂಟ್ರಲ್ ಆಟಮ್ದಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವಲ್ಲ ಅದು ಇದು, ಆ ಸೆಂಟ್ರಲ್ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವಲ್ಲ ಅದು, ಪ್ಲಸ್ ನಂಬರ್ ಆಫ್ ಆಟಮ್ಸ್ ಲಿಂಕ್ಡ್ ಟು ದ ಸೆಂಟ್ರಲ್ ಆಟಮ್ ಬೈ ಸಿಂಗಲ್ ಬಾಂಡ್ಸ್. ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಲ್ಲಿ ಆ ಸೆಂಟ್ರಲ್ ಆಟಮ್ ಜೊತೆ ಎಷ್ಟು ಆಟಮ್ಸು ಸಿಂಗಲ್ ಬಾಂಡ್ ನಿಂದ ಲಿಂಕ್ ಆಗಿದಾವ ಸೆಂಟ್ರಲ್ ಆಟಮ್ಗೆ, ಅದನ್ನ ಎರಡು ಸೇರಿಸಿ ಏನ್ ಮಾಡಬೇಕು, ಹಾಫ್ ಮಾಡಬೇಕು. ಇಸ್ ದಟ್ ಕ್ಲಿಯರ್? ಹಾಫ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ದ ಸೆಂಟ್ರಲ್ ಆಟಮ್ ಪ್ಲಸ್ number of other atoms which are forming a single bond with the central atom. ಸೆಂಟ್ರಲ್ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೋ ಪ್ಲಸ್ ಸೆಂಟ್ರಲ್ ಆಟಮ್ ಜೊತೆ ಎಷ್ಟು ಆಟಮ್ಸು ಸಿಂಗಲ್ ಬಾಂಡ್ ಫಾರ್ಮ್ ಮಾಡಿದಾವ, ಎರಡನ್ನು ಪ್ಲಸ್ ಮಾಡಿ ಅರ್ಧ ಮಾಡಿದ್ರೆ, ಹಾಫ್ ಮಾಡಿದ್ರೆ ಏನು ಸಿಗುತ್ತೋ ದಟ್ ಈಸ್ ಯುವರ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಅರ್ಥ ಆಯ್ತಾ? ರೈಟ್. ಸಪೋಸ್ ಅದು ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿರಲಿಲ್ಲ, ನೆಗೆಟಿವ್ ಅಯಾನ್ ಆಗಿತ್ತಪ್ಪ ಅಂತಂದ್ರೆ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಏನು ಮಾಡಿದ್ರಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಅಷ್ಟೇ ನೆಗೆಟಿವ್ ಚಾರ್ಜ್ ಅನ್ನ ಮೊದಲು ಕೂಡಿಸ್ಬೇಕು. ಅದು ನೆಗೆಟಿವ್ ಚಾರ್ಜ್ ಆಗಿದ್ದಂದ್ರೆ ಆಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು ದ ಯೂನಿಟ್ಸ್ ಆಫ್ ನೆಗೆಟಿವ್ ಚಾರ್ಜ್ ಆನ್ ದ ಅಯಾನ್ ಟು ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಏನು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಎಷ್ಟು ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ನೆಗೆಟಿವ್ ಅಯಾನ್ ಆಗಿದ್ದರೆ ಅಷ್ಟೇ ಇದು, ಅದು ನೆಗೆಟಿವ್ ಅಯಾನ್ ಆಗಿದ್ದರೆ ಎಷ್ಟು ನೆಗೆಟಿವ್ ಚಾರ್ಜ್ ಇರ್ತಾವಲ್ಲ ಅಷ್ಟು ಸೆಂಟ್ರಲ್ ಆಟಮ್ದು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಆ್ಯಡ್ ಮಾಡಬೇಕು, ಪ್ಲಸ್ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್, ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಸಿಂಗಲ್ ಬಾಂಡ್ ಆಸ್ ಇಟ್ ಈಸ್, ಅದು ಫಾರ್ಮಿಂಗ್ ಸಿಂಗಲ್ ಬಾಂಡ್ ಆಸ್ ಇಟ್ ಈಸ್. ಇದನ್ನ ಏನು ಮಾಡಬೇಕು, ಹಾಫ್ ಮಾಡಬೇಕು ನೆಗೆಟಿವ್ ಅಯಾನ್ ಇದ್ದರೆ. ಅದೇ ಒಂದು ವೇಳೆ ಪಾಸಿಟಿವ್ ಅಯಾನ್ ಇದ್ದರೆ ಏನು ಮಾಡ್ತೀರಿ, ಪಾಸಿಟಿವ್ ಅಯಾನ್ ಇತ್ತಂದರೆ ಇಲ್ಲಿ ಏನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು ಯೂನಿಟ್ಸ್ ಆಫ್ ಪಾಸಿಟಿವ್ ಚಾರ್ಜ್. ಇಲ್ಲೇನು ಮಾಡ್ತೀರಿ, ಮತ್ತೆ ಸೇಮ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮತ್ತೆ ಸೇಮ್, ಬಟ್ ಇಲ್ಲಿ ಏನು ಮಾಡಬೇಕು, ಮೈನಸ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಪ್ಲಸ್ ಮತ್ತೆ ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಸಿಂಗಲ್ ಬಾಂಡ್, ಫಾರ್ಮಿಂಗ್ ಸಿಂಗಲ್ ಬಾಂಡ್, ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಸಿಂಗಲ್ ಬಾಂಡ್. ಓಕೆ, ಇದನ್ನ ಹಾಫ್ ಮಾಡಬೇಕು ಅಷ್ಟೇ ಡಿಫರೆನ್ಸ್. ನ್ಯೂಟ್ರಲ್ ಇತ್ತು ಏನು ಮಾಡಬೇಕು, ಹಾಫ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆನ್ ದ ಸೆಂಟ್ರಲ್ ಆಟಮ್ ಪ್ಲಸ್ ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಅ ಸಿಂಗಲ್ ಬಾಂಡ್. ನೆಗೆಟಿವ್ ಅಯಾನ್ ಇತ್ತು, ಹಾಫ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲಸ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಪ್ಲಸ್ ನಂಬರ್ ಆಫ್ ಆಟಮ್ಸ್ ಫಾರ್ಮಿಂಗ್ ಅ ಸಿಂಗಲ್ ಬಾಂಡ್. ಪಾಸಿಟಿವ್ ಅಯಾನ್ ಇತ್ತಂದ್ರೆ ಅಷ್ಟೇ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. Is that clear students? Right. With this we can go to some examples. ಇವು ಎಕ್ಸಾಂಪಲ್ಸು ನಿಮಗೆ ಬೋರ್ಡ್ ಎಕ್ಸಾಮ್ಗಿಂತ ಜಾಸ್ತಿ ಆಬ್ಜೆಕ್ಟಿವ್ ಎಕ್ಸಾಮ್ಗೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಪೇ ಅಟೆನ್ಷನ್. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸು ನೀವು ಆ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಿಮಗೆ 2 ಅಂತ ಬಂದರೆ ಟೋಟಲ್ 2 ಪೇರ್ ಎಲೆಕ್ಟ್ರಾನ್ಸ್ ಇದಾವಂತ ನಿಮಗೆ ಬಂತೀಗ. ಆವಾಗ ಮಾಲಿಕ್ಯೂಲ್ ಏನಾಗಿರುತ್ತೆ, ಲೀನಿಯರ್ ಆಗಿರುತ್ತೆ. ನಾನು ನಿಮಗೆ ಹೇಳಿದೆ ಯಾವಾಗ ಲೀನಿಯರ್ ಆಗಿರುತ್ತೆ, ಇಫ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 2 atoms. ಇಫ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 2 atoms ಅಂದ್ರೆ ಏನ್ರಿ, ಇಫ್ ಎ ಈಸ್ ಸರೌಂಡೆಡ್ ಬೈ ಬಿ ಹಿಯರ್ ಅಂಡ್ ಬಿ ಹಿಯರ್, ಎಷ್ಟು ಬಾಂಡ್ ಪೇರ್ ಇರ್ತಾವ ಅದ್ರೊಳಗೆ, 2 ಬಾಂಡ್ ಪೇರ್. ಲೋನ್ ಪೇರ್ ಅಂತೂ 0, ನೋ ಲೋನ್ ಪೇರ್ಸ್ ಅಟ್ ಆಲ್. ಇಸ್ ದಾಟ್ ಕ್ಲಿಯರ್? 2 ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ನಿಮಗೆ 2 ಏನಾದರೂ ಬಂತಂದ್ರೆ ಸ್ಟ್ರೇಟ್ ಅವೇ ಅದರದ್ದು ಜಾಮೆಟ್ರಿ ಆಫ್ ದ ಎಲೆಕ್ಟ್ರಾನ್ ಪೇರ್ಸ್ ಏನು, ಲೀನಿಯರ್. ಅಂದರೆ ಒಂದೇ ಒಂದು ಪರ್ಟಿಕ್ಯುಲರ್
ಲೈನಲ್ಲಿ ಅಲೈನ್ ಆಗಿರ್ತಾವೆ. ದೇ ವಿಲ್ ಬಿ ಅಲೈನ್ಡ್ ಇನ್ ಅ ಪರ್ಟಿಕ್ಯುಲರ್ ಲೈನ್ ಓನ್ಲಿ. ಓಕೆ, ನಾವು ಇದನ್ನ AB2 ಅಂದ್ರೆ ಏನ್ರಿ? ಎರಡು ಆಟಮ್ಸ್ ಇದಾವ. ದೋಸ್ 2 atoms ಆರ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್ ಲೈಕ್ ದಿಸ್ AB2. ಲೀನಿಯರ್, ಅವು ಕೂಡ ಲೀನಿಯರ್ ಜಾಮೆಟ್ರಿ ಇರುತ್ತೆ. AB2 ಲೈಕ್ ದಿಸ್. ಡು ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್? AB2 ಲೈಕ್ ದಿಸ್. ಎ ಸುತ್ತಮುತ್ತ 2 B ಅಟ್ಯಾಚ್ ಆಗಿದಾವ. ಯಾವ ಡಿಸೈನ್ ಅಲ್ಲಿ, ಸಾರಿ ಯಾವ ಜಾಮೆಟ್ರಿಯಲ್ಲಿ? AB2 ಲೀನಿಯರ್ ಅಲ್ಲಿ. ಇಸ್ ದಾಟ್ ಕ್ಲಿಯರ್? ಎಕ್ಸಾಂಪಲ್ ಏನು ತಗೋತೀರಿ? ಕಾರ್ಬನ್ ಡೈಆಕ್ಸೈಡ್ ತಗೋರಿ, ಬೆರಿಲಿಯಂ ಫ್ಲೋರೈಡ್ ತಗೊಳ್ರಿ. ಇಸ್ ಆ ಥರ ನೀವು ಎಕ್ಸಾಂಪಲ್ ತಗೋಬಹುದು. ಯಾವಾಗಿದು? ಇಫ್ ಎಲೆಕ್ಟ್ರಾನ್ ಪೇರ್ಸ್ 2 ಬಂದಿದ್ರೆ, ರಿಮೆಂಬರ್, ಇಫ್ 2 ಪೇರ್ ಎಲೆಕ್ಟ್ರಾನ್ಸ್ ಇದ್ರೆ, ದಿಸ್ ಈಸ್ ವಾಟ್ ಈಸ್ ದ ಜಾಮೆಟ್ರಿ. ಲೀನಿಯರ್ ಜಾಮೆಟ್ರಿ ಆ್ಯಂಡ್ ಲೀನಿಯರ್ ಶೇಪ್. ಇಸ್ ದಾಟ್ ಕ್ಲಿಯರ್? ರೈಟ್. ಸಪೋಸ್ ನಿಮಗೆ ಆನ್ಸರ್ 3 ಏನಾದರೂ ಬಂದಿದ್ರೆ, ಸಪೋಸ್ ಅಲ್ಲಿ 3 ಲೋನ್ ಪೇರ್, ಸಾರಿ 3 ಎಲೆಕ್ಟ್ರಾನ್ ಪೇರ್ಸ್ ಆಗಿತ್ತಂದ್ರೆ ಜಾಮೆಟ್ರಿ ಹೆಂಗೆ ಅಲೈನ್ ಆಗುತ್ತೆ ನೋಡ್ರಿ. ದ ಜಾಮೆಟ್ರಿ ಆಫ್ ದ ಎಲೆಕ್ಟ್ರಾನ್ ಪೇರ್ಸ್ ಇದು 3 ಎಲೆಕ್ಟ್ರಾನ್ ಪೇರ್ಸ್ ಇದಾವ. 3 ಬಾಂಡ್ ಪೇರ್ಸ್ ಇದಾವ. ಇದು ಒಂದು ಬಾಂಡ್ ಪೇರ್, ಇದು ಒಂದು ಬಾಂಡ್ ಪೇರ್, ಇದು ಒಂದು ಬಾಂಡ್ ಪೇರ್. ಇಸ್ ದಾಟ್ ಕ್ಲಿಯರ್? 3 ಎಲೆಕ್ಟ್ರಾನ್ಸ್, ಇದೊಂದು ಬಾಂಡ್ ಪೇರ್, ಇದೊಂದು ಬಾಂಡ್ ಪೇರ್, ಇದೊಂದು ಬಾಂಡ್ ಪೇರ್. ಯಾವ ಟೈಪ್ ಅಲೈನ್ ಆಗ್ಯಾವ? ಟ್ರಯಾಂಗ್ಯುಲರ್ ಪ್ಲೇನಾರ್. ಇಸ್ ದಾಟ್ ಕ್ಲಿಯರ್? 3 ಎಲೆಕ್ಟ್ರಾನ್ ಪೇರ್ ಇತ್ತಂದ್ರೆ ಇದೊಂದು ಬಾಂಡ್ ಪೇರ್, ಇದೊಂದು ಬಾಂಡ್ ಪೇರ್, ಇದೊಂದು ಬಾಂಡ್, 3 ಬಾಂಡ್ ಪೇರ್ ಇವು ನೋಡ್ರಿ ಇಲ್ಲಿ, 3 ಬಾಂಡ್ ಪೇರ್. ಆಲ್ ದ 3 ಆರ್ ಬಾಂಡ್ ಪೇರ್ ಸ್ಟೂಡೆಂಟ್ಸ್. ಅವಾಗ ಸೆಂಟ್ರಲ್ ಆಟಮ್ ಇಸ್ A, ಇಟ್ ಇಸ್ ಸರೌಂಡೆಡ್ ಬೈ 3B ಅಂಡ್ ಆಲ್ ದ 3 ಆರ್ ಬಾಂಡ್ ಪೇರ್ಸ್. ಬಾಂಡ್ ಪೇರ್ಸ್ ಎಷ್ಟು? 3. ಲೋನ್ ಪೇರ್ಸ್ ಎಷ್ಟು? 0. ಇಲ್ಲಿ ನೋಡ್ರಿ 3 ಪೇರ್ ಎಲೆಕ್ಟ್ರಾನ್ಸ್ ಬಂತ. 3 ಬಾಂಡ್ ಪೇರ್ ಆಗಿತ್ತಂದ್ರೆ ನಿಮ್ದು ಶೇಪ್ ಆಫ್ ದ ಮಾಲಿಕ್ಯೂಲ್ ವುಡ್ ಬಿ ಅಗೇನ್ ಟ್ರೈಗಾನಲ್ ಪ್ಲೇನಾರ್. ಇಲ್ಲೇ ನೋಡ್ರಿ ಬಾಂಡ್ ಪೇರ್ಸ್. ಸೆಂಟ್ರಲ್ ಆಟಮ್ A ಆಗಿದೆ. ಇಲ್ಲೇ ನೋಡ್ರಿ 3 ಬಾಂಡ್ ಪೇರ್ಸ್. ದಿಸ್ ಇಸ್ B, ದಿಸ್ ಇಸ್ B, ದಿಸ್ ಇಸ್ B. ಇಲ್ಲೇ ಇರುವಷ್ಟು ರಿಪಲ್ಷನ್ ಇಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಅವಾಗ ಮಾಲಿಕ್ಯೂಲ್ ವುಡ್ ಬಿ ರೆಗ್ಯುಲರ್. ಇಟ್ ವಿಲ್ ಹ್ಯಾವ್ ಅ ಸಿಮೆಟ್ರಿಕಲ್ ಜಾಮೆಟ್ರಿ ಆ್ಯಂಡ್ ಅ ರೆಗ್ಯುಲರ್ ಜಾಮೆಟ್ರಿ. ಇಸ್ ದಟ್ ಕ್ಲಿಯರ್? 3 ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ ವಾಟ್ ಇಸ್ ದ ರೆಗ್ಯುಲರ್ ಜಾಮೆಟ್ರಿ? ಟ್ರೈಗಾನಲ್ ಪ್ಲೇನಾರ್. ತಲೆಗೆ ಹೋಗ್ಬೇಕಿದು. 3 ಎಲೆಕ್ಟ್ರಾನ್ ಪೇರ್ ಇದ್ರೆ, 3 ಬಾಂಡ್ ಪೇರ್ ಆಗಿದ್ರೆ ಟ್ರೈಗಾನಲ್ ಪ್ಲೇನಾರ್. ಎಕ್ಸಾಂಪಲ್ BF3, AlCl3, SO3. ನೆನ್ಪಿಟ್ಕೊಡ್ರಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನೋಡ್ರಿ, 3 ಎಲೆಕ್ಟ್ರಾನ್ ಪೇರ್ಸ್ ಇದಾವ. 3 ಎಲೆಕ್ಟ್ರಾನ್ ಪೇರ್ಸ್ ಇದಾವ. 3ರಲ್ಲಿ 2 ಮಾತ್ರ ಬಾಂಡ್ ಪೇರು, 1 ಲೋನ್ ಪೇರ್. ಇಲ್ಲೇ ನೋಡ್ರಿ 3 ಬಾಂಡ್ ಪೇರ್ ಇತ್ತಂದ್ರೆ ಏನು? ಟ್ರೈಗೋನಲ್ ಪ್ಲೇನಾರ್ ವುಡ್ ಬಿ ದ ಜಾಮೆಟ್ರಿ. 3ರಲ್ಲಿ 2 ಬಾಂಡ್ ಪೇರ್ ಇದೆ, 1 ಲೋನ್ ಪೇರ್ ಇದೆ. ಸೊ A ಇಸ್ ಅ ಸೆಂಟ್ರಲ್ ಆಟಮ್. ಅದಕ್ಕೆ 2 ಬಾಂಡ್ ಪೇರ್ ಇದಾವೆ, ಅದರ ಸುತ್ತಮುತ್ತ 1 ಲೋನ್ ಪೇರ್ ಇದೆ. 2 ಬಾಂಡ್ ಪೇರು, 1 ಲೋನ್ ಪೇರು. ಇವಾಗ ಏನಾಗುತ್ತೆ ಹೇಳ್ರಿ? A is surrounded by what? Pay attention and listen. A is surrounded by 2 ಬಾಂಡ್ ಪೇರ್. ಟೋಟಲ್ 3 ಪೇರ್ ಎಲೆಕ್ಟ್ರಾನ್ ಇದಾವ. ಅದರೊಳಗೆ 2 ಬಾಂಡ್ ಪೇರ್ ಇದಾವ, ಇನ್ನೊಂದು ಲೋನ್ ಪೇರ್ ಇದೆ. ಅಲ್ಲಿ ಬಾಂಡ್ ಆಗೇ ಇಲ್ಲ, ಅದು ಲೋನ್ ಪೇರ್ ಇದೆ. ಅವಾಗ ಏನಾಗುತ್ತೆ ಹೇಳ್ರಿ? ಅವಾಗ ಏನಾಗುತ್ತೆ? ಈ ಲೋನ್ ಪೇರು ಈ ಬಾಂಡ್ ಪೇರನ್ನ ರಿಪೆಲ್ ಮಾಡುತ್ತಲ್ಲೋ. ಐ ಟೋಲ್ಡ್ ಯು, ಎಲ್ಲಿ ರಿಪಲ್ಷನ್ ಜಾಸ್ತಿ ಇರ್ತದೆ? ಬಾಂಡ್ ಪೇರೋ ಲೋನ್ ಪೇರ್ ಬಾಂಡ್ ಪೇರೋ? ಲೋನ್ ಪೇರ್ ಬಾಂಡ್ ಪೇರ್. ಎಸ್ ಆರ್ ನೋ? ರಿಮೆಂಬರ್, ಹೈಯೆಸ್ಟ್ ಇಸ್ ಲೋನ್ ಪೇರ್, ಲೀಸ್ಟ್ ಇಸ್ ಬಾಂಡ್ ಪೇರ್. ಸೊ ದೇರ್ ಫೋರ್ ಲೋನ್ ಪೇರ್ ಮತ್ತೆ ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ಜಾಸ್ತಿ ಇರೋದ್ರಿಂದ ಈ ಮೌಲ್ಯ 2 ಬಾಂಡ್ಸು ಇದರಿಂದ ರಿಪೆಲ್ ಆಗಿ ಇನ್ನೂ ಹತ್ರ ಬರ್ತವೆ. ಇನ್ನೂ ಹತ್ರ ಬಂದ ಕೂಡಲೇ ಜಾಮೆಟ್ರಿ ಏನಾಗುತ್ತೆ? ಬೆಂಟ್ ಆಗುತ್ತೆ. ಬೆಂಟ್ ಅಥವಾ ವಿ ಶೇಪಲ್ಲಿ ಬರುತ್ತೆ. ಇದು ನಿಮ್ಮ ಜಾಮೆಟ್ರಿ. ಇದಕ್ಕೇನಂತಾರೆ? ಡಿಸ್ಟಾರ್ಟೆಡ್ ಜಾಮೆಟ್ರಿ. ಇದು ರೆಗ್ಯುಲರ್ ಜಾಮೆಟ್ರಿ ಏನಿರ್ತದೆ ಹೇಳ್ರಿ? ರೆಗ್ಯುಲರ್ ಜಾಮೆಟ್ರಿ ಏನಿರ್ತಿತ್ತು? ಟ್ರೈಗಾನಲ್ ಪ್ಲೇನಾರ್. ಯಾವಾಗ? 3 ಬಾಂಡ್ ಪೇರ್ ಇದ್ರೆ. ಡಿಸ್ಟಾರ್ಟೆಡ್ ಜಾಮೆಟ್ರಿ ಯಾವಾಗ ಆಗುತ್ತದು? ಯಾವಾಗ ರಿಪಲ್ಷನ್ಸ್ ಹೇರಾಪೇರಿ ಆದರೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ರಿಪಲ್ಷನ್ಸ್ ಆರ್ ಆಲ್ ಸೇಮ್ ಓನ್ಲಿ, ಆಲ್ ದ 3 sides. ಇಸ್ ದಾಟ್ ಕ್ಲಿಯರ್? ಬಟ್ ಇಲ್ಲೇ ರಿಪಲ್ಷನ್ಸ್ ಆರ್ ಡಿಫ್ರೆಂಟ್. ಲೋನ್ ಪೇರ್ ಬಾಂಡ್ ಪೇರ್, ಇಲ್ಲಿ ರಿಪಲ್ಷನ್ ಬೇರೆ ಇದೆ, ಇಲ್ಲಿ ರಿಪಲ್ಷನ್ ಬೇರೆ ಇದೆ. 3 ಬಾಂಡ್ ಪೇರ್ ಇದ್ದಾಗ ರಿಪಲ್ಷನ್ ವಾಸ್ ಸೇಮ್ ಫ್ರಮ್ ಆಲ್ ಸೈಡ್, ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಇತ್ತು, ರೆಗ್ಯುಲರ್ ಜಾಮೆಟ್ರಿ ಇತ್ತು. ಈಗೇನಾಯಿತು? ಅದೇ 3 ಪೇರ್ ಎಲೆಕ್ಟ್ರಾನ್ಸ್ ಇದಾವ, ಬಟ್ 3 ಪೇರ್ ಎಲೆಕ್ಟ್ರಾನಲ್ಲಿ 2 ಬಾಂಡ್ ಪೇರು, 1 ಲೋನ್ ಪೇರ್ ಇರೋದ್ರಿಂದ ಮಾಲಿಕ್ಯೂಲ್ ಏನಾಯಿತು? ಡಿಸ್ಟಾರ್ಟ್ ಆಯಿತು, ಇರ್ರೆಗ್ಯುಲರ್ ಆಯಿತು, ಅನ್ಸ್ಟೇಬಲ್ ಆಯಿತು, ಎವ್ರಿಥಿಂಗ್. ಇಸ್ ದಟ್ ಕ್ಲಿಯರ್? 3 ಬಾಂಡ್ ಪೇರ್ ಇದ್ದರೆ ಜಾಮೆಟ್ರಿ ಇಸ್ ಟ್ರೈಗಾನಲ್ ಪ್ಲೇನಾರ್. 3ರಲ್ಲಿ 2 ಬಾಂಡ್ ಪೇರ್ ಇತ್ತು, 1 ಲೋನ್ ಪೇರ್ ಇತ್ತಂದರೆ bent or V-shaped. Remember, these are the examples like NO2, SO2,
NO2, SO2, not this. NO2, SO2, SnCl2. Is that clear? Right. Next. Suppose if you have 4 pair of electron ಇತ್ತಂದ್ರೆ 4 pair of electron ಇದ್ರೆ ಅದಕ್ಕೇನಾಗ್ತಿತ್ತು ಟೆಟ್ರಾಹೆಡ್ರಲ್. ಯಾವಾಗ ಟೆಟ್ರಾಹೆಡ್ರಲ್ ಆಗ್ತಿತ್ತು ಅದು? ಆಲ್ ದ 4 pair of electrons ಈ ತರ ಇರ್ತಾವ. ಆಲ್ ದ 4 pair of electrons ಈ ತರ ಇರ್ತಾವ. 1 pair, 2 pair, 3 pair and 4 pair. 1, 2, 3, 4 ಇವೆಲ್ಲ ಜೋಡಿಸ್ರಿ ಹೆಂಗಾಗ್ತದ? ಟೆಟ್ರಾಹೆಡ್ರಲ್ ಆಗುತ್ತೋ ಇಲ್ಲೋ? So therefore A is surrounded by how many bond pairs? 4 bond pair. 4 bond pair, 0 lone pair. 4 bond pair, 0 lone pair. Is that clear? 4 bond pair ಇದಾವ. ಅವಾಗ ಏನಾಗತ್ತ ಮಾಲಿಕ್ಯೂಲ್? ಸಿಮೆಟ್ರಿಕಲ್, ರೆಗ್ಯುಲರ್ ಜಾಮೆಟ್ರಿ. ಏನು ರೆಗ್ಯುಲರ್ ಜಾಮೆಟ್ರಿ? ಟೆಟ್ರಾಹೆಡ್ರಲ್. ಟೆಟ್ರಾಹೆಡ್ರಲ್ geometry of the distribution of electron, tetrahedral geometry of the formation of the bond. Is that clear? ಡಿಸ್ಟರ್ಬ್ ಏನಾದರೂ ಆಯ್ತಾ? ಇಲ್ಲ. ಯಾವಾಗ ಡಿಸ್ಟರ್ಬ್ ಆಗುತ್ತೆ? ಲೋನ್ ಪೇರ್ ಬಂದಾಗ. ಎಕ್ಸಾಂಪಲ್ ಏನು ನೋಡ್ರಿ? SiF4, NH4 ಪ್ಲಸ್ CH4, ದೀಸ್ ಆರ್ ಆಲ್ ಟೆಟ್ರಾಹೆಡ್ರಲ್ ಜಾಮೆಟ್ರಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೋಡ್ರಿ ಮತ್ತೊಂದ್ಸಲ, 2 ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ, 2 ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ ಓನ್ಲಿ 1 ಶೇಪ್. ಯಾವುದು? ಲೀನಿಯರ್. 3 ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ 2 ಶೇಪ್. ಯಾವ್ಯಾವುದು? ಟ್ರೈಗೋನಲ್ ಪ್ಲೇನರ್ ಒಂದು, ಬೆಂಟ್ ಒಂದು. ಟ್ರೈಗೋನಲ್ ಪ್ಲೇನರ್ ಯಾವಾಗ? 3 ಬಾಂಡ್ ಪೇರ್ ಇದ್ದಾಗ. ಬೆಂಟ್ ಯಾವಾಗ? ಒಂದು ಲೋನ್ ಪೇರ್ ಇದ್ದಾಗ. ಅದೇ ರೀತಿ 4 ಪೇರ್ ಇತ್ತಂದ್ರೆ 4 ಬಾಂಡ್ ಪೇರ್ ಇದ್ರೆ ಟೆಟ್ರಾಹೆಡ್ರಲ್. 4ರಲ್ಲಿ 3 ಬಾಂಡ್ ಪೇರ್ ಇರ್ಬೋದು, 1 ಲೋನ್ ಪೇರ್ ಇರ್ಬೋದು. ಈ ತರ 3 ಬಾಂಡ್ ಪೇರು, 1 ಲೋನ್ ಪೇರ್. ಅದೇ ರೀತಿ 2 ಬಾಂಡ್ ಪೇರ್, 2 ಲೋನ್ ಪೇರ್ ಇರ್ಬೋದು. ಎ ಅಂದ್ರೆ ಸೆಂಟ್ರಲ್ ಆಟಮ್, 2 ಬಾಂಡ್ ಪೇರು, 2 ಲೋನ್ ಪೇರ್. 2 ಬಾಂಡ್ ಪೇರ್, 2 ಲೋನ್ ಪೇರ್. 2 ಬಾಂಡ್ ಪೇರ್, 2 ಲೋನ್ ಪೇರ್. ಏನಾಯ್ತು ರೀ? ಅರ್ಧೇ ಟೆಟ್ರಾಹೆಡ್ರಲ್. 4 ಬಾಂಡ್ ಪೇರ್ ಇದ್ದಾಗ ಏನಾಗಿತ್ತು? ಟೆಟ್ರಾಹೆಡ್ರಲ್ ಇತ್ತು. ಯಾವಾಗ 1 ಲೋನ್ ಪೇರ್ ಬಂತೋ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಈಸ್ ಲಾಸ್ಟ್, ಸಿಮೆಟ್ರಿ ಈಸ್ ಲಾಸ್ಟ್. ಏನಾಯ್ತು ಈಗ? ಅದು ಟ್ರೈಗೋನಲ್ ಪ್ಲೇನಾರ್ ಆಯಿತು. ಟ್ರೈಗೋನಲ್ ಪಿರಾಮಿಡಲ್ ಆಯಿತು. ಟ್ರೈಗೋನಲ್ ಪಿರಾಮಿಡಲ್ ಯಾವಾಗಾಯಿತು? 1 ಲೋನ್ ಪೇರ್ ಬಂದಾಗ. ಎದ್ರೊಳಗ? 4 ಬಾಂಡ್ ಪೇರ್ ಒಳಗಡೆ 1 ಲೋನ್ ಪೇರ್ ಬಂದಾಗ. AB3L ಆಯ್ತಂತಂದ್ರೆ ದ ಜಾಮೆಟ್ರಿ ಈಸ್ ಡಿಸ್ಟಾರ್ಟೆಡ್, ಡಿಸ್ಟರ್ಬ್ಡ್, ಅನ್ಸಿಮೆಟ್ರಿಕಲ್. ಏನು ಬಂತೀಗ? ಅದು ಟ್ರೈಗೋನಲ್ ಪಿರಾಮಿಡಲ್ ಬಂತು. ಏನು ಬಂತು? ಟ್ರೈಗೋನಲ್ ಪಿರಾಮಿಡಲ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಈ 3ನ ನೀವು ಜಾಯಿನ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ? ಇಲ್ಲಿ ನಿಮ್ಗೇನು ಸಿಗುತ್ತೆ? ಇಫ್ ಯು ಜಾಯಿನ್ ದಿಸ್ ಏನಾಯ್ತು ಸಿಗ್ತಾ? ನಿಮ್ಗೆ ಪಿರಾಮಿಡ್ ಸಿಗ್ತಾ ಇಲ್ಲಿ? ಇಟ್ ಇಸ್ ಟ್ರೈಗೋನಲ್ ಪಿರಾಮಿಡಲ್. ಇಸ್ ಇಟ್ ನಾಟ್? ರೈಟ್. ಸೊ ದಿಸ್ ಇಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. Is that clear? Example for trigonal pyramidal: NH3, PCl3, NCl3, etc. ಅದೇ ಒಂದು ವೇಳೆ 2 ಬಾಂಡ್ ಪೇರು, 2 ಲೋನ್ ಪೇರ್ ಬಂದ್ರೆ, 2 ಬಾಂಡ್ ಪೇರು, 2 ಲೋನ್ ಪೇರ್, ಔಟ್ ಆಫ್ ಫೋರ್ 1 ಲೋನ್ ಪೇರ್ ಬಂದ್ರೆ ದಟ್ ಈಸ್ ಪಿರಾಮಿಡಲ್, ಟ್ರೈಗೋನಲ್ ಪಿರಾಮಿಡಲ್. 2 ಬಾಂಡ್ ಪೇರ್ ಬಂತಂದ್ರೆ ಇಲ್ಲೂ ಒಂದು ಪೇರು, ಇಲ್ಲೊಂದು ಪೇರ್ ಬಂದ್ರೆ ಇಲ್ಲೂ ರಿಪಲ್ಷನ್ ಆಯ್ತು, ಇಲ್ಲೂ ರಿಪಲ್ಷನ್ ಆಯ್ತು. ಈ ನಾವು 2 ಬಾಂಡ್ಸ್ ಏನಾಗ್ತಾವ? ಹತ್ರ ಬಂದ್ಬಿಡ್ತಾವ. ಸೊ ನಿಮ್ಗೇನು ಸಿಗುತ್ತೆ? ಈ ಥರ ಬೆಂಟ್ ಶೇಪ್ ಸಿಗುತ್ತೆ. ಇನ್ನೂ ಡಿಸ್ಟಾರ್ಟ್ ಆಯಿತು. ಹಿಡಿತಲ್ವಾ? ಎಷ್ಟು ಚೆನ್ನಾಗಿತ್ತು ನೋಡ್ರಿ ಶೇಪ್ ಅದು ಟೆಟ್ರಾಹೆಡ್ರಲ್. ಯಾವಾಗ ಕೆಟ್ಟೋಯ್ತು? ಯಾವಾಗ ಸ್ಟೇಬಿಲಿಟಿ ವಾಸ್ ಲಾಸ್ಟ್? ಯಾವಾಗ ಅದರ ಜಾಮೆಟ್ರಿ ಕೆಟ್ಟೋಯ್ತು? 1 ಲೋನ್ ಪೇರ್ ಬಂದಾಗ. 2 ಲೋನ್ ಪೇರ್ ಬಂದಾಗಂತೂ ಬೆಂಟ್ ಆಗಿಬಿಡ್ತು, ಈ ಥರ ಆಗಿಬಿಡ್ತು. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಎಕ್ಸಾಂಪಲ್ H2S NO2 - H2O. ಯು ಕ್ಯಾನ್ ರಿಮೆಂಬರ್. ಈಗ ನೋಡ್ರಿ, 5 ಬಾಂಡ್ ಪೇರ್ ಇದ್ದಾಗ, 5 ಪೇರ್ ಎಲೆಕ್ಟ್ರಾನ್ಸ್ ಇದ್ದಾಗ, 5 ಪೇರ್ ಎಲೆಕ್ಟ್ರಾನ್ಸ್ ಇದ್ದಾಗ 5ಕ್ಕೆ 5 ಏನದಾವ? ಬಾಂಡ್ ಪೇರ್ಸ್ ಇದಾವೆ. 5 ಔಟ್ ಆಫ್ 5 ಆರ್ ಬಾಂಡ್ ಪೇರ್. ಓನ್ಲಿ ಬಾಂಡ್ ಪೇರ್ ಇದ್ರೆ ರೆಗ್ಯುಲರ್ ಜಾಮೆಟ್ರಿ, ಸ್ಟೇಬಲ್, ಸಿಮೆಟ್ರಿಕಲ್. ಆಲ್ 5 ಆರ್ ಬಾಂಡ್ ಪೇರ್, ನೋ ಲೋನ್ ಪೇರ್. ಅವಾಗ ಟ್ರೈಗೋನಲ್ ಬೈಪಿರಾಮಿಡಲ್. ಟ್ರೈಗೋನಲ್ ಬೈಪಿರಾಮಿಡಲ್ ಯಾಕಂತಾರ್ರಿ ಇದಕ್ಕೆ? ಇಲ್ಲೇ ನೋಡ್ರಿ, ಇಲ್ಲೇ ಒಂದು ಸೆಂಟ್ರಲ್ ಆಟಮ್ ಇದೆ, ಇಲ್ಲೇ ಒಂದು ಬಾಂಡ್, 1, 2, 3 ಆಯ್ತಾ? ಆ 3 ಸೇರಿಸ್ರಿ, ಟ್ರೈಗೋನಲ್ ಆಯ್ತಾ? ಈ ಟ್ರೈಗೋನಲ್ ಮೇಲೆ ಒಂದು ಬಾಂಡು, ಕೆಳಗಡೆ ಒಂದು ಬಾಂಡು. ಏನಾಯ್ತು? ಇಲ್ಲೇ ಒಂದು ನಿಮಗೆ ಪಿರಾಮಿಡ್ ಸಿಗುತ್ತೆ, ಇಲ್ಲೇ ಒಂದು ನಿಮಗೆ ಪಿರಾಮಿಡ್ ಸಿಗುತ್ತೆ. ಇದು ಟ್ರೈಗೋನಲು, ಪಿರಾಮಿಡ್. ಏನಾಯ್ತು? ಟ್ರೈಗೋನಲ್ ಬೈ ಪಿರಾಮಿಡಲ್. ಬೈ ಅಂದರೆ 2. ಅರ್ಥ ಆಯ್ತಾ? ಯಾವಾಗ AB5 ಇದ್ದಾಗ, ಆಲ್ ದ 5 ಆರ್ ಬಾಂಡ್ ಪೇರ್ಸ್ ಇದ್ದಾಗ ರೆಗ್ಯುಲರ್ ಜಾಮೆಟ್ರಿ ಏನು? ಟ್ರೈಗೋನಲ್ ಬೈ ಪಿರಾಮಿಡಲ್. ಇಲ್ಲೇ ನೋಡ್ರಿ,
All 5 are bond pair. Bond pair 1, bond pair 2, bond pair 3, bond pair 4, bond pair 5. ಏನಿದು? This is trigonal bipyramidal. ಅರ್ಥ ಆಯ್ತಾ? Right. Regular geometry for 5 orbit. 5 pairs. PCl5, PF5, etc. ಆಮೇಲೆ ನೋಡ್ರಿ ಮತ್ತೆ 5 ಅಲ್ಲಿ ಔಟ್ ಆಫ್ 5 ಅಲ್ಲಿ 4 ಮಾತ್ರ ಬಾಂಡ್ ಪೇರ್ ಇದಾವ, ಒಂದು ಲೋನ್ ಪೇರ್ ಅದ. 4 ಬಾಂಡ್ ಪೇರು, ಒಂದು ಲೋನ್ ಪೇರ್ ಬಂತು. ಒಂದು ಲೋನ್ ಪೇರ್, ಒಂದೇ ಒಂದು ಲೋನ್ ಪೇರ್ ಬಂದ್ರೆ ಸಿಮೆಟ್ರಿ ಹೋಯ್ತು. ಎಷ್ಟು ಹೆಂಗಿತ್ತದು? ಟ್ರೈಗಾನಲ್ ಬೈಪಿರಾಮಿಡಲ್ ಆಗಿತ್ತು. ಈಗ ಏನಾಯ್ತು? ಸೀಸಾ ಆಡ್ತಿರಲ್ಲ ನೀವು? ಎಸ್, ಯು ಮಸ್ಟ್ ಹ್ಯಾವ್ ಪ್ಲೇಡ್. ಈ ತರ ಯು ಪ್ಲೇ ಅಪ್ಸ್ ಅಂಡ್ ಡೌನ್ಸ್ ಆನ್ ಬೋತ್ ಸೈಡ್. ಸೀಸಾ ಅಂತೀರಿ, ದಟ್ ಒನ್. ಓಕೆ, ಇಲ್ಲಿ ಒಂದು ಲೋನ್ ಪೇರ್ ಬಂದಾಗ ಟ್ರೈಗಾನಲ್ ಬೈಪಿರಾಮಿಡಲ್ ಹೋಯ್ತು, ಸೀಸಾ ಸ್ಟ್ರಕ್ಚರ್ ಬಂತು. ಡಿಸ್ಟಾರ್ಟೆಡ್ ಸ್ಟ್ರಕ್ಚರ್ ಇದು. ಎಕ್ಸಾಂಪಲ್ SF4. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಮತ್ತೆ ನೆಕ್ಸ್ಟ್ 5 ಪೇರ್ ಆಫ್ ಎಲೆಕ್ಟ್ರಾನ್ ಅಲ್ಲಿ 5 ಪೇರ್ ಆಫ್ ಎಲೆಕ್ಟ್ರಾನ್ ಅಲ್ಲಿ 2 ಲೋನ್ ಪೇರ್ ಬಂದ್ರೆ AB3L2 ಅಂತಾರದು. ಎ ಈಸ್ ಅ ಸೆಂಟ್ರಲ್ ಆಟಮ್. ಔಟ್ ಆಫ್ 5 3 ಬಾಂಡ್ ಪೇರು, 2 ಲೋನ್ ಪೇರ್ ಬಂದು. ಈಗ 2 ಲೋನ್ ಪೇರ್ ಬಂದು ನೋಡ್ರಿ. ಔಟ್ ಆಫ್ 5 2 ಲೋನ್ ಪೇರ್ ಬಂತು, 3 ಬಾಂಡ್ ಪೇರ್ ಇದಾವ. ಈಗ ಯಾವ ಶೇಪ್ ಬಂತಿದ್ದಕ್ಕೆ? ಇದು ಯಾವ ಶೇಪ್ ಬಂತಿದ್ದಕ್ಕೆ? ಟಿ ಶೇಪ್ ಬಂತು. ದಿಸ್ ಇಸ್ ಅ ಟಿ ಶೇಪ್. ಎಸ್ ಆರ್ ನೋ? ಎ B1 B2 B3 ಇಲ್ಲಿ ಏನಿದಾವ? ಲೋನ್ ಪೇರ್ಸ್ ಇದಾವ. ಏನಾಯ್ತು? ಟಿ ಶೇಪ್ ಬಂತು. ಯಾವಾಗ? 2 ಲೋನ್ ಪೇರ್ ಬಂದ್ರೆ. 5 ಪೇರ್ ಬಾಂಡ್ ಪೇರ್ ಇದ್ರೆ ಏನಿತ್ತು? 5 ಬಾಂಡ್ ಪೇರ್ ಇದ್ರೆ ಟ್ರೈಗಾನಲ್ ಬೈಪಿರಾಮಿಡಲ್, ದಟ್ ಈಸ್ ರೆಗ್ಯುಲರ್. 5ರಲ್ಲಿ ಒಂದು ಲೋನ್ ಪೇರ್ ಬಂತು, ಸೀಸಾ. 2 ಲೋನ್ ಪೇರ್ ಬಂತು, ಟಿ ಶೇಪ್ಡ್. 3 ಲೋನ್ ಪೇರ್ ಬಂದ್ರೆ ಔಟ್ ಆಫ್ 5 3 ಲೋನ್ ಪೇರ್ ಬಂದು 2 ಬಾಂಡ್ ಪೇರ್ ಇದ್ರೆ ಇಲ್ಲೇ ನೋಡ್ರಿ, ದಿಸ್ ಇಸ್ ಯುವರ್ ಸೆಂಟ್ರಲ್ ಆಟಮ್ ಎ. ಇದು ಒಂದು ಬಾಂಡ್ ಪೇರು, ಇದು ಒಂದು ಬಾಂಡ್ ಪೇರು. 5ರಲ್ಲಿ 2 ಬಾಂಡ್ ಪೇರು, ಇದು ಒಂದು ಲೋನ್ ಪೇರು, ಇದು ಒಂದು ಲೋನ್ ಪೇರು, ಇದು ಒಂದು ಲೋನ್ ಪೇರು. ಇಲ್ಲಿ ರಿಪೆಲ್ ಆಗುತ್ತೆ, ಇಲ್ಲಿ ರಿಪೆಲ್ ಆಗಿ AB2 ಮಾಲಿಕ್ಯೂಲ್ ವಿಲ್ ಬಿ ನೌ ವಾಟ್? ಲೀನಿಯರ್. ಏನಾಗುತ್ತೆ ಇದೀಗ? ಲೀನಿಯರ್ ಶೇಪ್ ಬಂದ್ಬಿಡುತ್ತೆ. ದೇ ಆಲ್ ಲೈನ್ ಅ ಸ್ಟ್ರೇಟ್ ಲೈನ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಫಾರ್ ಎಕ್ಸಾಂಪಲ್ XEF2, it can be I3 also, Br3 also, ICl2 minus also. Is that clear? ಇವೆಲ್ಲ ಏನಿವು? ಲೀನಿಯರ್ ಶೇಪ್ ಇವು. ಅರ್ಥ ಆಯ್ತಾ? 5 ಟ್ರೈಗಾನಲ್ ಬೈಪಿರಾಮಿಡಲ್. 1 ಬಾಂಡ್ ಪೇರ್ ಬಂದ್ರೆ ಸೀಸಾ, 2 ಬಾಂಡ್ ಪೇರ್ ಬಂದ್ರೆ ಟಿ ಶೇಪ್, 3 ಬಾಂಡ್ ಪೇರ್ ಬಂದ್ರೆ ಲೀನಿಯರ್. AB5 ಟ್ರೈಗಾನಲ್ ಪ್ಲೇನಾರ್, ಟ್ರೈಗಾನಲ್ ಬೈಪಿರಾಮಿಡಲ್. ಸಾರಿ, AB5 ಇದ್ರೆ ಟ್ರೈಗಾನಲ್ ಬೈಪಿರಾಮಿಡಲ್. AB4L ಇದ್ರೆ ಸೀಸಾ, AB3L2 ಇದ್ರೆ ಟಿ ಶೇಪ್ಡ್, AB2L3 ಇದ್ರೆ ಲೀನಿಯರ್, AB4 ಇದ್ರೆ ಟೆಟ್ರಾಹೆಡ್ರಲ್. AB4 ಇದ್ರೆ ಟೆಟ್ರಾಹೆಡ್ರಲ್. ಆಲ್ 4 ಆರ್ ಬಾಂಡ್ ಪೇರ್. 1 ಲೋನ್ ಪೇರ್ ಬಂದ್ರೆ ಟ್ರೈಗಾನಲ್, ಪಿರಾಮಿಡಲ್. ಇಸ್ ದಟ್ ಕ್ಲಿಯರ್? ಆಮೇಲೆ AB2L2 2 ಲೋನ್ ಪೇರ್ ಬಂತಂದ್ರೆ ಬೆಂಟ್ ಆರ್ ವಿ ಶೇಪ್ಡ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಎಸ್. ನೆಕ್ಸ್ಟ್, ಔಟ್ ಆಫ್ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅದಕ್ಕೇನಂತಾರ? ಆಕ್ಟಾಹೆಡ್ರಲ್. ವೆನ್ ಆಲ್ ದ 6 ಆರ್ ಬಾಂಡ್ ಪೇರ್, 0 ಲೋನ್ ಪೇರ್. 6 ಪೇರ್ ಎಲೆಕ್ಟ್ರಾನ್ಸ್ ಇತ್ತಂದ್ರೆ 6 ಬಾಂಡ್ ಪೇರ್ ಆಗಿದ್ರೆ ಯಾವ ಶೇಪು? ಆಕ್ಟಾಹೆಡ್ರಲ್. ಇದಕ್ಕೆ ಆಕ್ಟಾಹೆಡ್ರಲ್ ಯಾಕಂತಾರ? ದೇರ್ ಇಸ್ ಅ ಸ್ಕ್ವೇರ್ ಹಿಯರ್. 1 2 3 4 5 6 7 8. 2 ಫೇಸು, ಮೇಲೆ 4 ಫೇಸ್ ಸ್ಕ್ವೇರ್ಗೆ, ಕೆಳಗಡೆ 4 ಫೇಸು, ಟೋಟಲ್ 8 ಫೇಸು. ಆಕ್ಟಾ ಅಂದ್ರೆ 8, ಹೆಡ್ರಲ್ ಅಂದ್ರೆ ಸೈಡು, 8 ಸೈಡ್ ಇರುವಂತ ಒಂದು ಜಾಮೆಟ್ರಿ, ಒಂದು ಶೇಪ್. ಔಟ್ ಆಫ್ 6, ಆಲ್ 6 ಆರ್ ಬಾಂಡ್ ಪೇರ್ಸ್ ಇತ್ತಂದ್ರೆ ಆಕ್ಟಾಹೆಡ್ರಲ್ like this your octahedral is formed. 1 2 3 4 5 6 7 8. Octahedral geometry. Example SF6. Out of 6 students, ನಿಮಗೆ 5 ಬಾಂಡ್ ಪೇರ್ ಬಂದು 1 ಲೋನ್ ಪೇರ್ ಬಂದ್ರೆ AB5L ಆದ್ರೆ ರೆಗ್ಯುಲರ್ ಜಾಮೆಟ್ರಿ ಹೋಯ್ತು. ಒಂದೇ ಒಂದು ಲೋನ್ ಪೇರ್ ಬಂದ್ರು ರೆಗ್ಯುಲರ್ ಜಾಮೆಟ್ರಿ ಹೋಯ್ತು. ರೆಗ್ಯುಲರ್ ಜಾಮೆಟ್ರಿ ಏನಿತ್ತು? ಆಕ್ಟಾಹೆಡ್ರಲ್ ಇತ್ತು. ಈಗೇನಾಯ್ತು? ಸ್ಕ್ವೇರ್
ಒಂದೇ ಕಡೆ ಪಿರಾಮಿಡಲ್ ಬಂತು ನಿಮಗೆ, ಸ್ಕ್ವೇರ್ ಪಿರಾಮಿಡಲ್. ಇಲ್ಲಿ ಏನಿದೆ, ಲೋನ್ ಪೇರ್ ಇದೆ ಅಂತ ಆಯ್ತಾ. ದೀಸ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ ಏನು ಸಿಕ್ತು ನಿಮಗೆ, ಸ್ಕ್ವೇರ್ ಪಿರಾಮಿಡಲ್. ಹಿಯರ್ ವಿ ಆರ್ ಹ್ಯಾವಿಂಗ್ ಲೋನ್ ಪೇರ್ಸ್. ಅರ್ಥ ಆಯ್ತಾ. AB6 is octahedral, AB5L is square pyramidal. ಅದೇ ಆರರೊಳಗಡೆ ನಿಮಗೆ ಬರುವಂಥ ಎಕ್ಸಾಂಪಲ್ಲು 4 ಬಾಂಡ್ ಪೇರು, 2 ಲೋನ್ ಪೇರ್. ಒಂದು ಲೋನ್ ಪೇರ್ ಇತ್ತಂದ್ರೆ ಸ್ಕ್ವೇರ್ ಪಿರಾಮಿಡಲ್, 2 ಲೋನ್ ಪೇರ್ ಇತ್ತಂದ್ರೆ ಔಟ್ ಆಫ್ 6 1 2 3 4 ಬಾಂಡ್ ಪೇರ್. 6ರಲ್ಲಿ 4 ಬಾಂಡ್ ಪೇರ್, 6ರಲ್ಲಿ 4 ಬಾಂಡ್ ಪೇರ್, 2 ಲೋನ್ ಪೇರ್. ಇದೇನಿದು, ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಈ ಥರ ನಿಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾದ ಕೂಡಲೇ ಶೇಪ್ ಗೊತ್ತಾಗಬೇಕು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಸ್ ದಟ್ ಕ್ಲಿಯರ್? ಐ ಗೆಸ್ ಎಸ್. ಓಕೆ, ದಟ್ಸ್ ಗ್ರೇಟ್. ಇಲ್ಲೇ ನೋಡ್ರಿ, 2 ಪೇರ್ ಎಲೆಕ್ಟ್ರಾನ್ ಇದ್ರೆ ಏನು, ಲೀನಿಯರ್. 3 ಇದ್ರೆ ಏನು, ಟ್ರೈಗೋನಲ್ ಪ್ಲೇನಾರ್. 3ಕ್ಕೆ 3 ಬಾಂಡ್ ಪೇರ್ ಇದ್ರೆ ಟ್ರೈಗೋನಲ್ ಪ್ಲೇನಾರ್. 3ರಲ್ಲಿ ಒಂದೇ ಲೋನ್ ಪೇರ್ ಬಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬೆಂಟ್ ಆರ್ ವಿ ಶೇಪ್ಡ್. 4ಕ್ಕೆ 4 ಬಾಂಡ್ ಪೇರ್ ಇತ್ತಂದ್ರೆ ಟೆಟ್ರಾಹೆಡ್ರಲ್. 4ಕ್ಕೆ 4 ಬಾಂಡ್ ಪೇರ್ ಇದ್ರೆ ಟೆಟ್ರಾಹೆಡ್ರಲ್ ಜಾಮೆಟ್ರಿ ಒಳಗೆ ಡಿಸ್ಟಾರ್ಟ್ ಆಗುವಂಥ ಶೇಪ್ಸ್ ಯಾವುದು, 2. 1 ಲೋನ್ ಪೇರ್ ಬಂದರೆ AB3 ಆಗುತ್ತೆ, ಟ್ರೈಗೋನಲ್ ಪಿರಾಮಿಡಲ್ ಆಗುತ್ತೆ. ಅಮೋನಿಯಾ ವಿಲ್ ಬಿ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಲೇಟರ್ ಆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್. ಆ 2 ಲೋನ್ ಪೇರ್ ಬಂತಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅ ಬೆಂಟ್ ಶೇಪ್. 4ಕ್ಕೆ 4 ಬಾಂಡ್ ಪೇರ್ ಇದ್ರೆ ಯು ಆರ್ ಹ್ಯಾವಿಂಗ್ ಟೆಟ್ರಾಹೆಡ್ರಲ್. ಒಂದೇ ಒಂದು ಲೋನ್ ಪೇರ್ ಬಂದರೆ ಟ್ರೈಗೋನಲ್ ಪಿರಾಮಿಡಲ್. ಅಂಡ್ ದೆನ್ 2 ಲೋನ್ ಪೇರು 2 ಬಾಂಡ್ ಪೇರ್ ಇತ್ತಂದ್ರೆ ಬೆಂಟ್ ಶೇಪ್. ಇಸ್ ದಟ್ ಕ್ಲಿಯರ್? 5ಕ್ಕೆ 5 ಬಾಂಡ್ ಪೇರ್ ಇದ್ರೆ ಟ್ರೈಗೋನಲ್ ಬೈಪಿರಾಮಿಡಲ್. 5ರಲ್ಲಿ ಒಂದು ಬಾಂಡ್ ಪೇರ್, ಒಂದು ಲೋನ್ ಪೇರ್ ಬಂದರೆ ಸೀಸಾ. 5ರಲ್ಲಿ 2 ಲೋನ್ ಪೇರ್ ಬಂತಂದ್ರೆ ಟಿ. 5ರಲ್ಲಿ 3 ಲೋನ್ ಪೇರ್ ಬಂತಂದ್ರೆ ಲೀನಿಯರ್. 6ರಲ್ಲಿ 6ಕ್ಕೆ 6 ಬಾಂಡ್ ಪೇರ್ ಇದ್ರೆ ಆಕ್ಟಾಹೆಡ್ರಲ್. ಒಂದೇ ಒಂದು ಲೋನ್ ಪೇರ್ ಬಂದರೆ ಸ್ಕ್ವೇರ್ ಪಿರಾಮಿಡಲ್. 2 ಲೋನ್ ಪೇರ್ ಬಂದರೆ ಸ್ಕ್ವೇರ್ ಪ್ಲೇನಾರ್. Is that clear? This is the difference between regular geometry, distorted geometry. Regular geometry ಯಾವಾಗಿರುತ್ತೆ, ಓನ್ಲಿ ಬಾಂಡ್ ಪೇರ್ಸ್ ಇದ್ದಾಗ. ಡಿಸ್ಟಾರ್ಟೆಡ್ ಯಾವಾಗುತ್ತೆ, ಎಷ್ಟು ಲೋನ್ ಪೇರ್ ಜಾಸ್ತಿ ಇರ್ತಾವ ಅಷ್ಟು ರೆಗ್ಯುಲರ್ ಜಾಮೆಟ್ರಿಯಿಂದ ದೂರ ಹೋಗಿಬಿಡುತ್ತದೆ, ಡಿಸ್ಟಾರ್ಟೆಡ್ ಆಗಿಬಿಡುತ್ತದೆ. Now let us take some example students. ಹೇಳ್ರಿ ಇಲ್ಲಿ ನೋಡೋಣ. One example, I will write it again. First example is ClF3. Second example is BrF5. Third example is NH2 minus. ನಾಲ್ಕನೇ ಎಕ್ಸಾಂಪಲ್ ಬರಿತೀನಿ, H3O ಪ್ಲಸ್. ಇಲ್ಲೇ ಹೇಳ್ರಿ, ಇದನ್ನ ಆನ್ ದ ಬೇಸಿಸ್ ಆಫ್ VSEPR ಥಿಯರಿ ಪ್ರೆಡಿಕ್ಟ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್. ಇದರ ಶೇಪನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಶೇಪನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಬೇಕಾ? ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಹೆಂಗೆ ತೆಗಿತೀರಿ ನೀವೀಗ? ಹಾಫ್ ಆಫ್. ಹೆಂಗೆ? ಹಾಫ್ ಆಫ್ ಸೆಂಟ್ರಲ್ ಆಟಮ್ ಯಾವುದು? ಲೆಸ್ ಎಲೆಕ್ಟ್ರೋನೆಗೆಟಿವ್. ಔಟ್ ಆಫ್ ದಿಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ಕ್ಲೋರಿನ್ ಅಲ್ವಾ, ರೈಟ್? ಕ್ಲೋರಿನ್ ಇಸ್ ಅ ಹ್ಯಾಲೋಜನ್. ಅದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು? 7. ಫ್ಲೋರಿನ್ ಸಿಂಗಲಿ ಬಾಂಡೆಡ್ ಅದು, ಬಿಕಾಸ್ ಫ್ಲೋರಿನ್ ಈಸ್ ಮೊನೋವ್ಯಾಲೆಂಟ್. ಫ್ಲೋರಿನ್ ಎಷ್ಟಿದಾವ? 3 ಇದಾವ. ಸಿಂಗಲ್ ಬಾಂಡ್ ಎಷ್ಟು ಆಟಮ್ಸು ಕ್ಲೋರಿನ್ ಜೊತೆ ಸಿಂಗಲ್ ಬಾಂಡ್ ಮಾಡ್ತಾ ಇದ್ದಾವ? 3. 7 + 3 10. 10/2 5. ನಂಬರ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟೋಟಲಿ ಎಷ್ಟಿದಾವ? 5 ಅದಾವ. 5ರಲ್ಲಿ 5ಕ್ಕೆ 5 ಬಾಂಡ್ ಪೇರಿಸಿದಾವೇನ್ರಿ? 5ರಲ್ಲಿ 5ಕ್ಕೆ 5 ಬಾಂಡ್ ಪೇರಿಸಿದಾವ? ಇಲ್ಲ. ಎಷ್ಟು ಬಾಂಡ್ಸ್ ಸಾಧ್ಯ ಅದಾವ? CL ಸುತ್ತಮುತ್ತ ಎಷ್ಟು ಬಾಂಡ್ಸ್ ಇದಾವ? 3 ಇರೋದು. CL ಸುತ್ತಮುತ್ತ 3 ಇರೋದು. ಏನು? ಬಾಂಡ್ ಪೇರ್ಸ್. ಅಂದರೆ ಯಾವ ಟೈಪ್ ಇದು? A ಸುತ್ತಮುತ್ತ ಎಷ್ಟು ಬಾಂಡ್ ಪೇರ್ಸ್ ಇದಾವ? 3 ಇದಾವ. ಟೋಟಲ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದಾವ ನಿಮ್ಮ ಕಡೆ? 5. ಅದರೊಳಗೆ ಬಾಂಡ್ ಪೇರ್ಸ್ ಎಷ್ಟಾದವು ಈಗ? 3. ಮಿಕ್ಕಿದ್ದು ಎಲ್ಲ ಏನು? ಲೋನ್ ಪೇರ್ಸ್. ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟು ಬಂತು ನಿಮಗೆ? 5 ಬಂತು. ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟು ಬಂತು? 5. 5ರಲ್ಲಿ ಬಾಂಡ್ ಪೇರ್ಸ್ ಎಷ್ಟು ಬಂತು? 3. ಲೋನ್ ಪೇರ್ ಎಷ್ಟು ಉಳಿತು? 2. ಅಂದರೆ ಯಾವ ಟೈಪ್ ಇದು? AB3L2. AB3L2.
ಇಸ್ ದಟ್ ಕ್ಲಿಯರ್? AB5 ಇದ್ರೆ ಏನು ನಿಮ್ಮ ಜಾಮೆಟ್ರಿ? ಟ್ರೈಗಾನಲ್ ಬೈಪಿರಾಮಿಡಲ್. AB5 ಇದ್ರೆ ಏನು? ಟ್ರೈಗಾನಲ್ ಬೈಪಿರಾಮಿಡಲ್. ಒಂದೇ ಏನಾದ್ರೆ ಲೋನ್ ಪೇರ್ ಬಂದ್ರೆ ಏನಂತ ಹೇಳಿದೆ ನಿಮಗೆ? ಸೀಸಾ. ಒಂದು ಏನಾದ್ರೆ ಲೋನ್ ಪೇರ್ ಬಂದ್ರೆ ಸೀಸಾ ಆಗುತ್ತೆ. ಎರಡು ಲೋನ್ ಪೇರ್ ಬಂದ್ರೆ ಟಿ ಶೇಪ್ ಆಗುತ್ತೆ. ಸೊ ಇದರ ಏನು ಶೇಪ್ ಈಗ? ಇಟ್ ಈಸ್ ಟಿ ಶೇಪ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಟ್ ಈಸ್ ಅ ಟಿ ಶೇಪ್ಡ್ ಮಾಲಿಕ್ಯೂಲ್. ಇಸ್ ದಟ್ ಕ್ಲಿಯರ್? ClF3 ಇಸ್ ಅ ಟಿ ಶೇಪ್ಡ್ ಮಾಲಿಕ್ಯೂಲ್. ಅದೇ ರೀತಿ ನೋಡ್ರಿ, ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಯಾವುದು? ಸೆಂಟ್ರಲ್ ಆಟಮು Br. ಹಾಫ್ ಆಫ್ Br ಇಸ್ ವಾಟ್? ಹ್ಯಾಲೋಜನ್. ಹ್ಯಾಲೋಜನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ? 7. ಇದ್ರ ಸುತ್ತಮುತ್ತ ಸಿಂಗಲಿ ಬಾಂಡೆಡ್ ಆಟಮ್ಸ್ ಎಷ್ಟು? 5. 5 ಸಿಂಗಲಿ ಬಾಂಡೆಡ್, ಬಿಕಾಸ್ ಫ್ಲೋರಿನ್ ಇಸ್ ಮೊನೋವ್ಯಾಲೆಂಟ್. 7 + 5 ಎಷ್ಟು? 12. 12/2 ಎಷ್ಟು? 6. ಅಂದರೆ ನಿಮ್ಮ ಹತ್ರ ಇರುವಂಥ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಎಷ್ಟು? 6. 6 ಎಲೆಕ್ಟ್ರಾನ್ ಪೇರಲ್ಲಿ ಎಷ್ಟು ಬಾಂಡ್ ಪೇರ್ ಇದ್ದಾವ? 5 ಬಾಂಡ್ ಪೇರ್ಸ್ ಇದಾವಲ್ಲ, 5 ಬಾಂಡ್ ಪೇರ್ಸ್ ಇದಾವ. ಅಂದರೆ ಇಫ್ ಎ ಈಸ್ ಅ ಸೆಂಟ್ರಲ್ ಆಟಮ್, ಎಷ್ಟು ಬಾಂಡ್ ಪೇರ್ ಇದಾವ? 5. ನಿಮ್ಮ ಕಡೆ ಇರೋ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು? 6. ಟೋಟಲ್ ಎಷ್ಟಿದಾವ? 6. 6ರಲ್ಲಿ 5 ಬಾಂಡ್ ಪೇರ್ ಅಂತಂದರೆ ಎಷ್ಟು ಲೋನ್ ಪೇರು? 1 ಲೋನ್ ಪೇರ್. ಅಂದರೆ ಯಾವ ಟೈಪ್ ಇದು? ಇಟ್ ಈಸ್ ಅ AB25L ಟೈಪ್. ಎಷ್ಟು ಟೋಟಲ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವ? 6. 6 ಅಂದರೆ ಏನು? ಆಕ್ಟಾಹೆಡ್ರಲ್. 6ರಲ್ಲಿ 1 ಲೋನ್ ಪೇರ್ ಬಂದರೆ ಏನಂತ ಹೇಳಿದೆ ನಿಮಗೆ ನಾನು? 1 ಲೋನ್ ಪೇರ್ ಬಂದರೆ ಏನು? ಸ್ಕ್ವೇರ್ ಪಿರಾಮಿಡಲ್. ಏನು ಶೇಪ್ ಇದ್ರದ್ದು? ಸ್ಕ್ವೇರ್ ಪಿರಾಮಿಡಲ್. ಇಟ್ ಈಸ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ ಡಿಸ್ಟಾರ್ಟ್ ಆಗಿ ಬಂದಿರುವಂಥ ಶೇಪ್ ಇದು. ಇಸ್ ದಟ್ ಕ್ಲಿಯರ್? ರೈಟ್. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಟರ್ಮಿನಲ್ಗೆ ಇರ್ತದ. ಸೆಂಟ್ರಲ್ ಆಟಮ್ ನಿಮ್ಮದು ನೈಟ್ರೋಜನ್ ಆಗುತ್ತೆ. ನೈಟ್ರೋಜನ್ ಎಷ್ಟಿದಾವೆ ವೆಲೆನ್ಸ್ ಎಲೆಕ್ಟ್ರಾನ್ಸು? ನೈಟ್ರೋಜನಲ್ಲಿ 5. 5 ಒಂದು ನೆಗೆಟಿವ್ ಚಾರ್ಜ್ ಇದೆ, ಅದು ಒಂದು ಆ್ಯಡ್ ಮಾಡಿರಿ. ಪ್ಲಸ್ ಎಷ್ಟು ಸಿಂಗ್ಲಿ ಬಾಂಡೆಡ್ ಆಟಮ್ಸು? ಹೈಡ್ರೋಜನ್ 2 ಇದಾವಲ್ಲ ಸಿಂಗ್ಲಿ ಬಾಂಡೆಡ್. 5 + 1 6, 6 1 2 8. 8 ಡಿವೈಡೆಡ್ ಬೈ 2 ಎಷ್ಟು? 4. 4 ಬಾಂಡ್ ಪೇರ್ಸ್ ಇದಾವೆ ನಿಮ್ಮ ಕಡೆ. 4 ಟೋಟಲ್ ಪೇರ್ ಎಲೆಕ್ಟ್ರಾನ್ಸ್ ಇದಾವೆ. 4 ಟೋಟಲ್ ಎಲೆಕ್ಟ್ರಾನ್ ಪೇರಲ್ಲಿ ಎಷ್ಟು ಬಾಂಡ್ ಪೇರ್ಸ್ ಇದಾವ? ಹೈಡ್ರೋಜನ್ ಎಷ್ಟಿದಾವ? 2. ಇನ್ನು 2 ಏನು? ಲೋನ್ ಪೇರ್ ಆಯ್ತಲ್ಲ. ಇಫ್ ಎ ಈಸ್ ಅ ಸೆಂಟ್ರಲ್ ಆಟಮ್, ಎಷ್ಟು ಬಾಂಡ್ ಪೇರ್ಸು? 2. ಇನ್ನೆರಡು ಏನು? ಲೋನ್ ಪೇರ್. 4ರಲ್ಲಿ 4 ಪೇರ್ ಆಫ್ ಎಲೆಕ್ಟ್ರಾನ್ ಅಲ್ಲಿ 4 ಬಾಂಡ್ ಪೇರ್ ಇದ್ರೆ ಏನು? ಟೆಟ್ರಾಹೆಡ್ರಲ್. 1 ಲೋನ್ ಪೇರ್ ಬಂದ್ರೆ ಟ್ರೈಗಾನಲ್ ಪಿರಾಮಿಡಲ್. ಇಸ್ ಇಟ್ ನಾಟ್? 2 ಲೋನ್ ಪೇರ್ ಬಂತಂದ್ರೆ ಇಟ್ ಬಿಕಮ್ಸ್ ಬೆಂಟ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಹೌದಲ್ಲ ಹೇಳಿ. ನೆಕ್ಸ್ಟ್ H3O+. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್. ಆಕ್ಸಿಜನ್ ಅಲ್ಲಿ, ಆಕ್ಸಿಜನ್ ಇಸ್ ದ ಸೆಂಟ್ರಲ್ ಆಟಮ್ ಹಿಯರ್ ಬಿಕಾಸ್ ಹೈಡ್ರೋಜನ್ ಹ್ಯಾಸ್ ಟು ಬಿ ಅಟ್ ದ ಟರ್ಮಿನಲ್ ಪೊಸಿಷನ್. ಆಕ್ಸಿಜನ್ ಅಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸು? ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸು 6. ಒಂದು ಪಾಸಿಟಿವ್ ಚಾರ್ಜ್ ಅಂದ್ರೆ ಅಷ್ಟು ಎಲೆಕ್ಟ್ರಾನ್ ಕಳ್ಕೊಂಡದ. ಎಷ್ಟು ಹೈಡ್ರೋಜನ್ಸು? 3. 6 - 1 5. 5 + 3 8. 8/2 4. ಈ 4 ಎಲೆಕ್ಟ್ರಾನ್ ಪೇರಲ್ಲಿ ಬಾಂಡ್ ಎಷ್ಟದಾವ? 3 ಹೈಡ್ರೋಜನ್ ಅದಾವ ಅಂದ್ರೆ 3 ಬಾಂಡ್ ಪೇರ್ ಆಯಿತು. ಅಂದರೆ ಇಫ್ ಎ ಈಸ್ ಅ ಸೆಂಟ್ರಲ್ ಆಟಮ್, 3 ಬಾಂಡ್ ಪೇರ್ ಅಂದರೆ ಎಷ್ಟು ಲೋನ್ ಪೇರ್ ರೀ? 1 ಲೋನ್ ಪೇರ್. AB3L ಅಂದರೆ ಏನಿದು? ಟ್ರೈಗಾನಲ್ ಪಿರಾಮಿಡಲ್. ಇದು ಟೆಟ್ರಾಹೆಡ್ರಲ್ನಿಂದ ಡೈವರ್ಟ್ ಆಗಿ ಡಿಸ್ಟಾರ್ಟ್ ಆಗಿ ಬಂದಿರುವಂಥ ಶೇಪ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈ ಥರ ನೀವು ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರ. ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟಿವ್ ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್. VSEPR ಥಿಯರಿ. ಗಾಟ್ ಇಟ್? ಎಸ್. ಲಿಮಿಟೇಷನ್ಸ್ ಆಫ್ VSEPR ಥಿಯರಿ. ಈ ಥಿಯರಿಯಿಂದ ನಮಗೇನು ಸಿಗುತ್ತೆ? ಅಫ್ಕೋರ್ಸ್ ಗುಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಒಂದು ಒಳ್ಳೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ದು ಶೇಪ್ ನಮಗೆ ಗೊತ್ತಾಗುತ್ತೆ. ದಟ್ ಈಸ್ ಅ ಮೆರಿಟ್. ಡಿಮೆರಿಟ್ ಏನಪ್ಪ ಅಂತಂದರೆ, ನಂಬರ್ 1 ಏನು? The theory does not explain shape of isoelectronic species. ಅಂದ್ರೆ ಎಲೆಕ್ಟ್ರಾನ್ಸ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುವಂಥ ಯಾವುದೇ ಸ್ಪೀಶೀಸ್ದು ಇದು ಶೇಪನ್ನು ಎಕ್ಸ್ಪ್ಲೇನ್ ಮಾಡಲ್ಲ.
There are some examples where electron pairs are same but shapes are different. According to VSEPR theory, electron pairs same ittandre shape same ಬರಬೇಕಲ್ಲ, because shape is depending on electron pair ಅಂತಾರಲ್ಲ. But here isoelectronic case ಅಲ್ಲಿ electron same ಇದ್ರೂ ಕೂಡ shapes ಬೇರೆ ಬೇರೆ ಇದೆ. That is not explained. That is number 1. Number 2, the theory does not explain. The theory does not explain shape of transition metal complexes. ಇದು ನಿಮಗೆ later on ಗೊತ್ತಾಗುತ್ತೆ. But there are some D block elements ಮಧ್ಯದಲ್ಲಿ periodic table ಅಲ್ಲಿ ಮಧ್ಯದಲ್ಲಿ ಬರುವಂಥ ಎಲಿಮೆಂಟ್ಸು, ಅದರಿಂದ ಬರುವಂಥ ಕಾಂಪ್ಲೆಕ್ಸ್ ಕಂಪೌಂಡ್ಸ್ದು ಅವಕ್ಕೆ VSEPR ಥಿಯರಿಯನ್ನು ಅಪ್ಲೈ ಮಾಡಿದರೆ ಅದರ ಆ್ಯಕ್ಚುಯಲ್ ಸ್ಟ್ರಕ್ಚರ್ ಇರೋದೇ ಬೇರೆ, VSEPR ಇಂದ ಬರುವಂಥ ಸ್ಟ್ರಕ್ಚರ್ ಬೇರೆ ಬೇರೆ ಆಗುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಕಂಪೌಂಡ್ಸ್ದು ಸ್ಟ್ರಕ್ಚರ್ಗೆ VSEPR ಥಿಯರಿ ಅಪ್ಲೈ ಆಗೋದಿಲ್ಲ ಟ್ರಾನ್ಸಿಷನ್ ಮೆಟಲ್ ಕಾಂಪ್ಲೆಕ್ಸಸ್ಗೆ. ಓಕೆನಾ? ರೈಟ್. ನಂಬರ್ 3, the theory does not consider orbital overlap concept. ಒಂದು ಬಾಂಡ್ ಆಗಬೇಕಂತಂದ್ರೆ ಆರ್ಬಿಟಲ್ ಓವರ್ಲ್ಯಾಪ್ ಆಗುವಂಥ ಒಂದು ಕಾನ್ಸೆಪ್ಟನ್ನು ಥಿಯರಿ ಎಕ್ಸ್ಪ್ಲೇನ್ ಮಾಡಲ್ಲ. ಸ್ಟ್ರೇಟ್ ಅವೇ ಒಂದು ಪೇರ್ ಆಫ್ ಎಲೆಕ್ಟ್ರಾನನ್ನು ಅದರದೇ ಡೈರೆಕ್ಷನ್ನಲ್ಲಿ ಒಂದು ಬಾಂಡನ್ನು ಮಾಡಿಬಿಟ್ಟು ಜಾಮೆಟ್ರಿಯನ್ನು ಕೊಡುತ್ತೆ. ಸೊ ದೇರ್ ಫೋರ್ ದ್ಯಾಟ್ ಬಿಕಮ್ಸ್ ಒನ್ ಆಫ್ ದ ಡಿಮೆರಿಟ್. ಯಾವುದೇ ಆರ್ಬಿಟಲ್ಲು ಓವರ್ಲ್ಯಾಪ್ ಆಗಿ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುವಂಥ ಕಾನ್ಸೆಪ್ಟನ್ನು ಥಿಯರಿ ಕನ್ಸಿಡರ್ ಮಾಡೋದಿಲ್ಲ. ಸೊ ದ್ಯಾಟ್ ಈಸ್ ದ ಡಿಮೆರಿಟ್. ಓಕೆನಾ? ಸೊ ದೀಸ್ ಆರ್ ದ ಡಿಮೆರಿಟ್ಸ್ ಆಫ್ VSEPR theory. Is that clear? Right. So with this, next ನೋಡಿ ಸ್ಟೂಡೆಂಟ್ಸ್, ವೇಲೆನ್ಸ್ ಬಾಂಡ್ ಥಿಯರಿ ಆಫ್ ಕೋವಲೆಂಟ್ ಬಾಂಡ್. ಓಕೆ, ನಾವೀಗ ಲೆವಿಸ್ ಥಿಯರಿ ಕಲ್ತ್ವಿ, ಆಮೇಲೆ VSEPR ಥಿಯರಿ ಕಲ್ತ್ವಿ. ದೇರ್ VSEPR ಥಿಯರಿ ಕುಡ್ ಎಕ್ಸ್ಪ್ಲೇನ್ ದ ಶೇಪ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಆಲ್ ಮಾಲಿಕ್ಯೂಲ್ಸ್. ಸೊ ಅಲ್ಲಿ ಡಿಮೆರಿಟ್ ಇದೆ ಅಂತ ಅರ್ಥ ಆಯಿತು. ನಾವು ವಿ ಕ್ಯಾನ್ ಗೋ ಟು ವೇಲೆನ್ಸ್ ಬಾಂಡ್ ಥಿಯರಿ. ಅಲ್ಲಿ ಬಿಫೋರ್ ಗೋಯಿಂಗ್ ಟು ಶೇಪ್ ಆಫ್ ದ ಮಾಲಿಕ್ಯೂಲ್ ಕೋವಲೆಂಟ್ ಬಾಂಡ್ ಹೆಂಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. This particular theory was put forward by Hitler and London. This particular theory was put forward by Hitler and London, and in 1927 it was developed by Pauling ಮತ್ತೆ others. Is that clear? ಇಲ್ಲಿ valence bond theory, it is going to help us understand ಏನು covalent bond formation. ನಿಮಗೆ covalent bond ಬಗ್ಗೆ ಗೊತ್ತಿದೆ. ಏನು? ಎಲೆಕ್ಟ್ರಾನ್ಸ್ ಮ್ಯೂಚುವಲಿ ಶೇರ್ ಆಗಿ ಬಾಂಡ್ ಫಾರ್ಮ್ ಆಗೋದು. ಮ್ಯೂಚುವಲಿ ಎಲೆಕ್ಟ್ರಾನ್ ಶೇರ್ ಯಾವ್ಯಾವ ವೇದಲ್ಲಿ ಶೇರ್ ಆಗುತ್ತೆ ಅದನ್ನು ಇಲ್ಲಿ ದಿಸ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವೇಲೆನ್ಸ್ ಬಾಂಡ್ ಥಿಯರಿ. ಈ ಪರ್ಟಿಕ್ಯುಲರ್ ಥಿಯರಿ ಎಕ್ಸ್ಪ್ಲನೇಷನ್ ನಾವೀಗ ಮಾಡೋದು. ಫಸ್ಟು ಇಲ್ಲಿ 2 ವೇ ಇದ್ದಾವೆ ಕೋವಲೆಂಟ್ ಬಾಂಡ್ ಬಗ್ಗೆ ತಿಳ್ಕೊಬೇಕಂತಂದರೆ. ಒಂದು ಎನರ್ಜಿ ಕಾನ್ಸೆಪ್ಟ್ನಿಂದ, ಇನ್ನೊಂದು ಆರ್ಬಿಟಲ್ ಓವರ್ಲ್ಯಾಪ್ ಕಾನ್ಸೆಪ್ಟ್ನಿಂದ. ಫಸ್ಟ್ ಎನರ್ಜಿ ಕಾನ್ಸೆಪ್ಟ್ನಿಂದ ಎಷ್ಟು ಡೀಟೇಲ್ ಆಗಿ ಕಲಿಬೋದಂತ ನೋಡ್ರಿ. ಓಕೆನಾ? ಸೊ ಈಗ 2 ಆಟಮ್ಸ್ ಇದಾವೆ ನನ್ನ ಹತ್ರ. ಫಾರ್ ಎಕ್ಸಾಂಪಲ್ H1 ಆ್ಯಂಡ್ H2, 2 ಹೈಡ್ರೋಜನ್ ಆಟಮ್ಸ್ ಇದಾವೆ ನನ್ನ ಹತ್ರ. ಓಕೆ, 2 ಹೈಡ್ರೋಜನ್ ಆಟಮ್ಸ್ ಇದಾವೆ. ಇದು ಹೈಡ್ರೋಜನ್ 1 ಆಟಮಲ್ಲಿ ಇರುವಂಥ ಎಲೆಕ್ಟ್ರಾನ್ ನಂಬರ್ 1, ಇದು ಹೈಡ್ರೋಜನ್ 2 ಅಲ್ಲಿ ಇರುವಂಥ ಎಲೆಕ್ಟ್ರಾನ್ ನಂಬರ್ 2 ಇದು. ಇಸ್ ದ್ಯಾಟ್ ಕ್ಲಿಯರ್? ಸೊ ಯಾವಾಗ 2 ಆಟಮ್ಸನ್ನು ನೀವು ಹತ್ರ ತರ್ತೀರಿ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸಸ್ಸು ಮತ್ತು ರಿಪಲ್ಸಿವ್ ಫೋರ್ಸಸ್ಸು ಆಪರೇಟ್ ಆಗ್ಲಿಕ್ಕೆ ಶುರು ಆಗ್ತವೆ. ವೆನ್ ಯು ಬ್ರಿಂಗ್ 2 ಆಟಮ್ಸ್ ಕ್ಲೋಸರ್ ಟು ಫಾರ್ಮ್ ಅ ಕೋವಲೆಂಟ್ ಬಾಂಡ್, ದೇರ್ ಆರ್ 2 ಫೋರ್ಸಸ್ ಆಪರೇಟಿಂಗ್. 2 ಫೋರ್ಸಸ್ ಆಪರೇಟ್ ಆಗ್ತಾ ಇರ್ತವೆ. ಒಂದು ಫೋರ್ಸು ಅಟ್ರಾಕ್ಟಿವ್ ಫೋರ್ಸ್. ವೈ? ಅಟ್ರಾಕ್ಟಿವ್ ಫೋರ್ಸ್ ಇಸ್ ಬಿಟ್ವೀನ್ ವಾಟ್? ಇದರ ನ್ಯೂಕ್ಲಿಯಸ್, ಒಂದು ಆಟಮ್ಸ್ ನ್ಯೂಕ್ಲಿಯಸ್ಸು ಅದರದೇ ಎಲೆಕ್ಟ್ರಾನ್ ಜೊತೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಪ್ಲಸ್ ಅದೇ ನ್ಯೂಕ್ಲಿಯಸ್ಸು ಬೇರೆ ಆಟಮ್ಸ್ ಎಲೆಕ್ಟ್ರಾನ್ ಜೊತೆನೂ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಅಟ್ರಾಕ್ಟಿವ್ ಫೋರ್ಸಸ್ ಆರ್ ಡ್ಯೂ ಟು ದೀಸ್ 2 ಥಿಂಗ್ಸ್. ಒಂದು ಆಟಮ್ದು ಅದರದೇ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಪ್ಲಸ್ ಆ ಆಟಮ್ದು ನ್ಯೂಕ್ಲಿಯಸ್ಸು ಬೇರೆ ಆಟಮ್ದು ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ರಿಪಲ್ಷನು, ಇದರ ನ್ಯೂಕ್ಲಿಯಸ್ಸು ಮತ್ತೊಂದು ಆಟಮ್ಸ್ ನ್ಯೂಕ್ಲಿಯಸ್ಸನ್ನು ರಿಪೆಲ್ ಮಾಡ್ತಾ ಇರುತ್ತೆ, ಪ್ಲಸ್ ಇದರ ಎಲೆಕ್ಟ್ರಾನು ಮತ್ತೊಂದು ಆಟಮ್ದು ಎಲೆಕ್ಟ್ರಾನನ್ನು ರಿಪೆಲ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದ 2 ಥಿಂಗ್ಸ್, ರೀಸನ್ಸ್ ಫಾರ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಸಿವ್ ಫೋರ್ಸಸ್. ಸೊ ಆಟಮ್ಸ್ ಹತ್ರ ಬಂದಾಗ ಇವೆರಡು ಫೋರ್ಸಸ್ ಆಪರೇಟ್ ಆಗ್ತಾ ಇರ್ತಾವೆ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ನಂಬರ್ 1 ಅದರ ಎಲೆಕ್ಟ್ರಾನ್, ಹೈಡ್ರೋಜನ್ ನಂಬರ್ 2 ಅದರ ಎಲೆಕ್ಟ್ರಾನ್, ಇವೆರಡು ಹತ್ರ ಬಂದಾಗ ಹೈಡ್ರೋಜನ್ ನಂಬರ್ 1 ಅದ ನ್ಯೂಕ್ಲಿಯಸ್ಸು ಅದರದೇ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ, ಪ್ಲಸ್ ಬೇರೆ ಐಟಮ್ದ ಎಲೆಕ್ಟ್ರಾನ್ ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಹೈಡ್ರೋಜನ್ ನಂಬರ್ 2 ಅದರದೇ ಎಲೆಕ್ಟ್ರಾನನ್ನು ಅಟ್ರಾಕ್ಟ್ ಮಾಡ್ತಾ ಇದೆ, ಹೈಡ್ರೋಜನ್ ನಂಬರ್ 1ದು ಎಲೆಕ್ಟ್ರಾನನ್ನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ.
ಸೊ ದಿಸ್ ಇಸ್ ದ ರೀಸನ್ ಫಾರ್ ಅಟ್ರಾಕ್ಷನ್. ಅದೇ ನೋಡ್ರಿ, ಹೈಡ್ರೋಜನ್ ನಂಬರ್ 1, ಹೈಡ್ರೋಜನ್ ನಂಬರ್ 2 ಇವೆರಡನ್ನೂ ಹತ್ರ ತರ್ತಾ ಇದ್ದೀನಿ. ಇದು ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಹೈಡ್ರೋಜನ್ ನಂಬರ್ 1, ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಹೈಡ್ರೋಜನ್ ನಂಬರ್ 2. ಈ ಥರ ಎರಡು ಹೈಡ್ರೋಜನ್ ಆಟಮನ್ನು ಹತ್ರ ತಂದಾಗ ಹೈಡ್ರೋಜನ್ ನಂಬರ್ 1ದ ನ್ಯೂಕ್ಲಿಯಸ್ಸು, ಹೈಡ್ರೋಜನ್ ನಂಬರ್ 2ದ ನ್ಯೂಕ್ಲಿಯಸ್ಸು ಎರಡು ಏನಾಗ್ತಾ ಇದ್ದಾವೆ, ರಿಪೆಲ್ ಆಗ್ತಾ ಇದ್ದಾವೆ. ಎಲೆಕ್ಟ್ರಾನ್ ನಂಬರ್ 1 ಆರ್ ಎಲೆಕ್ಟ್ರಾನ್ ನಂಬರ್ 1 ಆಫ್ 1 ಹೈಡ್ರೋಜನ್, ಎಲೆಕ್ಟ್ರಾನ್ ನಂಬರ್ 1 ಆಫ್ ಅನದರ್ ಹೈಡ್ರೋಜನ್, ಸೆಕೆಂಡ್ ಹೈಡ್ರೋಜನ್, ಇವೆರಡು ಏನಾಗ್ತಾ ಇರ್ತಾವೆ, ರಿಪೆಲ್ ಆಗ್ತಾ ಇರ್ತಾವೆ. ದೀಸ್ ಆರ್ ದ ರೀಸನ್ಸ್ ಫಾರ್ attraction and repulsion to exist between two atoms when they approach each other or forming a covalent bond with each other. ಈಗ ನೋಡ್ರಿ, ಎರಡು ಆಟಮ್ಸು ನಾವು ಈಗ ದೂರ ದೂರ ಇದಾವೆ ಅನ್ಕೊಳ್ಳೋಣ. ಅವೆರಡು ಆಟಮ್ಸು ದೂರ ದೂರ ಇದ್ದಾಗ ಅಟ್ರಾಕ್ಷನು ಇರೋದಿಲ್ಲ, ರಿಪಲ್ಷನು ಇರೋದಿಲ್ಲ. ಎಷ್ಟು ಹತ್ರ ತರ್ತೀರಿ ಅಷ್ಟು ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಆಗ್ತಾವ. ಯಾವಾಗ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಆಗ್ತಾವ, ದೇ ವಿಲ್ ಕಮ್ ಕ್ಲೋಸರ್, ಬಾಂಡ್ ಆಗ್ಲಿಕ್ಕೆ ಶುರು ಆಗ್ತದ. ಎಷ್ಟು ಬಾಂಡ್ ಆಗ್ತಾವ ಅಷ್ಟು ಎನರ್ಜಿ ಕಳ್ಕೊತಾವ. ಸೊ ಇಲ್ಲಿ ಎನರ್ಜಿಯನ್ನು ಬಾಂಡ್ ಆಗ್ಲಿಕ್ಕೆ ಶುರು ಆಯಿತು, ಅಲ್ಲಿ ಎನರ್ಜಿಯನ್ನು ಕಳ್ಕೊಳ್ಳೋದು ಶುರು ಆಯಿತು. ಇಲ್ಲಿ ಬಂದ ಕೂಡಲೇ ಕಂಪ್ಲೀಟ್ ಬಾಂಡ್ ಫಾರ್ಮ್ ಆಯಿತು. ನೋಡ್ರಿ, ದರ್ ಈಸ್ ಅ ಬಾಂಡ್ ಫಾರ್ಮೇಷನ್ ಬಿಟ್ವೀನ್ ಟು. ಎನರ್ಜಿ ಕಾನ್ಸೆಪ್ಟ್ನಿಂದ ನೀವು ಏನು ಅರ್ಥ ಮಾಡ್ಕೋಬೇಕು, ಎಷ್ಟು ಹತ್ರ ಬರ್ತಾವ ಅಷ್ಟು ಎನರ್ಜಿಯನ್ನು ಕಳ್ಕೊತಾವ, ಎಷ್ಟು ಎನರ್ಜಿಯನ್ನು ಕಳ್ಕೊತಾವಲ್ಲ ಅಷ್ಟು ಈಸಿಲಿ ಬಾಂಡ್ ಫಾರ್ಮೇಷನ್ ಆಗತ್ತೆ. Because a loss of attraction decreases energy, it releases energy. ಅವಾಗ ಉಳಿದಿರೋ ಎನರ್ಜಿ ಕಡಿಮೆ ಇರುತ್ತೆ, ಬಾಂಡ್ ಫಾರ್ಮ್ಡ್ ವಿಲ್ ಬಿ ಸ್ಟೇಬಲ್. ಎಷ್ಟು ಎನರ್ಜಿಯನ್ನು ಕಳ್ಕೊಂತೋ ಆ ಎನರ್ಜಿಗೆ ಏನಂತಾರೆ ಅವರು, ಬಾಂಡ್ ಎನರ್ಜಿ ಅಂತಾರ. ಎಷ್ಟು ಎನರ್ಜಿ ಕಳ್ಕೊಳ್ಳುತ್ತೋ ಅಷ್ಟೇ ಬಾಂಡ್ ಸ್ಟೇಬಲ್ ಆಗಿರುತ್ತೆ. ಅಂದರೆ ಎಷ್ಟು ಬಾಂಡ್ ಎನರ್ಜಿ ಜಾಸ್ತಿ ಇರುತ್ತೋ ಅಷ್ಟು ಬಾಂಡ್ ಸ್ಟೇಬಲ್ ಆಗಿರುತ್ತೆ. ಈಗ ಇಲ್ಲಿ ಬಾಂಡ್ ಫಾರ್ಮ್ ಆಯ್ತಲ್ಲ, ಸೊ ಬಿಯಾಂಡ್ ದಿಸ್ ಇನ್ನೂ ನೀವು ಹತ್ರ ತರಲಿಕ್ಕೆ ಟ್ರೈ ಮಾಡಿದಿರಿ ಅಂತಂದ್ರೆ ಅವಾಗ ರಿಪಲ್ಸಿವ್ ಫೋರ್ಸಸ್ ಜಾಸ್ತಿ ಆಗ್ತಾವ. ರಿಪಲ್ಸಿವ್ ಫೋರ್ಸಸ್ ಜಾಸ್ತಿ ಆದ ಕೂಡಲೇ ಬಾಂಡ್ ಬ್ರೇಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಬಾಂಡ್ ಕಂಪ್ಲೀಟ್ಲಿ ಬ್ರೇಕ್ ಆಗಿಬಿಡುತ್ತೆ. ಇಸ್ ದಟ್ ಕ್ಲಿಯರ್? ಯಾವಾಗ ಅವು ಎರಡು ಆಟಮ್ಸ್ ಕಂಪ್ಲೀಟ್ಲಿ ಸ್ಟೇಬಲ್ಲು ವಿತ್ ಲೋ ಎನರ್ಜಿ ಬಾಂಡ್ ಫಾರ್ಮ್ ಆಗಿತ್ತೋ ಅವಾಗ ನೀವು ಬಾಂಡ್ ಫಾರ್ಮ್ ಆಗೈತೆ ಅಂತ ತಿಳ್ಕೋಬೇಕು. ಇಸ್ ದಟ್ ಕ್ಲಿಯರ್? ಯಾವಾಗ ವಿತ್ ಮಿನಿಮಮ್ ಎನರ್ಜಿ ಅವೆರಡು ಆಟಮ್ಸ್ ಇದ್ದುವೋ ಅವಾಗ ಬಾಂಡ್ ಫಾರ್ಮ್ ಆಗಿದೆ. ವಾಪಸ್ ಅವು ಎರಡು ಆಟಮ್ಸ್ ಸೆಪ್ರೇಟ್ ಆಗಬೇಕಂದ್ರೆ ಮತ್ತೆ ಅಷ್ಟೇ ಎನರ್ಜಿ ಕೊಡಬೇಕು ನೀವು. ಯಾವ ಎರಡು ಆಟಮ್ಸು ಬಾಂಡ್ ಫಾರ್ಮ್ ಮಾಡೋಗೋಸ್ಕರ ಎನರ್ಜಿ ರಿಲೀಸ್ ಮಾಡಿತ್ತಲ್ಲ, ಅವಾಗ ಬಾಂಡ್ ಫಾರ್ಮ್ ಆದಾಗ ಅಷ್ಟೇ ಎನರ್ಜಿ ವಾಪಸ್ ಕೊಟ್ರೆ ನೀವು ಆ ಬಾಂಡನ್ನು ಮುರಿಬಹುದು. ಆ ಎನರ್ಜಿಗೆ ಏನಂತಾರ, ಬಾಂಡ್ ಎಂಥಾಲ್ಪಿ ಅಂತಾರ. ಎರಡು ಆಟಮ್ಸು, 1 mole of atoms actually, 1 mole of bonds ಅದು ಆ್ಯಕ್ಚುಲಿ. ಬಟ್ ರೈಟ್ ನಾವು ಯು ಅಂಡರ್ಸ್ಟ್ಯಾಂಡ್, ಎರಡು ಆಟಮ್ಸು ಬಾಂಡನ್ನು ಫಾರ್ಮ್ ಮಾಡಬೇಕಾದ್ರೆ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ, ಆರ್ ಇಟ್ ಈಸ್ ದ ಸೇಮ್ ಎನರ್ಜಿ ವಿಚ್ ಇಸ್ ಯೂಸ್ ಟು ಬ್ರೇಕ್ ದ ಬಾಂಡ್. ಇಸ್ ದಟ್ ಕ್ಲಿಯರ್? ಇಷ್ಟು ಎನರ್ಜಿಯನ್ನು ರಿಲೀಸ್ ಮಾಡಿಬಿಟ್ಟು ಅವೆರಡು ಬಾಂಡ್ ಫಾರ್ಮ್ ಮಾಡುತ್ತಲ್ಲ, ಅವತ್ತು ಎರಡನ್ನೂ ಸೆಪ್ರೇಟ್ ಮಾಡಬೇಕಂದ್ರೆ ಮತ್ತೆ ಅಷ್ಟೇ ಎನರ್ಜಿ ಕೊಟ್ಟು ಕೂಡಲೇ ಅವು ಸೆಪ್ರೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ. So therefore, the energy that is required to break 1 mole of bonds, I told you, energy that is required, energy ಬೇಕಾಗಿರುವಂಥ ಎನರ್ಜಿ 1 mole of bond ಅನ್ನು ಬ್ರೇಕ್ ಮಾಡಲಿಕ್ಕೆ, ಸೇಮ್ ಕೈಂಡ್ ಆಫ್ ಬಾಂಡ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿಗೆ ಏನಂತಾರ, ಬಾಂಡ್ ಎನರ್ಜಿ ಆರ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. And this bond energy of HH bond is given by 435.8 kilojoule. ಅಂದರೆ 1 mole ಆಫ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡ್ಬೇಕಂದ್ರೆ ಇಷ್ಟು ಎನರ್ಜಿ ಕೊಟ್ರಿ ಅಂದ್ರೆ ಎರಡು ನಮಗೆ ಸೆಪರೇಟ್ ಹೈಡ್ರೋಜನ್ ಆಟಮ್ ಸಿಗ್ತಾವ. ಇಲ್ಲಿ ಎರಡು ಆಟಮ್ಸ್ ಬಾಂಡ್ ಫಾರ್ಮ್ ಆಗ್ಯಾವ, ಎನರ್ಜಿ ಕೊಡ್ರಿ ಅದಕ್ಕೆ, ಅವೆರಡು ಸೆಪರೇಟ್ ಆಗಿ ನಮಗೆ ಆಟಮ್ಸ್ ಮತ್ತೆ ಸಿಗ್ತಾವ. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ಎನರ್ಜಿ ಕಾನ್ಸೆಪ್ಟ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಕೋವಲೆಂಟ್ ಬಾಂಡ್. ಎರಡು ಆಟಮ್ಸು ಹತ್ರ ಬಂದು ಕೋವಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡಿದ್ರೆ ಎನರ್ಜಿಯನ್ನ ಕಳ್ಕೊಂಡಿದೆ ಅಂತ ಅರ್ಥ, ಮೋಸ್ಟ್ ಸ್ಟೇಬಲ್ ಸ್ಟೇಟಲ್ಲಿ ಇದೆ ಅಂತ ಅರ್ಥ. ಎಷ್ಟು ಎನರ್ಜಿ ಕಳ್ಕೊಂಡಿರುತ್ತೋ ಅಷ್ಟು ಸ್ಟೇಬಲ್ ಇರುತ್ತೆ, ಎಷ್ಟು ಎನರ್ಜಿ ತಗೊಳತ್ತೋ ಅಷ್ಟು ಅನ್ಸ್ಟೇಬಲ್ ಆಗಿ ಮತ್ತೆ ಬಾಂಡ್ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಾನ್ ಫಾರ್ಮೇಷನ್ ಆಫ್ ಹೀಲಿಯಂ ಮಾಲಿಕ್ಯೂಲ್. ನೀವೇನು ಇಲ್ಲೇನು ಕಲಿತ್ರಿ, ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ಕಲಿತ್ರಿ. ಎರಡು ಹೈಡ್ರೋಜನ್ ಆಟಮ್ಸ್ ಅಪ್ರೋಚ್ ಆದಾಗ ವಿಚ್ ಫೋರ್ಸಸ್ ವೇರ್ ಮೋರ್, ಅಟ್ರಾಕ್ಟಿವ್ ಫೋರ್ಸಸ್ ವೇರ್ ಮೋರ್, ಸೊ ದೇರ್ ಫೋರ್ ಹೈಡ್ರೋಜನ್ ಮಾಲಿಕ್ಯೂಲ್ ಫಾರ್ಮ್ ಆಯಿತು. ಇಲ್ಲಿ ಹೀಲಿಯಂ ಮಾಲಿಕ್ಯೂಲ್ ನೋಡ್ರಿ, ನಾನ್ ಫಾರ್ಮೇಷನ್ ಆಫ್ ಹೀಲಿಯಂ ಮಾಲಿಕ್ಯೂಲ್ ಅಂದರೆ ಹೀಲಿಯಂ ಮಾಲಿಕ್ಯೂಲ್ ಯಾಕೆ ಫಾರ್ಮ್ ಆಗಲಿಲ್ಲ. ಓಕೆ, ಹೀಲಿಯಂ ಮಾಲಿಕ್ಯೂಲ್ ಅಂದರೆ ಎರಡು ಹೀಲಿಯಂ ಆಟಮ್ಸು ಹತ್ತಿರ ಬಂದಾಗ ಬಾಂಡು ಯಾಕೆ ಆಗಲಿಲ್ಲ. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೀಲಿಯಂ ನ್ಯೂಕ್ಲಿಯಸ್ ಅಲ್ಲಿ ಎಷ್ಟಿದಾವೆ ಪ್ರೋಟಾನ್ಸು? ಎರಡು ಇದಾವಲ್ಲ.
ಹೀಲಿಯಂ ನ್ಯೂಕ್ಲಿಯಸ್ ಅಲ್ಲಿ ನಮಗೆ 2 ಪ್ರೋಟಾನ್ಸ್ ಇದೆ. ಇಲ್ಲಿ ಒಂದು ಮತ್ತೊಂದು ಹೀಲಿಯಂ ಆಟಮ್ ಇದೆ. ಅದರ ನ್ಯೂಕ್ಲಿಯಸ್ ಅಲ್ಲಿ 2 ಪ್ರೋಟಾನ್ಸ್ ಇದೆ. ಇದರ ಹತ್ರ ಎಲೆಕ್ಟ್ರಾನ್ ಒಂದಿದೆ, ಇಲ್ಲೊಂದು ಎಲೆಕ್ಟ್ರಾನ್ ಇದೆ. ಮೊದಲನೇ ಆಟಮ್ದು ಎಲೆಕ್ಟ್ರಾನ್ಸ್ 2, ಎರಡನೇ ಆಟಮ್ಸ್ದು 2 ಎಲೆಕ್ಟ್ರಾನ್ಸ್. ಇಲ್ಲೇ ನೋಡ್ರಿ, ಈ ನ್ಯೂಕ್ಲಿಯಸ್ ಇಟ್ ಈಸ್ ಗೋಯಿಂಗ್ ಟು ಅಟ್ರಾಕ್ಟ್ ಇಟ್ಸ್ ಓನ್ ಎಲೆಕ್ಟ್ರಾನ್ಸು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ಮತ್ತೊಂದು ಏನು ಹೀಲಿಯಂ ಇದೆ ಅಲ್ಲ, ಅದರ ಎಲೆಕ್ಟ್ರಾನ್ಸು ಕೂಡ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಒನ್ ಹೀಲಿಯಂ ನ್ಯೂಕ್ಲಿಯಸ್ ಈಸ್ ಅಟ್ರಾಕ್ಟಿಂಗ್ ಇಟ್ಸ್ ಓನ್ ಎಲೆಕ್ಟ್ರಾನ್ಸ್ ಅಂಡ್ ಅದರ್ ಆಟಮ್ಸ್ ಎಲೆಕ್ಟ್ರಾನ್ಸ್. ಇದು ಕೂಡ ಇದ್ರ ಓನ್ ಎಲೆಕ್ಟ್ರಾನ್ಸು ಅಟ್ರಾಕ್ಟ್ ಮಾಡ್ತಾ ಇದೆ, ಬೇರೆ ಆಟಮ್ದು ಎಲೆಕ್ಟ್ರಾನ್ಸು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಪ್ಲಸ್ ಹೀಲಿಯಂ ನ್ಯೂಕ್ಲಿಯಸ್ ಅನ್ನ ರಿಪೆಲ್ ಮಾಡ್ತಾ ಇದೆ. ಇದರಲ್ಲಿ ಇರುವಂಥ ಎಲೆಕ್ಟ್ರಾನ್ಸು ಬೇರೆ ಆಟಮ್ ಹೀಲಿಯಂ ಆಟಮ್ದಲ್ಲಿ ಇರುವಂಥ ಎಲೆಕ್ಟ್ರಾನ್ಸ್ ಅನ್ನ ರಿಪೆಲ್ ಮಾಡ್ತಾ ಇದೆ. ಬಟ್ ಇಲ್ಲಿ ರಿಪೆಲ್ಸಿವ್ ಫೋರ್ಸಸ್ ಆರ್ ಮೋರ್ ಬಿಕಾಸ್ 2 ಹೀಲಿಯಂ ನ್ಯೂಕ್ಲಿಯೈ ಮಧ್ಯೆ ಇಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸ್? 4 ಎಲೆಕ್ಟ್ರಾನ್ಸ್ ಇದಾವೆ. ದೀಸ್ ಎಲೆಕ್ಟ್ರಾನ್ಸ್ ಆರ್ ರಿಪೆಲ್ಲಿಂಗ್ ಈಚ್ ಅದರ್. ಸೊ ಆಟೋಮೆಟಿಕಲಿ ಅಲ್ಲಿ ಸೆಪರೇಷನ್ ಜಾಸ್ತಿ ಇರುತ್ತೆ. ಸೊ ದೇರ್ ಫಾರ್ 2 ಹೈಡ್ರೋಜನ್ ಆಟಮ್ಸ್ ಅನ್ನ ನೀವು ಹತ್ರ ತಂದ್ರಿ ಅಂದ್ರೆ ಈ ತರ ಡಿಸ್ಟೆನ್ಸ್ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಹತ್ರ ಆಗ್ತಾ ಇದೆ ಅಂದ್ರೆ ಬಾಂಡ್ ಫಾರ್ಮೇಷನ್ ಆಗಬೇಕಂದ್ರೆ 2 ಆಟಮ್ಸ್ ನೀವು ಹತ್ರ ತರಬೇಕು. ಯಾವಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಆವಾಗ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ನೋಡ್ರಿ, ಎಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಅಷ್ಟು ಮಾಲಿಕ್ಯೂಲ್ ಸ್ಟೇಬಲ್ ಇರೋದಿಲ್ಲ. ಇಸ್ ದಟ್ ಕ್ಲಿಯರ್? ಅಷ್ಟು ಮಾಲಿಕ್ಯೂಲ್ ಫಾರ್ಮ್ ಆಗೋದಿಲ್ಲ. ಸಿನ್ಸ್ ಇನ್ ದ ಹೀಲಿಯಂ ರಿಪಲ್ಸಿವ್ ಫೋರ್ಸಸ್ ಆರ್ ಮೋರ್ ಆಸ್ ಯು ಬ್ರಿಂಗ್ ದೆಮ್ ಕ್ಲೋಸರ್. 2 ಹೀಲಿಯಂ ಆಟಮ್ಸ್ ಅನ್ನ ನೀವು ಕ್ಲೋಸರ್ ತಂದ್ರಿ ಅಂದ್ರೆ ಅಲ್ಲಿ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮಾಲಿಕ್ಯೂಲ್ ಬಾಂಡ್ ಫಾರ್ಮ್ ಆಗ್ತಾ ಇಲ್ಲ. ಬಾಂಡ್ ಫಾರ್ಮ್ ಆಗ್ಬೇಕಂತಂದ್ರೆ ಎನರ್ಜಿ ಕಡಿಮೆ ಆಗ್ತಿರ್ಬೇಕು. The energy should decrease, but here what is happening? Energy is increasing. The reason for increase in energy, there are more electrons in between the nuclei, where there is more amount of repulsive forces. More amount of repulsive forces are there between 2 helium atoms. Is that clear? 2 positive charges, so 4 electron ಅನ್ನ attract ಮಾಡಬೇಕಿಲ್ಲಿ. Attractive forces are less. Is that clear? Right. Okay, now ಆರ್ಬಿಟಲ್ ಓವರ್ಲ್ಯಾಪ್ ಕಾನ್ಸೆಪ್ಟ್. ಈಗ ಎನರ್ಜಿ ಕಾನ್ಸೆಪ್ಟ್ ಅಲ್ಲಿ ಏನು ಗೊತ್ತಾಯ್ತು ನಿಮಗೆ? ಒಂದು ಕೋವಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಂದ್ರೆ ಎನರ್ಜಿ ಶುಡ್ ಡಿಕ್ರೀಸ್. ಎಷ್ಟು ಎನರ್ಜಿ ಡಿಕ್ರೀಸ್ ಆಗಿರುತ್ತೆ ಅದಕ್ಕೆ ಏನಂತಾರೆ? ಬಾಂಡ್ ಎಂಥಾಲ್ಪಿ ಅಂತಾರೆ. ಅಷ್ಟೇ ಎಂಥಾಲ್ಪಿ ಕೊಟ್ಟರೆ, ಅಷ್ಟೇ ಎನರ್ಜಿ ಕೊಟ್ಟರೆ ಮತ್ತೆ ಆ ಬಾಂಡನ್ನು ಬ್ರೇಕ್ ಮಾಡಬಹುದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ. ಎಷ್ಟು ಬಾಂಡ್ ಎಂಥಾಲ್ಪಿ ಕಡಿಮೆ ಇರುತ್ತೆ ಅಂದರೆ ಎಷ್ಟು ಬಾಂಡ್ ಎಂಥಾಲ್ಪಿ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೋ, ಎಷ್ಟು ಆ ಮಾಲಿಕ್ಯೂಲ್ ಹತ್ರ ಕಡಿಮೆ ಎನರ್ಜಿ ಉಳಿತದನೋ ಅಷ್ಟು ಆ ಮಾಲಿಕ್ಯೂಲ್ ಅಥವಾ ಆ ಕೋವಲೆಂಟ್ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ. ಇಫ್ ಅ ಕೋವಲೆಂಟ್ ಬಾಂಡ್ ಹ್ಯಾಸ್ ಟು ಬಿ ಸ್ಟ್ರಾಂಗ್ಲಿ ಫಾರ್ಮ್ಡ್, ಇಟ್ ಹ್ಯಾಸ್ ಟು ರಿಲೀಸ್ ಕ್ವೈಟ್ ಮೋರ್ ಅಮೌಂಟ್ ಆಫ್ ಎನರ್ಜಿ. That very amount of energy which is released during the formation of the covalent bond is called as bond enthalpy, and the same amount of energy is required to break them off. Is that clear? Great. Illi nodri, that was about energy concept. So now it is about orbital overlap concept. ಇಲ್ಲೇ ಒಂದು ಹೈಡ್ರೋಜನ್ ಆಟಮ್ ತಗೋರಿ. ಮತ್ತ ಲೆಟ್ ಮಿ ಟೇಕ್ ಅ ಹೈಡ್ರೋಜನ್ ಆಟಮ್ ಅಗೇನ್. ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂತ ಒಂದು ಎಲೆಕ್ಟ್ರಾನ್, ಇಲ್ಲೇ ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂತ ಒಂದು ಎಲೆಕ್ಟ್ರಾನ್. ಆ ಒಂದು ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಅಲ್ಲಿದೆ? 1s1. ಆ ಒಂದು ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಅಲ್ಲಿದೆ? 1s1. 1s ಆರ್ಬಿಟಲ್ ಅಂತ ಅನ್ಕೊಡ್ರಿ. ಇದು 1s ಆರ್ಬಿಟಲ್ ವಿಚ್ ಇಸ್ ಸ್ಪೆರಿಕಲ್. ಅದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. 1s ಆರ್ಬಿಟಲ್ ಇಸ್ ಸ್ಪೆರಿಕಲ್, ಅದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. ಇದು ಒಂದು ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂತ 1s ಆರ್ಬಿಟಲ್, ಅದರ ಹತ್ರ ಇರುವಂತ ಒಂದು ಎಲೆಕ್ಟ್ರಾನ್. ಇದು ದಿಸ್ ಇಸ್ ದ ಎಲೆಕ್ಟ್ರಾನ್. ಇದು ಒಂದು ಹೈಡ್ರೋಜನ್ ಆಟಮ್, ಅದರ ಹತ್ರ ಇರುವಂತ ಮತ್ತೊಂದು ಎಲೆಕ್ಟ್ರಾನ್ ಹ್ಯಾವಿಂಗ್ ಅ ಅಪೋಸಿಟ್ ಸ್ಪಿನ್. ಕ್ಲಾಕ್ ವೈಸ್ ಸ್ಪಿನ್, ಇದು ಆಂಟಿ ಕ್ಲಾಕ್ ವೈಸ್ ಸ್ಪಿನ್. ಇದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ, ಇದರ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. ಈಗ 2 ಅಟಾಮಿಕ್ ಆರ್ಬಿಟಲ್ಸ್, ಯಾವ ಅಟಾಮಿಕ್ ಆರ್ಬಿಟಲ್? 1s ಮತ್ತೆ 1s. ಈ ತರ 2 ಅಟಾಮಿಕ್ ಆರ್ಬಿಟಲ್ ಹತ್ರ ಬಂದ್ಬಿಟ್ರೆ ಅಲ್ಲಿ ಏನಾಗುತ್ತೆ ಹೇಳ್ರಿ? ದರ್ ಇಸ್ ಅ ಸ್ಲೈಟ್ ಅಮೌಂಟ್ ಆಫ್ ಓವರ್ಲ್ಯಾಪ್. ಈ ಅಟಾಮಿಕ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಇಸ್ ಇಟ್ ನಾಟ್? ಸೊ 2 ಅಟಾಮಿಕ್ ಆರ್ಬಿಟಲ್ಸ್ overlap with each other in such a way that ಎಷ್ಟು ಓವರ್ಲ್ಯಾಪ್ ಆಗಿರ್ತಾವಲ್ಲ ಆ ಝೋನ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ದೇ ಆರ್ ಬಿಟ್ವೀನ್ 2 ನ್ಯೂಕ್ಲಿಯೈ. ಇದು ಒಂದು ಹೈಡ್ರೋಜನ್ ಆಟಮ್ದು ನ್ಯೂಕ್ಲಿಯಸ್, ಇದೊಂದು ಹೈಡ್ರೋಜನ್ ಆಟಮ್ ನ್ಯೂಕ್ಲಿಯಸ್. ಓವರ್ಲ್ಯಾಪ್ ಆದಾಗ ಇದು ಒಂದು ಎಲೆಕ್ಟ್ರಾನ್, ಇದು ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ. ಬೋತ್ ವಿಲ್ ಬಿ ಆಫ್ ದ ಅಪೋಸಿಟ್ ಸ್ಪಿನ್. 2 ಎಲೆಕ್ಟ್ರಾನ್ಸ್ ಇನ್ ಬಿಟ್ವೀನ್ ದ 2 ನ್ಯೂಕ್ಲಿಯೈ ಇರೋದ್ರಿಂದ 2 ಆಟಮ್ಸ್ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಆಗುತ್ತೆ.
ಆ ಕೋವಲೆಂಟ್ ಬಾಂಡಲ್ಲಿ 2 ಎಲೆಕ್ಟ್ರಾನ್ಸ್ ಇರೋದು ಹೀಗೆ. ಈ ಹೈಡ್ರೋಜನ್ ಆಟಮ್ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಈ ಹೈಡ್ರೋಜನ್ ಆಟಮ್ ಒಂದು ಡೊನೇಟ್ ಮಾಡುತ್ತೆ. ಹೆಂಗೆ ಡೊನೇಟ್ ಮಾಡುತ್ತೆ? ಅಟಾಮಿಕ್ ಆರ್ಬಿಟಲ್ನಿಂದ. ಇದು ಒಂದು ಅಟಾಮಿಕ್ ಆರ್ಬಿಟಲ್ ಬಂತು, ಒಂದು ಎಲೆಕ್ಟ್ರಾನ್ ತೊಗೊಂಡು, ಇದು ಒಂದು ಅಟಾಮಿಕ್ ಆರ್ಬಿಟಲ್ ಒಂದು ಎಲೆಕ್ಟ್ರಾನ್ ತೊಗೊಂಡು ಬಂತು. ಒಂದು ಎಲೆಕ್ಟ್ರಾನ್ ಇರೋದ್ರಿಂದ ಅಟಾಮಿಕ್ ಆರ್ಬಿಟಲ್ಗೆ ಏನಂತಾರ? ಹಾಫ್ ಫಿಲ್ಡ್ ಅಂತಾರೆ. ಎರಡೆರಡು ಎಲೆಕ್ಟ್ರಾನ್ ಇದ್ದರೆ ಕಂಪ್ಲೀಟ್ಲಿ ಫಿಲ್ಡ್, ಒಂದೇ ಎಲೆಕ್ಟ್ರಾನ್ ಇದ್ದರೆ ಹಾಫ್ ಫಿಲ್ಡ್ ಅಂತಾರೆ. ಇದು ಒಂದು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್, ಇದು ಒಂದು ಹಾಫ್ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್, ಎರಡು ಒಂದು ಓವರ್ಲ್ಯಾಪ್ ಆದರೆ ಇದರಾಗಿಂದ ಒಂದು ಎಲೆಕ್ಟ್ರಾನ್ ಝೋನ್, ಇದರಾಗಿಂದ ಒಂದು ಎಲೆಕ್ಟ್ರಾನ್ ಝೋನ್, ಎರಡು ಕಂಬೈನ್ ಆಗಿ ಇನ್ ಸಚ್ ಅ ವೇ ದೇ ಕಂಬೈನ್ ದ್ಯಾಟ್ ಎರಡು ನ್ಯೂಕ್ಲಿಯಸ್ ಮಧ್ಯ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದೇ ವಿಲ್ ಬಿ ಅಟ್ರಾಕ್ಟೆಡ್ ಫರ್ಮ್ಲಿ ಆ್ಯಂಡ್ ದೇ ವಿಲ್ ಹೆಲ್ಪ್ ಟು ಫಾರ್ಮ್ ಒಂದು ಕೋವೆಲೆಂಟ್ ಬಾಂಡ್. ಈ ಥರ ಒಂದು ಕೋವೆಲೆಂಟ್ ಬಾಂಡ್ ಎರಡು ಆಟಮ್ ಮಧ್ಯೆ ಆಗಬೇಕಂತಂದ್ರೆ ಎರಡು ಎಲೆಕ್ಟ್ರಾನ್ ಶೇರ್ ಆಗಿರ್ತಾವೆ ಎರಡು ಕಡೆಯಿಂದ. ಇಸ್ ದಾಟ್ ಕ್ಲಿಯರ್? ಇದು ಆರ್ಬಿಟಲ್ ಓವರ್ಲ್ಯಾಪ್ ಕಾನ್ಸೆಪ್ಟ್. ಎಷ್ಟು ಓವರ್ಲ್ಯಾಪ್ ಆಗುತ್ತೋ ಅಷ್ಟು ಎಲೆಕ್ಟ್ರಾನ್ಸ್ ಈಸಿಲಿ ಶೇರ್ ಆಗುತ್ತಾ, ಅಷ್ಟು ಕೋವೆಲೆಂಟ್ ಬಾಂಡ್ ಸ್ಟ್ರಾಂಗ್ ಆಗಿ ಇರುತ್ತೆ. ದ ಸ್ಟ್ರೆಂತ್ ಆಫ್ ದ ಕೋವೆಲೆಂಟ್ ಬಾಂಡ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ನಾವೇನು ಹೇಳಿದ್ವಿ? ಎಷ್ಟು ಕಂಬೈನ್ ಆದ ಕೂಡಲೇ ಎನರ್ಜಿ ಕಳ್ಕೊಳ್ತಾವೋ ಅಷ್ಟು ಸ್ಟೇಬಲ್ ಕೋವೆಲೆಂಟ್ ಬಾಂಡ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಓವರ್ಲ್ಯಾಪಿಂಗ್ ನಾವೇನು ಹೇಳ್ತೀವಿ? ಎಷ್ಟು ಓವರ್ಲ್ಯಾಪ್ ಆಗುತ್ತೋ, ಎಷ್ಟು ಈಸಿಲಿ ಓವರ್ಲ್ಯಾಪ್ ಆಗುತ್ತೋ, ಎಷ್ಟು ಟು ದ ಲಾರ್ಜರ್ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್ ಆದರೆ ಕೋವೆಲೆಂಟ್ ಬಾಂಡ್ ಫಾರ್ಮ್ಡ್ ವಿಲ್ ಬಿ ಸ್ಟ್ರಾಂಗರ್. ಓಕೆ, ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಪಾಸಿಟಿವ್ ಆರ್ ಇನ್ ಫೇಸ್ ಓವರ್ಲ್ಯಾಪ್. ಈಗ ಒಂದು ನೀವು ಅಟಾಮಿಕ್ ಆರ್ಬಿಟಲ್ ಅನ್ನು ಕನ್ಸಿಡರ್ ಮಾಡ್ತೀರಿ. ಯಾವತ್ತು ಒಂದು ಅಟಾಮಿಕ್ ಆರ್ಬಿಟಲ್ ಅನ್ನು ನೀವು ಅಟಾಮಿಕ್ ಸ್ಟ್ರಕ್ಚರಲ್ಲಿ ಕಲ್ತೀರಿ, ವಿ ನೀಡ್ ಟು ಕನ್ಸಿಡರ್ ಇಟ್ ಆಸ್ ಅ ವೇವ್. ಈಗ ಇದೊಂದು ಅಟಾಮಿಕ್ ಆರ್ಬಿಟಲು, ಇದೇ ಥರ ಇನ್ನೊಂದು ಅಟಾಮಿಕ್ ಆರ್ಬಿಟಲ್ದು, ಇದು ಒಂದು ಪ್ಲಸ್ ವೇವ್ ಫಂಕ್ಷನ್, ಮೈನಸ್ ವೇವ್ ಫಂಕ್ಷನ್ ಅಂತ ಕೊಡ್ತೀವಿ. ಸೊ ಇವೆರಡು ಈ ಅಟಾಮಿಕ್ ಆರ್ಬಿಟಲ್ದು ಈ ಫೇಸ್ ಮೇಲೆ ಇದೇ ಫೇಸ್ ಓವರ್ಲ್ಯಾಪ್ ಆದರೆ ಅದಕ್ಕೇನಂತಾರ? ಪಾಸಿಟಿವ್ ಓವರ್ಲ್ಯಾಪ್ ಅಂತಾರ. ಸಪೋಸ್ ಇಲ್ಲಿ ಎಲೆಕ್ಟ್ರಾನ್ ಅದಾವಂತ ಅನ್ಕೊಳ್ರಿ, ಇಲ್ಲಿ ಎಲೆಕ್ಟ್ರಾನ್ ಅದಾವಂತ ಅನ್ಕೊಳ್ರಿ. ಎಲೆಕ್ಟ್ರಾನ್ ಇರೋವಂಥ ಒಂದು ರೀಜನ್ನು ಎಲೆಕ್ಟ್ರಾನ್ ಇರೋವಂಥ ರೀಜನ್ ಮೇಲೇ ಹೋಗಿ ಓವರ್ಲ್ಯಾಪ್ ಆದರೆ ಅದಕ್ಕೆ ಪಾಸಿಟಿವ್ ಅಥವಾ ಅಡಿಷನ್ ಓವರ್ಲ್ಯಾಪ್ ಅಂತಾರ. ಸಪೋಸ್ ಈ ಝೋನ್ ಮೇಲೆ ಹೋಗಿ ಓವರ್ಲ್ಯಾಪ್ ಆದರೆ ಅದಕ್ಕೆ ನೆಗೆಟಿವ್ ಓವರ್ಲ್ಯಾಪ್ ಅಂತಾರೆ. ಇಸ್ ದಟ್ ಕ್ಲಿಯರ್? ಇದು ಗೊತ್ತಿರಬೇಕು ಫಸ್ಟ್. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಪಿ ಆರ್ಬಿಟಲ್ ತೊಗೊಂಡಾರೆ. ಡಂಬೆಲ್ ಅಂದ್ರೆ ಏನ್ರಿ? ಇದು ಪಿ ಆರ್ಬಿಟಲ್ ಅಲ್ಲ, ಡಂಬೆಲ್ ಆರ್ಬಿಟಲ್ಸ್ ಆರ್ ಪಿ ಆರ್ಬಿಟಲ್ಸ್. ದಿಸ್ ಈಸ್ ಒನ್ ಡಂಬೆಲ್ ಅಂದ್ರೆ ಇದು ಒಂದು ಪಿ ಆರ್ಬಿಟಲ್, ಇದು ಒಂದು ಪಿ ಆರ್ಬಿಟಲ್. ನೋಡ್ರಿ ಯಾವ ಟೈಪ್ ಓವರ್ಲ್ಯಾಪ್ ಆಗ್ತಾ ಇದೆ ಅದು. ಇದು ಪಾಸಿಟಿವ್ ಅಂದ್ರೆ ಇನ್ ಫೇಸ್ ಅಂದ್ರೆ ಸೇಮ್ ಪಾಸಿಟಿವ್ ಲೋಬ್ ಈಸ್ ಓವರ್ಲ್ಯಾಪಿಂಗ್ ವಿತ್ ದ ಸೇಮ್ ಪಾಸಿಟಿವ್ ಲೋಬ್. ಅಂದ್ರೆ ಏನಿದು? ಪಾಸಿಟಿವ್ ಓವರ್ಲ್ಯಾಪ್ ಆರ್ ಇನ್ ಫೇಸ್ ಓವರ್ಲ್ಯಾಪ್ ಅಥವಾ ಅಡಿಷನ್ ಓವರ್ಲ್ಯಾಪ್ ಅಂತಾರ. ಎಸ್ ಆರ್ಬಿಟಲ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಬರೋದಿಲ್ಲ, ಅದು ಸಿಮೆಟ್ರಿಕ್ ಇರೋದ್ರಿಂದ. ಇಲ್ಲಿ ನೋಡ್ರಿ, ಪಿ ಆರ್ಬಿಟಲ್ ಅಲ್ಲಿ ಪಾಸಿಟಿವ್ ಲೋಬ್ ಎಸ್ ಆರ್ಬಿಟಲ್ ಮೇಲೆ ಓವರ್ಲ್ಯಾಪ್ ಆದರೆ ಅದು ಕೂಡ ಪಾಸಿಟಿವ್. ಪಿ ಆರ್ಬಿಟಲ್ದು ನೆಗೆಟಿವ್ ಲೋಬ್ ಎಸ್ ಆರ್ಬಿಟಲ್ ಓವರ್ಲ್ಯಾಪ್ ಆದರೆ ಅದು ನೆಗೆಟಿವ್. ಪಿ ಆರ್ಬಿಟಲ್ ಅದು ನೆಗೆಟಿವ್ ಲೋಬ್ ಮತ್ತೆ ಪಾಸಿಟಿವ್ ಲೋಬ್ ಎರಡು ಓವರ್ಲ್ಯಾಪ್ ಆದರೆ ದಟ್ ಈಸ್ ನೆಗೆಟಿವ್ ಓವರ್ಲ್ಯಾಪ್. ಪಾಸಿಟಿವ್ ನೆಗೆಟಿವ್ ಆರ್ ಔಟ್ ಆಫ್ ಫೇಸ್. ಇಲ್ಲಿ ಸೈಡ್ ವೇಸ್ ಓವರ್ಲ್ಯಾಪ್ ಆಗುವಾಗ ಪಾಸಿಟಿವ್ ನೆಗೆಟಿವ್ ಆದರೆ ಅಡಿಷನ್, ನೆಗೆಟಿವ್ ಆದರೆ ಸಬ್ಸ್ಟ್ರಾಕ್ಷನ್ ಆರ್ ನೆಗೆಟಿವ್ ಓವರ್ಲ್ಯಾಪ್. ಇದೇ ರೀತಿ ನೋಡ್ರಿ, ಮತ್ತೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಇದೆಲ್ಲ ಹೇಳ್ತೀನಿ ನಿಮ್ಗೆ ಆಮೇಲೆ. ಸದ್ಯಕ್ಕೆ ಪಾಸಿಟಿವ್ ನೆಗೆಟಿವ್ ಅಷ್ಟು ಅರ್ಥ ಮಾಡ್ಕೊಡ್ರಿ. ಇನ್ ಫೇಸ್, ಔಟ್ ಆಫ್ ಫೇಸ್. ಇಸ್ ದಟ್ ಕ್ಲಿಯರ್? ಆಮೇಲೆ ಇವೆಲ್ಲ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಓವರ್ಲ್ಯಾಪಿಂಗ್. ಇವು ಇಲ್ಲಿ ನೋಡ್ರಿ, ಝೀರೋ ಓವರ್ಲ್ಯಾಪ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಆಬ್ಜೆಕ್ಟಿವ್. ಝೀರೋ ಓವರ್ಲ್ಯಾಪ್ ಅಂದ್ರೆ ಏನ್ರಿ? ಒಂದು ಎಸ್ ಆರ್ಬಿಟಲ್ಲು ನಾವೀಗ ಪಿ ಝೆಡ್ ಅನ್ನ ಇಲ್ಲಿ ನೋಡ್ರಿ, ಪಿ ಎಕ್ಸ್ ಪಿ ವೈ ಪಿ ಝೆಡ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ? ಇದನ್ನ ಪಿ ಝೆಡ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಪಿ ಎಕ್ಸ್ ಹಿಂಗೆ ಬರುತ್ತೆ, ಇದು ಪಿ ವೈ ಹಿಂಗೆ ಬರುತ್ತೆ. ಇದು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ರಿ, ಇದು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ರಿ. ಬಿಕಾಸ್ ಇಂಟರ್ ನ್ಯೂಕ್ಲಿಯರ್ ಆಕ್ಸಿಸ್ ನಾವು ಪಿ ಝೆಡ್ ಅಂತ ಕನ್ಸಿಡರ್ ಮಾಡಿದೀವಲ್ಲ. ಸೊ ಎಸ್ ಆರ್ಬಿಟಲ್ ಯಾವ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬೋದು? ಪಿ ಝೆಡ್ ಜೊತೆ ಮಾತ್ರ ಓವರ್ಲ್ಯಾಪ್ ಆಗ್ಬೋದು. ಈ ಥರ ಬಂದ್ಬಿಟ್ಟು ಪಿ ಎಕ್ಸ್ ಅಥವಾ ಪಿ ವೈ ಜೊತೆ ಓವರ್ಲ್ಯಾಪ್ ಆಗೋದಿಲ್ಲ. ಆ ಓವರ್ಲ್ಯಾಪ್ ಸಾಧ್ಯ ಇಲ್ಲ. ಅದಕ್ಕೇನಂತಾರೆ? ಝೀರೋ ಓವರ್ಲ್ಯಾಪ್ ಅಂದರೆ ಔಟ್ ಆಫ್ ಫೇಸ್ ಡ್ಯೂ ಟು ಡಿಫರೆಂಟ್ ಓರಿಯೆಂಟೇಷನ್. ಸೊ ಎಸ್ ಆರ್ಬಿಟಲ್ ಯಾವ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬೋದು? ಝೆಡ್ ಆರ್ಬಿಟಲ್, ಪಿ ಝೆಡ್ ಆರ್ಬಿಟಲ್ ಜೊತೆ. ಇಫ್ ಝೆಡ್ ಇಸ್ ದ ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್. ಪಿ ಎಕ್ಸ್ ಅಥವಾ ಇದು ಪಿ ಎಕ್ಸ್ ಈ ಡೈರೆಕ್ಷನ್ನಾಗ ಪಿ ಎಕ್ಸ್ ಆರ್ಬಿಟಲ್ ಹೊಂಟಿದೆ, ಈ ಡೈರೆಕ್ಷನ್ನಾಗ ಎಸ್ ಆರ್ಬಿಟಲ್ ಬರ್ತಾ ಇದೆ. ಈಗ ನೋಡ್ರಿ, ಈ ಥರ ಒಂದು ವೆಹಿಕಲ್ ಹೊಂಟಿದೆ, ಎರಡೂ ಮಧ್ಯೆ ಆಕ್ಸಿಡೆಂಟ್ ಆಗೋದು ಸಾಧ್ಯನೇ ಇಲ್ಲ.
ಸಾಧ್ಯ ಮಾಡಿದ್ದಾರೆ ಅಂತಂದ್ರೆ ಆನ್ ಪರ್ಪಸ್ ಮಾಡಿದಂಗೆ ಆಗುತ್ತೆ ಅಷ್ಟೇ. ಇಸ್ ದ್ಯಾಟ್ ಕ್ಲಿಯರ್? ಸೊ ದೇರ್ ಫೋರ್ ದಿಸ್ ಇಸ್ ಅ ಪಿ ಎಕ್ಸ್ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಎಸ್ ಆರ್ಬಿಟಲ್. ದೇ ಬೋತ್ ಹ್ಯಾವ್ ಡಿಫ್ರೆಂಟ್ ಓರಿಯೆಂಟೇಷನ್, ಸೊ ನೋ ಓವರ್ಲ್ಯಾಪ್ ಇಸ್ ಪಾಸಿಬಲ್. ಅದಕ್ಕೇನಂತಾರೆ ಝೀರೋ ಓವರ್ಲ್ಯಾಪ್ ಅಂತಾರೆ. ಅದೇ ರೀತಿ ಎಕ್ಸು ಈ ಥರ ಇದೆ, ಪಿ ವೈ ಇಸ್ ದಿಸ್. ಇಫ್ ಎಕ್ಸ್ ಪಿ ಎಕ್ಸ್ ಇಸ್ ಲೈಕ್ ದಿಸ್, ಪಿ ವೈ ಇಸ್ ಲೈಕ್ ದಿಸ್, ಈ ಥರ ನೀವು ಕನ್ಸಿಡರ್, ಆರ್ ಪಿ ವೈ ಇಸ್ ಲೈಕ್ ದಿಸ್ ಅಂತ ಕನ್ಸಿಡರ್ ಮಾಡಿರಿ, ಪಿ ಝಡ್ ವಿಲ್ ಬಿ ಲೈಕ್ ದಿಸ್, ಪಿ ವೈ ಇಸ್ ಲೈಕ್ ದಿಸ್ ಅಂತ ಕನ್ಸಿಡರ್ ಮಾಡಿದರೆ ಎರಡದ್ರ ಮಧ್ಯೆ ಓವರ್ಲ್ಯಾಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫೋರ್ ಪಿ ಎಕ್ಸ್ ಆ್ಯಂಡ್ ಪಿ ವೈ ಕೂಡ ಝೀರೋ ಓವರ್ಲ್ಯಾಪ್. ಪಿ ಝಡ್ ಅನ್ನ ಇಂಟರ್ ನ್ಯೂಕ್ಲಿಯರ್ ಆಕ್ಸಿಸ್ ಅಂತ ತಗೊಂಡ್ರೆ ಪಿ ಎಕ್ಸ್ ಆ್ಯಂಡ್ ಎಸ್ ಆರ್ಬಿಟಲ್, ಪಿ ವೈ ಆ್ಯಂಡ್ ಎಸ್ ಆರ್ಬಿಟಲ್, ದೇ ಬೋತ್ ಆರ್ ಝೀರೋ ಓವರ್ಲ್ಯಾಪ್ಸ್. ಸೊ ಪಾಸಿಟಿವ್ ಓವರ್ಲ್ಯಾಪ್, ನೆಗೆಟಿವ್ ಓವರ್ಲ್ಯಾಪ್, ಝೀರೋ ಓವರ್ಲ್ಯಾಪ್ ಡಿಫ್ರೆನ್ಸ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್, ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಆ್ಯಂಡ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ಸ್. ಯಾವ ಟೈಪ್ ಓವರ್ಲ್ಯಾಪ್ ಆಗುತ್ತೋ ಬೇಸ್ಡ್ ಆನ್ ದಟ್ ಕೋವಲೆಂಟ್ ಬಾಂಡ್ ಟೈಪ್ ಡಿಪೆಂಡ್ ಆಗುತ್ತೆ, ನೇಚರ್ ಡಿಪೆಂಡ್ ಆಗುತ್ತೆ. ಫಸ್ಟ್ ಕೋವಲೆಂಟ್ ಬಾಂಡ್ ಈಸ್ ಕಾಲ್ಡ್ ಎಸ್ ಸಿಗ್ಮಾ ಬಾಂಡ್. ಕೋವಲೆಂಟ್ ಬಾಂಡಿಗೆ ಏನಂತಾರೆ? ಒನ್ ಆಫ್ ದ ಕೋವಲೆಂಟ್ ಬಾಂಡ್ ಈಸ್ ಕಾಲ್ಡ್ ಎಸ್ ವಾಟ್? ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಅಂದ್ರೆ ಏನ್ರಿ? ವೆನ್ ಅ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಟೂ ಆಟಮ್ಸ್, ಓಕೆ, ಬೈ ದ ಓವರ್ಲ್ಯಾಪ್ ಆಫ್ ದರ್ ಅಟಾಮಿಕ್ ಆರ್ಬಿಟಲ್, ಓಕೆ, ಅಲಾಂಗ್ ದ ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್, ಅಂದ್ರೆ ಎಂಡ್ ಟು ಎಂಡ್ ಆರ್ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್, ದ ಬಾಂಡ್ ಫಾರ್ಮ್ಡ್ ಈಸ್ ಕಾಲ್ಡ್ ಸಿಗ್ಮಾ ಬಾಂಡ್. ಏನ್ರಿ ಸಿಗ್ಮಾ ಬಾಂಡ್ ಅಂದ್ರೆ? ಎರಡು ಆಟಮ್ಸು ಮಧ್ಯ ಬಾಂಡ್ ಆಗ್ತಾ ಇರೋದು. ಹೆಂಗ? ಇದು ಒಂದು ಆರ್ಬಿಟಲ್, ಇದ್ರದೊಂದು ಆರ್ಬಿಟಲ್, ಇದ್ರ ಹೆಡ್ ಮೇಲೆ ಓವರ್ಲ್ಯಾಪ್ ಆಗಬೇಕು, ಇದ್ರ ಎಂಡ್ ಮೇಲೆ ಓವರ್ಲ್ಯಾಪ್ ಆಗಬೇಕು. ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಅಂತಾರೆ ಇದಕ್ಕೆ. ದಿಸ್ ಇಸ್ ಕಾಲ್ಡ್ ಎಸ್ ಸಿಗ್ಮಾ ಬಾಂಡ್. ಸಿಮೆಟ್ರಿಕ್ ಎಸ್ ಆರ್ಬಿಟಲ್ ತಗೊಂಡಾಗ ನೀವು ಯಾವ ಪಾಯಿಂಟ್ ತಗೊಂಡ್ರು ಅದು ಹೆಡ್ಡೇ, ನೀವು ಇದಕ್ಕೆ ಹೆಡ್ ಇದಕ್ಕೆ ಟೇಲ್ ಅನ್ನಕ್ಕೆ ಬರೋದಿಲ್ಲ. ಸಿನ್ಸ್ ಇಟ್ ಇಸ್ ಸಿಮೆಟ್ರಿಕ್, ಎನಿ ಪಾಯಿಂಟ್ ಇಸ್ ಹೆಡ್, ಸೊ ದೇರ್ ಫೋರ್ ಎಸ್ ಆರ್ಬಿಟಲ್ ವಿಲ್ ಆಲ್ವೇಸ್ ಅಂಡರ್ಗೋ ಓನ್ಲಿ ಸಿಗ್ಮಾ ಬಾಂಡ್. ದೇ ವಿಲ್ ಆಲ್ವೇಸ್ ಅಂಡರ್ಗೋ ಓನ್ಲಿ ಸಿಗ್ಮಾ ಬಾಂಡ್. ಸೊ ಎಸ್ ಆರ್ಬಿಟಲ್ ಮತ್ತೊಂದು ಎಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆದಾಗ ಏನಾಗಿದೆ? ಸಿಗ್ಮಾ ಬಾಂಡ್ ಆಗಿದೆ ನೋಡ್ರಿ. ಇದು ಒಂದು ಎಕ್ಸ್ ಅನ್ಕೊಡ್ರಿ, ಇದು ಒಂದು ಎಕ್ಸ್ ಅನ್ಕೊಡ್ರಿ, ಎರಡು ಎಕ್ಸ್ ಮಧ್ಯ ಒಂದು ಸಿಗ್ಮಾ ಬಾಂಡ್ ಆಗಿದೆ, ಅಥವಾ ಎರಡು ಹೈಡ್ರೋಜನ್ ಮಧ್ಯ ಒಂದು ಸಿಗ್ಮಾ ಬಾಂಡ್ ಆಗಿದೆ. ಎರಡು ಎಸ್ ಆರ್ಬಿಟಲ್ ಯಾವತ್ತೂ ಹೆಡ್ ಆನ್ ಹೆಡ್ಡೇ ಓವರ್ಲ್ಯಾಪ್ ಆಗೋದು. ಎನಿ ಪಾಯಿಂಟ್ ಆನ್ ದ ಸ್ಪಿಯರ್ ಈಸ್ ಹೆಡ್ ಓನ್ಲಿ, ಸೊ ಇಟ್ ಇಸ್ ಆಲ್ವೇಸ್ ಎಂಡ್ ಆನ್ ಎಂಡ್ ಆರ್ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್. ಹೆಡ್ ಆನ್ ಹೆಡ್ ಓವರ್ಲ್ಯಾಪ್, ಎಂಡ್ ಆನ್ ಎಂಡ್ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್ ಅಂತಾರ. ಇಸ್ ದಟ್ ಕ್ಲಿಯರ್? ಅದೇ ರೀತಿ ಸಿಗ್ಮಾ ಬಾಂಡ್ ಮತ್ತೆ ಹೆಂಗೆ ಫಾರ್ಮ್ ಆಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಎಸ್ ಪಿ ಓವರ್ಲ್ಯಾಪಿಂಗ್. ಎಸ್ ಪಿ ಓವರ್ಲ್ಯಾಪಿಂಗ್ ಅಂದ್ರೆ ಇದು ಒಂದು ಎಸ್ ಆರ್ಬಿಟಲ್ಲು, ಇನ್ನೊಂದು ಪಿ ಆರ್ಬಿಟಲ್ಲು. ಎಸ್ ಆರ್ಬಿಟಲ್ ಮತ್ತೆ ಎಸ್ ಅಷ್ಟೇ ಓವರ್ಲ್ಯಾಪ್ ಆಗಬೇಕಂತಿಲ್ಲ ಸಿಗ್ಮಾ ಬಾಂಡ್ಗೆ, ಎಸ್ ಮತ್ತೆ ಪಿನೂ ಕೂಡ ಆಗ್ಬೋದು. ಬಟ್ ಪಿ ಹೆಂಗಿರ್ಬೇಕದು? ಈ ತರ ಇರಬೇಕು. ಇಟ್ ಶುಡ್ ಬಿ ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್. ಇಸ್ ದಟ್ ಕ್ಲಿಯರ್? ಎಸ್ ಆರ್ಬಿಟಲ್ ಮತ್ತೆ ಪಿ ಆರ್ಬಿಟಲ್ ಈ ತರ ಓವರ್ಲ್ಯಾಪ್ ಆಗುತ್ತೆ. ನೀವು ಹೇಳ್ಬೋದು ಸರ್ ಎಸ್ ಮತ್ತೆ ಪಿ ಆಗಲ್ಲ ಅಂತಂದ್ರಿ ಅಂತ. ಎಸ್ ಮತ್ತೆ ಪಿ ಯಾವಾಗ ಆಗಲ್ಲ? ಹಿಂಗಾಗಲ್ಲ. ಎಸ್ ಮತ್ತೆ ಪಿ ಝಡ್ ಆಗುತ್ತೆ, ಎಸ್ ಮತ್ತೆ ಪಿ ಎಕ್ಸ್ ಅಥವಾ ಪಿ ವೈ ಆಗಲ್ಲ. ಇಸ್ ದಟ್ ಕ್ಲಿಯರ್? ಎಸ್ ಮತ್ತೆ ಪಿ ಝಡ್ ಆಗುತ್ತೆ. ದಿಸ್ ಹ್ಯಾಸ್ ಟು ಬಿ ಪಿ ಝಡ್ ಆರ್ಬಿಟಲ್. ಅವಾಗ ಓವರ್ಲ್ಯಾಪ್ ಆಗುತ್ತೆ, ಅಲ್ಲಿ ಸಿಗ್ಮಾ ಬಾಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಪಿ ಮತ್ತೆ ಪಿ ದಟ್ ಈಸ್ ಇನ್ ಫೇಸ್ ನೋಡ್ರಿ. ಇದು ಒಂದು ಪಾಸಿಟಿವ್ ಫೇಸ್, ಇದು ಒಂದು ಪಾಸಿಟಿವ್ ಫೇಸ್ ಆಫ್ ದ ಅಟಾಮಿಕ್ ಆರ್ಬಿಟಲ್. ಇನ್ ಫೇಸ್ ಇವೆರಡೂ ಕೂಡಿ ಓವರ್ಲ್ಯಾಪ್ ಆಗ್ತಾವ. ಇಲ್ಲಿ ಫಾರ್ಮ್ ಆಗೋದು ಸಿಗ್ಮಾ ಬಾಂಡ್ ಬಿಟ್ವೀನ್ ಪಿ ಓವರ್ಲ್ಯಾಪಿಂಗ್. ಪಿ ಈಸ್ ಓವರ್ಲ್ಯಾಪಿಂಗ್ ವಿತ್ ಪಿ ಆರ್ಬಿಟಲ್, ಸಿಗ್ಮಾ ಬಾಂಡ್. ಸೊ ಸಿಗ್ಮಾ ಬಾಂಡ್ ಇಸ್ ಪಾಸಿಬಲ್ ವೇರ್ ಎಸ್ 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 ಪಿ ಪಿ ಪಿ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಪೈ ಬಾಂಡ್. ಪೈ ಬಾಂಡ್ ಅಂದ್ರೆ ಏನ್ರಿ? ಪೈ ಬಾಂಡ್ ಈಸ್ ಫಾರ್ಮ್ಡ್ ಬೈ, pi bond is sigma tarane, pi bond is formed by lateral or sideways overlapping of p orbital. That is by overlapping of p orbital in a direction at right angles to the internuclear axis. Pi bond ಅಂದ್ರೆ ಏನು? ಎರಡು p orbitals, ಎರಡು p orbital head on head overlap ಆದರೆ p ಮತ್ತೆ p ಮಧ್ಯೆ ಇರುವಂತದ್ದು ಸಿಗ್ಮಾ ಬಾಂಡ್. ಅದೇ p orbital ಹಿಂಗಿದ್ದಾವ sideways overlap ಆಗೋದಕ್ಕೆ ಏನಂತಾರ? pi bond ಅಂತಾರ. ಇಫ್ ದೇರ್ ಇಸ್ ಅ ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್ ಈ ತರ ಇದ್ರೆ ಅವು ಇಲ್ಲಿ ಓವರ್ಲ್ಯಾಪ್ ಆಗ್ತಾ ಇದಾವೆ. ಪರ್ಪೆಂಡಿಕ್ಯುಲರ್ ಟು ದ ಇಂಟರ್ ನ್ಯೂಕ್ಲಿಯರ್ ಆಕ್ಸಿಸ್ ದೇ ಆರ್ ಓವರ್ಲ್ಯಾಪಿಂಗ್. ಅಥವಾ ಸೈಡ್ ವೇಸ್ ದೇ ಆರ್ ಓವರ್ಲ್ಯಾಪಿಂಗ್, ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಇರುತ್ತೆ. ಸೊ ಇಫ್ ದಿಸ್ ಇಸ್ ಪಿ ಆರ್ಬಿಟಲ್ ನೋಡ್ರಿ, ಇಫ್ ದಿಸ್ ಇಸ್ ಪಿ ಆರ್ಬಿಟಲ್, ಇಫ್ ದಿಸ್ ಇಸ್ ಅ ಪಿ ಆರ್ಬಿಟಲ್, ದಿಸ್ ಇಸ್ ಒನ್ ಮೋರ್ ಪಿ ಆರ್ಬಿಟಲ್. ಎರಡು ಹತ್ರ ಬಂದಾಗ ಏನಾಯ್ತು ಹೇಳ್ರಿ? ಎರಡು ಹತ್ರ ಬಂದಾಗ ಸ್ವಲ್ಪ ಸೈಡ್ ವೇಸ್ ಓವರ್ಲ್ಯಾಪ್ ಆಗಲಿಲ್ಲ, ಇಲ್ಲೇ ಓವರ್ಲ್ಯಾಪ್ ಆಯಿತು, ಇಲ್ಲೇ ಓವರ್ಲ್ಯಾಪ್ ಆಯಿತು. ಅವಾಗ ದೇ ಓವರ್ಲ್ಯಾಪ್ ಲೈಕ್ ದಸ್. ಈ ಫೇಸ್ ಓವರ್ಲ್ಯಾಪ್ ಆಗುತ್ತೆ, ಈ ಫೇಸ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ.
ಅಥವಾ ನೀವು ಹಿಂಗೆ ತೋರಿಸ್ಬೋದು, ಇದೊಂದು ಪಿ ಆರ್ಬಿಟಲ್ ಇದೊಂದು ಪಿ ಆರ್ಬಿಟಲ್, ಎರಡೂ ಬಂದು ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆಗಿಬಿಟ್ಟು ಏನು ಫಾರ್ಮ್ ಆಗುತ್ತೆ? ಪೈ ಬಾಂಡ್ ಫಾರ್ಮ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ನೀವು ಏನು ಅನ್ಕೋಬಾರ್ದು, ಇಲ್ಲೇ ಒಂದು ಪೈ ಬಾಂಡು ಇಲ್ಲೇ ಒಂದು ಪೈ ಬಾಂಡ್ ಅಲ್ಲ, ಎರಡು ಪಿ ಆರ್ಬಿಟಲ್ ಓವರ್ಲ್ಯಾಪ್ ಆದರೆ ಎರಡು ಲೋಬ್ಸ್ ಕಡೆ ಸೇರಿ ಒಂದು ಪೈ ಬಾಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಆಕ್ಚುಯಲ್ ಓವರ್ಲ್ಯಾಪ್ ಆದರೆ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ, ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆದರೆ ಏನು? ಸಿಗ್ಮಾ ಬಾಂಡ್ ಫಾರ್ಮ್ ಆಗುತ್ತೆ. ಸೈಡ್ ವೇಸ್ ಓವರ್ಲ್ಯಾಪ್ ಆದರೆ ಹಿಂಗೆ ಏನು ಫಾರ್ಮ್ ಆಗುತ್ತೆ? ಪೈ ಬಾಂಡ್. ಇಲ್ಲಿ ಒಂದು ಓವರ್ಲ್ಯಾಪ್ ಇಲ್ಲೊಂದು ಓವರ್ಲ್ಯಾಪ್ ಅಲ್ಲ, ಎರಡು ಓವರ್ಲ್ಯಾಪ್ ಸೇರಿ ಒಂದೇ ಓವರ್ಲ್ಯಾಪ್. ಅದು ಒಂದು ಬೈಕ್ ಇನ್ನೊಂದು ಬೈಕ್ ಆಕ್ಸಿಡೆಂಟ್ ಆದರೆ ಮುಂದಿನ ಗಾಲಿ ಆಕ್ಸಿಡೆಂಟು ಹಿಂದಿನ ಗಾಲಿ ಆಕ್ಸಿಡೆಂಟ್ ಎರಡೂ ಸೇರಿ ಎರಡು ಆಕ್ಸಿಡೆಂಟ್ ಅಲ್ಲ, ಎರಡೂ ಸೇರಿ ಒಂದೇ ಆಕ್ಸಿಡೆಂಟು. ಎರಡು ಓವರ್ಲ್ಯಾಪಿಂಗ್ ಸೇರಿ ಒಂದೇ ಓವರ್ಲ್ಯಾಪು, ಸೊ ಒಂದೇ ಪೈ ಬಾಂಡ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲಿ ನೋಡ್ರಿ, ದಿಸ್ ಇಸ್ ವಾಟ್ ಇಸ್ ಝೀರೋ ಓವರ್ಲ್ಯಾಪ್ ಅಬೌಟ್. ಇದನ್ನೇ ಹೇಳಿದ್ದೆ ನಾನು ನಿಮ್ಗೆ. ಇಫ್ ಝೆಡ್ ಆಕ್ಸಸ್ ಇಸ್ ಚೂಸನ್ ಆಸ್ ದ ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್, ಝೆಡ್ ಆಕ್ಸಸ್ ಅನ್ನು ನೀವು ಇಂಟರ್ ನ್ಯೂಕ್ಲಿಯರ್ ಆಕ್ಸಸ್ ಅಂತ ಚೂಸ್ ಮಾಡಿದರೆ, ನೋ ಓವರ್ಲ್ಯಾಪಿಂಗ್ ಕ್ಯಾನ್ ಬಿ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಎಕ್ಸ್. ಎಸ್ ಮತ್ತೆ ಇದು ಪಿ ಎಕ್ಸ್ ಆಗಿರಬಹುದು ಅಥವಾ ಇದು ಪಿ ವೈ ಕೂಡ ಆಗಿರಬಹುದು. ಅರ್ಥ ಆಯ್ತಾ? ಈ ತರ ಓವರ್ಲ್ಯಾಪಿಂಗ್ ಪಾಸಿಬಲ್ ಇಲ್ಲ. ಎಸ್ ಆ್ಯಂಡ್ ಪಿ ಎಕ್ಸ್ ಆರ್ ಇವನ್ ಪಿ ವೈ ಕೂಡ ಓವರ್ಲ್ಯಾಪ್ ಆಗೋದಿಲ್ಲ. ಆರ್ ಪಿ ಎಕ್ಸ್ ಮತ್ತೆ ಪಿ ವೈ, ಇಲ್ಲಿ ನೋಡ್ರಿ, ಪಿ ಎಕ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್, ಪಿ ವೈ ಈಸ್ ಇನ್ ದಿಸ್ ಡೈರೆಕ್ಷನ್, ಸೊ ದಿಸ್ ಇಸ್ ಆಲ್ಸೋ ಝೀರೋ ಓವರ್ಲ್ಯಾಪ್. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ದಿಸ್. This as well as this, ಎರಡು ಏನಿವು zero overlap. So no overlapping is possible. ಇಲ್ಲೇ ನೋಡ್ರಿ, no pi bond will be formed alone if no sigma bond is first formed. ಎರಡು ಆಟಮ್ಸ್ ಮಧ್ಯ ಏನಾದರೆ ಪೈ ಬಾಂಡ್ ಫಾರ್ಮ್ ಆಗಬೇಕಾಗಿತ್ತಂದ್ರೆ ಮೊದಲು ಒಂದು ಸಿಗ್ಮಾ ಬಾಂಡ್ ಆಗಲೇಬೇಕು. ಮೊದಲು ಒಂದು ಸಿಗ್ಮಾ ಬಾಂಡ್ ಆಗಿದ್ರೆ ಮಾತ್ರ ಪೈ ಬಾಂಡ್ ಆಗುತ್ತೆ. ಪೈ ಬಾಂಡ್ ಇಸ್ ಫಾರ್ಮ್ಡ್ ಓನ್ಲಿ ಆಫ್ಟರ್ ಸಿಗ್ಮಾ ಬಾಂಡ್ ಫಾರ್ಮೇಶನ್. ಮೊದಲು ಹೋಗಿ ಪೈ ಬಾಂಡ್ ಆಗೋದಿಲ್ಲ. ಇಸ್ ದಟ್ ಕ್ಲಿಯರ್? ಫಸ್ಟು ಸಿಗ್ಮಾ ಬಾಂಡ್, ಆಮೇಲೆ ಮಾತ್ರ ಪೈ ಬಾಂಡ್. ಇಸ್ ದಟ್ ಕ್ಲಿಯರ್? ಈಗ ಎರಡು ವೆಹಿಕಲ್ಸ್ ಆಕ್ಸಿಡೆಂಟ್ ಆಗತ್ತ ಅಂದ್ರೆ ಮೊದಲು ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆಕ್ಸಿಡೆಂಟ್ ಆಗುತ್ತಾ, ಆಮೇಲೆ ಸೈಡ್ ವೇಸ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಮೊದಲು ಹಿಂಗೆ ಸೈಡ್ ವೇಸ್ ಆಕ್ಸಿಡೆಂಟ್ ಆಗಿ ಆಮೇಲೆ ಯೂ ಟರ್ನ್ ತೊಗೊಂಡು ಇನ್ನೊಂದ್ಸಲ ಕೊಲೈಡ್ ಆಗೋದಿಲ್ಲ. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫಾರ್ ಫಸ್ಟ್ ಈಸ್ ಆಲ್ವೇಸ್ ಹೆಡ್ ಆನ್ ಹೆಡ್ ಓವರ್ಲ್ಯಾಪ್, ದೆನ್ ದೇರ್ ಇಸ್ ಸೈಡ್ ವೇಸ್ ಓವರ್ಲ್ಯಾಪ್ ಪಾಸಿಬಲ್. ಇಸ್ ದಟ್ ಕ್ಲಿಯರ್? ಸಿಗ್ಮಾ ಬಾಂಡ್, ಪೈ ಬಾಂಡ್. ಫಸ್ಟ್ ಪೈ ಬಾಂಡ್ ಆಮೇಲೆ ಸಿಗ್ಮಾ ಬಾಂಡ್ ಇಲ್ಲ. ಇಸ್ ದಟ್ ಕ್ಲಿಯರ್? ಫಸ್ಟ್ ಸಿಗ್ಮಾ ಬಾಂಡ್ ದೆನ್ pi bond formation. ಇಲ್ಲೇ ನೋಡ್ರಿ, in case of oxygen molecule, let us consider in case of oxygen molecule. In case of oxygen molecule O2 ಅಂತಿರಲ್ಲ, ಸೊ ಇಲ್ಲಿ ಒಂದು ಆಕ್ಸಿಜನ್ ಕನ್ಸಿಡರ್ ಮಾಡ್ರಿ, ಅದರ ಅಟಾಮಿಕ್ ನಂಬರ್ N2, ಅದರ ಕಾನ್ಫಿಗರೇಷನ್ ಎಷ್ಟು? 1s2 2s2 2p4. 2p4 ಅಲ್ಲಿ 2p ಸಬ್ಶೆಲ್ ಅಲ್ಲಿ 3 ಆರ್ಬಿಟಲ್ ಇದಾವ, ಅಲ್ಲಿ 4 ಎಲೆಕ್ಟ್ರಾನ್ ಅಂದ್ರೆ 1 2 3 4. ಇದನ್ನ ಪಿ ಎಕ್ಸ್ ಅನ್ಕೊಳ್ರಿ, ಇದು ಪಿ ವೈ, ಇದು ಪಿ ಝೆಡ್. ಇದು ಒಂದು ಆಕ್ಸಿಜನ್ ಅಲ್ಲಿ ಇರುವಂತ ಪರಿಸ್ಥಿತಿ. ಹಿಂಗೆ ಇನ್ನೊಂದು ಆಕ್ಸಿಜನ್ ಅಲ್ಲೂ ಕೂಡ ಇರುತ್ತೆ. ಸೊ ಒಂದು ಆಕ್ಸಿಜನ್ ಅಲ್ಲಿ ಇರುವಂತ ನಾನು ಏನು ತಗೋತೀನಿ? ಪಿ ವೈ ಮತ್ತೆ ಪಿ ಝೆಡ್ ಆರ್ಬಿಟಲ್ ಅನ್ನ ತಗೊಂಡಿದ್ದೀನಿ. ಇನ್ನೊಂದು ಆಕ್ಸಿಜನ್ ಅಲ್ಲಿ ಏನಿದೆ? ಪಿ ವೈ ಆಮೇಲೆ ಪಿ ಝೆಡ್ ಆರ್ಬಿಟಲ್ ಅನ್ನ ತಗೊಂಡಿದ್ದೀನಿ. ಈ ತರ ಎರಡು ಆಕ್ಸಿಜನ್ ಆಟಮ್ಸ್ ಅನ್ನು ಬರ್ತಾ ಇದ್ದಾವೆ. ಈಗ ಬರ್ತಾ ಇದ್ದಾವೆ. ಇಸ್ ದಟ್ ಕ್ಲಿಯರ್? ಎರಡು ಆಕ್ಸಿಜನ್ ಆಟಮ್ಸ್ ಹತ್ರ ಬರ್ತಾ ಇದ್ದಾವೆ. ಸೊ ನಾವು ಸಿ ಹಿಯರ್ ವಾಟ್ ಹ್ಯಾಪನ್ಸ್. ಎರಡು ಆಕ್ಸಿಜನ್ ಆಟಮ್ಸ್ ಹತ್ರ ಬಂದ್ರೆ ಮೊದಲು ಏನಾಗುತ್ತೆ ಹೇಳ್ರಿ? ಪಿ ಝೆಡ್ ಆರ್ಬಿಟಲ್ ಎರಡು ಆಕ್ಚುಲಿ ಓವರ್ಲ್ಯಾಪ್ ಆಗಿ ಏನು ಫಾರ್ಮ್ ಆಗುತ್ತೆ? ಫಸ್ಟು ಆಕ್ಚುಯಲ್ ಓವರ್ಲ್ಯಾಪ್ ಆಗಿ ಮೊದಲು ಸಿಗ್ಮಾ ಬಾಂಡ್ ಆಯಿತು. ಎಷ್ಟು ಸಿಗ್ಮಾ ಬಾಂಡ್ ಸ್ಟ್ರಾಂಗ್ ಆಗುತ್ತಲ್ಲ, ಬೇಸ್ಡ್ ಆನ್ ದಟ್ ಅಗೇನ್ ಮತ್ತೇನು ನೆಕ್ಸ್ಟ್ ಫಾರ್ಮ್ ಆಯಿತು? ಪೈ ಬಾಂಡ್ ಫಾರ್ಮ್ ಆಯಿತು, ಸೈಡ್ ವೇಸ್ ಓವರ್ಲ್ಯಾಪ್ ಆಯಿತು. ಸೊ ಮೊದಲೇ ಸೈಡ್ ವೇಸ್ ಓವರ್ಲ್ಯಾಪ್ ಆಗಲಿಲ್ಲ, ಮೊದಲು ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆಗಿ ಸಿಗ್ಮಾ ಬಾಂಡ್ ಆಯಿತು, ಆಮೇಲೆ ಒಂದು ಪೈ ಬಾಂಡ್ ಆಯಿತು. ಅಂದರೆ ಎರಡು ಆಕ್ಸಿಜನ್ ಆಟಮ್ಸ್ ನೀವೇನು ತೊಗೊಂಡಿದ್ದೀರಲ್ಲ, ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ, ಇನ್ನೊಂದು ಪೈ ಬಾಂಡ್ ಇದೆ. ಅರ್ಥ ಆಯ್ತಾ? ಎರಡು ಆಕ್ಸಿಜನ್ ಮಧ್ಯೆ ಒಂದು ಸಿಗ್ಮಾ ಬಾಂಡ್ ಇದೆ, ಇನ್ನೊಂದು ಪೈ ಬಾಂಡ್ ಇದೆ. ಮೊದಲು ಫಾರ್ಮ್ ಆಗಿರೋದು ಯಾವುದು? ಸಿಗ್ಮಾ ಬಾಂಡ್. ಮಲ್ಟಿಪಲ್ ಬಾಂಡಲ್ಲಿ 3 ಬಾಂಡ್ ಇದ್ರೂ ಕೂಡ ಮೊದಲು ಒಂದು ಸಿಗ್ಮಾ ಬಾಂಡು, ಆಮೇಲೆ 2 ಪೈ ಬಾಂಡ್. ಅರ್ಥ ಆಯ್ತಾ? ಮೊದಲು ಒಂದು ಸಿಗ್ಮಾ ಬಾಂಡು, ಆಮೇಲೆ ಮಿಕ್ಕಿದ್ದೆಲ್ಲ ಪೈ ಬಾಂಡ್ಸ್. ದಿಸ್ ಇಸ್ ಅ ಕೇಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಅಲ್ಲಿ ಏನೇನಾಗ್ತಾ ಇದೆ ಹೇಳ್ರಿ? ಹಿಯರ್ ಇದು ಪಿ ಝೆಡ್ ಮಧ್ಯ ಸಿಗ್ಮಾ, ಪಿ ವೈ ಮಧ್ಯ ಪೈ. ಪಿ ಝೆಡ್ ಮಧ್ಯ ಆಕ್ಚುಯಲ್ ಓವರ್ಲ್ಯಾಪಿಂಗ್, ಪಿ ವೈ ಮಧ್ಯ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್.
ದಟ್ ಈಸ್ ಹೌ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್ ಆರ್ ಫಾರ್ಮ್ಡ್. ಅದೇ ರೀತಿ ನೋಡ್ರಿ ಇಲ್ಲಿ ನೈಟ್ರೋಜನಲ್ಲಿ, ನೈಟ್ರೋಜನ್ ಹೆಂಗೆ ಬರಿತೀರಿ ನೀವು? ನೈಟ್ರೋಜನ್ ನಾನು N2 ಅಂತ ಬರಿತೀನಿ, N2 ಅಂತ ಬರಿತೀನಿ. ಅದರೊಳಗಿರೋ ಒಂದು ನೈಟ್ರೋಜನ್ದು ಸ್ಟೇಟ್ ಏನದ ನೋಡ್ರಿ, ಅದರ ಎಲೆಕ್ಟ್ರಾನ್ ಅಟಾಮಿಕ್ ನಂಬರ್ 7 ಅಂತಂದರೆ ಅದರ ಕಾನ್ಫಿಗರೇಷನ್ ಎಷ್ಟಾಯಿತು? 1s2 2s2 2p3. ಈ 2p ಸಬ್ಶೆಲ್ಲಲ್ಲಿ ನಮಗೆ 3 ಆರ್ಬಿಟಲ್ಸ್ ಇದಾವ, ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಇದಾವ. ಇದು ಪಿ ಎಕ್ಸ್ ಅನ್ಕೊಳ್ರಿ, ಇದು ಪಿ ವೈ ಅನ್ಕೊಳ್ರಿ, ಇದು ಪಿ ಝೆಡ್ ಅನ್ಕೊಳ್ರಿ. ಯಾವ ಆರ್ಬಿಟಲ್ಸ್ ಅನ್ಪೇರ್ಡ್ ಅಥವಾ ಹಾಫ್ ಫಿಲ್ಡ್ ಇರ್ತಾವ, ದೇ ವಿಲ್ ಇನ್ವಾಲ್ವ್ ಇನ್ ಫಾರ್ಮಿಂಗ್ ಅ ಬಾಂಡ್ ಆ್ಯಂಡ್ ಓವರ್ಲ್ಯಾಪಿಂಗ್. ಇಲ್ಲಿ ಎಷ್ಟು ಹಾಫ್ ಫಿಲ್ಡ್ ಅದಾವ? 3 ಅದಾವಲ್ಲ, ಸೊ ಆಲ್ 3 ಆರ್ ಇನ್ವಾಲ್ವ್ಡ್. ಆಕ್ಸಿಜನ್ ಅಲ್ಲಿ ಎಷ್ಟು ಹಾಫ್ ಫಿಲ್ಡ್ ಇದ್ದು? ಇವೆರಡೇ ಇದ್ದು ಅಲ್ಲ, ಸೊ ದೇರ್ ಫೋರ್ ಎರಡೇ ಇನ್ವಾಲ್ವ್ ಆಗ್ಯಾವ. ನೈಟ್ರೋಜನ್ ಅಲ್ಲಿ 3 ಹಾಫ್ ಫಿಲ್ಡ್ ಇದಾವಲ್ಲ, 3 ಇನ್ವಾಲ್ವ್ ಆಗ್ಯಾವ ನೋಡ್ರಿ, 3 ಇನ್ವಾಲ್ವ್ ಆಗ್ಯಾವ. ಸೊ ಈ ಒಂದು ನೈಟ್ರೋಜನ್ ಅಲ್ಲಿ ಇದನ್ನ ಏನಂತ ತಗೋತೀನಿ ನಾನು? ಇದು ಪಿ ಝೆಡ್ ಅನ್ಕೋತೀನಿ, ಇದು ಪಿ ಎಕ್ಸ್, ಇದು ಪಿ ವೈ ಅನ್ಕೋತೀನಿ. ಸೊ ದಿಸ್ ಕ್ಯಾನ್ ಬಿ ಪಿ ಝೆಡ್ ಆ್ಯಂಡ್ ದಿಸ್ ಇಸ್ ಯುವರ್ ಪಿ ಎಕ್ಸ್, ಇದು ನಿಮ್ಮ ಪಿ ವೈ. ಹೌದಲ್ಲ ಹೇಳಿ? ಸೊ ಇವೆರಡು ಐಟಮ್ಸ್ ಹತ್ತಿರ ಬಂದಾಗ ಏನಾಗುತ್ತೆ? ಫಸ್ಟ್ ಪಿ ಝೆಡ್ ಮಧ್ಯ, ಪಿ ಝೆಡ್ ಮಧ್ಯ ಏನಾಯ್ತು? ಸಿಗ್ಮಾ ಬಾಂಡ್ ಆಯ್ತಾ? ಸಿಗ್ಮಾ ಬಾಂಡ್ ಆಯ್ತಾ? ಆಮೇಲೆ ಪಿ ಎಕ್ಸ್ ಎಲ್ಲಿದೆ ರೀ? ಪಿ ಎಕ್ಸ್ ಬೋರ್ಡ್ ಹೊರಗಡೆ ಇದೆ, ಬೋರ್ಡ್ ಹೊರಗಡೆ ಬರ್ತಾ ಇದೆ. ಪಿ ವೈ ಬೋರ್ಡ್ ಮೇಲಿದೆ, ಪಿ ಎಕ್ಸ್ ಬೋರ್ಡ್ ಹೊರಗಡೆ ಬರ್ತಾ ಇದೆ. ಬೋರ್ಡ್ ಹೊರಗಡೆ ಅರ್ಧ ಲೋಬ್ ಇಲ್ಲಿ ಬಂದದ, ಪಿ ಎಕ್ಸ್ ಅರ್ಧ ಲೋಬ್ ಹಿಂದದ. ಇಲ್ಲಿ ಪಿ ಎಕ್ಸ್ ಅರ್ಧ ಹೊರಗಡೆ ಬಂದದ, ಅರ್ಧ ಬೋರ್ಡ್ ಒಳಗಡೆ ಹಿಂದದೆ. ಪಿ ವೈ ಬೋರ್ಡ್ ಮೇಲಿದೆ, ಪಿ ಝೆಡ್ ಬೋರ್ಡ್ ಮೇಲಿದೆ ಝೆಡ್ ಆಕ್ಸಿಸ್ ಅಲ್ಲಿ. ಸೊ ಪಿ ಎಕ್ಸ್ ಇಲ್ಲಿ ಏನಿಂಗ್ ಹೊರಗಡೆ ಬರ್ತಾ ಇದೆಯಲ್ಲ, ಹೊರಗಡೆ ಬಂದಿರೋ ಇವೆರಡು ಓವರ್ಲ್ಯಾಪ್ ಆಗ್ತಾವಲ್ಲ, ಸೊ ದಟ್ ಈಸ್ ದ ಓವರ್ಲ್ಯಾಪ್ ಆಫ್ ದಿಸ್. ಇಸ್ ದಟ್ ಕ್ಲಿಯರ್? ಇಲ್ಲೇ ಒಂದು ಪೈ ಬಾಂಡ್ ಆಗುತ್ತೆ, ಆಮೇಲೆ ಪಿ ವೈ ಓವರ್ಲ್ಯಾಪ್ ಆಗಿ ಅಲ್ಲೇ ಒಂದು ಪೈ ಬಾಂಡ್ ಆಗುತ್ತೆ. ಸೊ ಟೋಟಲಿ 2 ನೈಟ್ರೋಜನ್ ಅನ್ನ ಕನ್ಸಿಡರ್ ಮಾಡಿದ್ರಿ, 1 ಸಿಗ್ಮಾ ಆಯಿತು, 2 ಪೈ ಆಯಿತು. ದರ್ ಇಸ್ 1 ಸಿಗ್ಮಾ ಆ್ಯಂಡ್ ದಿಸ್ ಇಸ್ 2 ಪೈ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಪಿ ಝೆಡ್ ಆ್ಯಂಡ್ ಪಿ ಝೆಡ್ ಓವರ್ಲ್ಯಾಪ್ ಆಗೋದು ಹೆಂಗೆ? ಆಕ್ಚುಯಲ್ ಓವರ್ಲ್ಯಾಪಿಂಗ್, ಹೆಡ್ ಆನ್ ಹೆಡ್, ತಲೆ ಮೇಲೆ ತಲೆ, ತಲೆ ಮೇಲೆ ತಲೆ ಓವರ್ಲ್ಯಾಪ್. That is called as axial overlap or head on head overlap. That will result in the formation of the sigma bond. Sigma bond ಆದ ಕೂಡಲೇ ಆಮೇಲೆ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗುತ್ತೆ. ಪಿ ಎಕ್ಸ್ ಆ್ಯಂಡ್ ಪಿ ಎಕ್ಸ್ನ ಹೇಳಿದೆ, ಇಮ್ಯಾಜಿನ್ ಮಾಡ್ರಿ, ಇಲ್ಲೊಂದು ಹೊರಗೆ ಬರ್ತಾ ಇದೆ ಲೋಬ್, ಇಲ್ಲೊಂದು ಹೊರಗೆ ಬರ್ತಾ ಇದೆ, ಇವೆರಡು ಓವರ್ಲ್ಯಾಪ್ ಆಗ್ತಾವ. ಬೋರ್ಡ್ ಹಿಂದೆ ಮತ್ತೆ 2 ಲೋಬ್ಸ್ ಓವರ್ಲ್ಯಾಪ್ ಆಗ್ಯಾವ, 2 ಓವರ್ಲ್ಯಾಪ್ ಸೇರಿ ಒಂದು ಪೈ ಬಾಂಡ್ ಆಯಿತು. ಇದೊಂದು ಪಿ ವೈ ಆರ್ಬಿಟಲು, ಇದೊಂದು ಪಿ ವೈ ಆರ್ಬಿಟಲು, ಅವು 2 ಓವರ್ಲ್ಯಾಪ್ ಆಗ್ಯಾವ, ಮತ್ತೊಂದು ಪೈ ಬಾಂಡು. ಸೊ ಹಿಂಗಾಗಿ 1 ಸಿಗ್ಮಾ 2 ಪೈ ಇನ್ನು ನೈಟ್ರೋಜನ್. This is again positive and negative overlapping. I have told you about this. In phase, this is all positive overlapping. Out of phase, positive, negative, out of phase. Zero overlap ಅಂದ್ರೆ ಪಿ ಎಕ್ಸ್ ಅಥವಾ ಪಿ ವೈ ಇರ್ಬೋದು, ಎಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗೋದಿಲ್ಲ. ಪಿ ಎಕ್ಸ್ ಈ ಟೈಪ್ ಇದ್ರೆ ಪಿ ವೈ ಈ ಟೈಪ್ ಇರುತ್ತೆ, ಓವರ್ಲ್ಯಾಪಿಂಗ್ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಇಸ್ ಒನ್ಸ್ ಅಗೇನ್ ಜಸ್ಟ್ ಟು ರಿವೈಸ್: ಪಾಸಿಟಿವ್ ಓವರ್ಲ್ಯಾಪ್, ನೆಗೆಟಿವ್ ಓವರ್ಲ್ಯಾಪ್, ಝೀರೋ ಓವರ್ಲ್ಯಾಪ್, ಆಲ್ ಪುಟ್ ಟುಗೆದರ್, ಸಮಿಂಗ್ ಇಟ್ ಅಪ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಸೊ ಹಿಯರ್ ಲೆಟ್ ಅಸ್ ಟೇಕ್ ಸಮ್ ಕ್ವೆಶನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಆಸ್ಕ್ಡ್ ಇನ್ KCET 2020. ಬಾಂಡ್ ಆಂಗಲ್ ಇದೆ, ಕೆಮಿಕಲ್ ಬಾಂಡಿಂಗ್ ಅಲ್ಲೇ ಬರೋದಿದು. ಬಾಂಡ್ ಆಂಗಲ್ ಇನ್ PH4 plus. Bond angle in PH4 plus is more than PH3. This is because ಇಲ್ಲಿ ನೋಡ್ರಿ, PH4 plus ಅಲ್ಲಿ PH4 plus ಮತ್ತೆ PH3 ಇದರಲ್ಲಿ ಬಾಂಡ್ ಆಂಗಲ್ PH4 ಅಲ್ಲಿ ಜಾಸ್ತಿ ಇದೆ, ಬಾಂಡ್ ಆಂಗಲ್ PH3 ಅಲ್ಲಿ ಕಡಿಮೆ ಇದೆ. ಯಾಕೆ ಅಂತ ಕೇಳಿದ್ದಾರೆ. ಓಕೆ, ಇನ್ನು PH4 ಏನಿದೆ ನೋಡ್ರಿ, PH4 ಶೇಪ್ ಏನು ಹೇಳ್ರಿ? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಇಲ್ಲಿ? ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್. ಫಾಸ್ಫರಸ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇದಾವ. ಓಕೆ, ಅದ್ರ ಹಾಫ್ ಮಾಡಬೇಕಲ್ಲ. 1 ನೆಗೆಟಿವ್ ಚಾರ್ಜ್ ಇದೆ, ಅದನ್ನು ತೆಗಿರಿ. ಆಮೇಲೆ 4 ಹೈಡ್ರೋಜನ್ ಇದಾವ. 5 - 1 4 + 4 8, 8/2 ಅಂದ್ರೆ 4 ಆಯ್ತಲ್ಲ. 4ಕ್ಕೆ 4 ಏನಿದಾವೆ ಇಲ್ಲಿ? ಬಾಂಡ್ ಪೇರ್ ಅದಾವ. 4ಕ್ಕೆ 4 ಬಾಂಡ್ ಪೇರ್ ಅದಾವ. ಅಂದರೆ ಪಿ ಈಸ್ ಸರೌಂಡೆಡ್ ಬೈ 4ಕ್ಕೆ 4 ಬಾಂಡ್ ಪೇರ್. ಅಂದರೆ ಯಾವುದಿದು? ಟೆಟ್ರಾಹೆಡ್ರಲ್ ಆಯ್ತಿದು. ಅದೇ ರೀತಿ ಇಲ್ಲಿ ನೋಡ್ರಿ, PH3 ಒಳಗಡೆ ಎಷ್ಟಾಗತ್ತೆ ರೀ ನಂಬರ್ ಆಫ್ ಎಲೆಕ್ಟ್ರಾನ್ಸು? ಹಾಫ್. ಫಾಸ್ಫರಸ್ ಅಲ್ಲಿ 5, 3 ಹೈಡ್ರೋಜನ್ ಆಟಮ್ಸು.
5 + 3 8/2 ಎಷ್ಟು 4. ಔಟ್ ಆಫ್ 4 ಎಷ್ಟು ಬಾಂಡ್ ಇದಾವ 3 ಬಾಂಡ್ ಇದಾವಲ್ಲ. ಔಟ್ ಆಫ್ 4 3 ಬಾಂಡ್ ಇದಾವ ಅಂದರೆ ಇದು 3 ಬಾಂಡ್ ಇದಾವೆ. ಒಂದೇನಾಯಿತು ಲೋನ್ ಪೇರ್ ಆಯ್ತಲ್ಲ. ಇಲ್ಲಿ 4ಕ್ಕೆ 4 ಬಾಂಡ್ ಪೇರ್ಸ್ ಇದಾವಲ್ಲ, ಇದು AB4 ಆಯ್ತು, ಇದು AB3L ಆಯಿತು. AB3L ಶೇಪ್ ಹೆಂಗಿದೆ ಹೇಳ್ರಿ, ಈ ಥರ ಇದೆ ಅಲ್ಲ. ಇಲ್ಲಿ ಏನು ಬಂತೀಗ 4ಕ್ಕೆ 4 ಬಾಂಡ್ ಪೇರ್ ಇದಾವ, ಎಲ್ಲ ಕಡೆ ಸೇಮ್ ರಿಪಲ್ಷನ್ ಇದೆ, ಎಲ್ಲ ಈಕ್ವಿಡಿಸ್ಟೆಂಟಲ್ಲಿ ಇದಾವ. ಇಲ್ಲಿ ಏನಾಯಿತು ಲೋನ್ ಪೇರ್ ಬಂದುಬಿಡ್ತಲ್ಲ, ಇಲ್ಲಿ ರಿಪಲ್ಷನ್ ಜಾಸ್ತಿ ಆಯಿತು. ರಿಪಲ್ಷನ್ ಜಾಸ್ತಿ ಆದ ಕೂಡಲೇ ಹತ್ತಿರ ಬಂದುಬಿಡ್ತಾವ, ಹತ್ತಿರ ಬಂದ ಕೂಡಲೇ ಬಾಂಡ್ ಆ್ಯಂಗಲ್ ಲೆಸ್ ಆಗುತ್ತೆ. ಇದಕ್ಕೆ ಆನ್ಸರ್ ಬರೀರಿ. ಈಗ ಹೈಬ್ರಿಡೈಸೇಷನ್ ಇನ್ನೂ ನಿಮ್ಗೆ ಕಾನ್ಸೆಪ್ಟ್ ಮಾಡಿಲ್ಲ, ಬಟ್ ಇಲ್ಲಿ ತಿಳಿತದ ನೋಡ್ರಿ. ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಎಕ್ಸಿಸ್ಟ್ಸ್ ಇನ್ PH3 ಒಳಗಡೆ ಲೋನ್ ಪೇರ್ ಮತ್ತು ಬಾಂಡ್ ಪೇರ್ ರಿಪಲ್ಷನ್ ಇರೋದ್ರಿಂದ ರಿಪೆಲ್ ಆಗಿ ಹತ್ತಿರ ಬರ್ತಾವ. ಎಷ್ಟು ಹತ್ತಿರ ಬರ್ತಾವ ಅಷ್ಟು ಬಾಂಡ್ ಆ್ಯಂಗಲ್ ಇದ್ರದ್ದು ಕಡಿಮೆ ಆಗಿದೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಬಾಂಡ್ ಪೇರ್ ಇರೋದ್ರಿಂದ ಬಾಂಡ್ ಆ್ಯಂಗಲ್ ಕೂಡ ಲೋನ್ ಪೇರ್ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಬಾಂಡ್ ಆ್ಯಂಗಲ್ ಕಡಿಮೆ ಆಗುತ್ತೆ. PH4 ಪ್ಲಸ್ PH3 ಹೋಲಿಸಿದ್ರೆ PH4 ಬಾಂಡ್ ಆ್ಯಂಗಲ್ ಜಾಸ್ತಿ ಇದೆ, PH3 ಕಡಿಮೆ ಇದೆ. PH3 ಯಾಕೆ ಕಡಿಮೆ ಇದೆ? ಅಲ್ಲಿ ಒಂದು ಲೋನ್ ಪೇರ್ ಇದೆ. ಅಲ್ಲಿ ಒಂದು ಲೋನ್ ಪೇರ್ ಇರೋದ್ರಿಂದ ರಿಪಲ್ಷನ್ ಆಗಿ ಬಾಂಡ್ ಪೇರ್ಸ್ ಹತ್ತಿರ ಬಂದ್ಬಿಡ್ತಾವ, ಬಾಂಡ್ ಆ್ಯಂಗಲ್ ಕಡಿಮೆ ಆಗಿಬಿಡ್ತದೆ. ಇಸ್ ದಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. 2020 ಒನ್ ಮೋರ್. Incorrectly matched pair XeOF4 square pyramidal, XeO3 pyramidal, XeF4 tetrahedral, XeF6 distorted octahedral. ಯಾವುದು ಇದರಲ್ಲಿ ತಪ್ಪು ಅಂತ ಕೇಳಿದ್ದಾರೆ. Is that clear students? First one ನೋಡ್ರಿ, XeOF4. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೆಗಿರಿ ಫಟಾಫಟ್. ಹಾಫ್ ಆಫ್ ಝೆನಾನ್ ಅಂದ್ರೆ ನೋಬಲ್ ಗ್ಯಾಸ್ನ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 8. ಆಕ್ಸಿಜನ್ ಇಸ್ ಡೈವ್ಯಾಲೆಂಟ್, ಬಿಟ್ಬಿಡ್ರಿ, ಓನ್ಲಿ ಸಿಂಗಲ್ ಬಾಂಡ್ಸ್ ಆಗೋದಷ್ಟ ನೋಡಬೇಕು. ಫ್ಲೋರಿನ್ 4, 8 + 4 12/2 6. ಈ 6ರಲ್ಲಿ ಎಷ್ಟು ಬಾಂಡ್ ಆಗಿದೆ? XCನ ಏನಂತ ಎ ಅನ್ಕೊಡ್ರಿ. ಇದು ಜೋಡೆ ಒಂದು ಬಾಂಡು, ಇದರ ಜೊತೆ 4 ಬಾಂಡ್ ಅಂದ್ರೆ ಟೋಟಲಿ AB5. ಔಟ್ ಆಫ್ 6 ಪೇರ್ 5 ಬಾಂಡ್ ಪೇರ್ ಆದರೆ ಒಂದು ಲೋನ್ ಪೇರ್ ಆಯಿತು. ಇದು AB5L ಟೈಪ್. AB5L ಟೈಪ್ ಅಂದರೆ ಏನ್ರಿ? ಸ್ಕ್ವೇರ್ ಪಿರಾಮಿಡಲ್. AB6 ಅಂತಂದರೆ ಆಕ್ಟಾಹೆಡ್ರಲ್, AB5L ಅಂದರೆ ಸ್ಕ್ವೇರ್ ಪಿರಾಮಿಡಲ್. ಹೇಳಿದೀನಿ ನಿಮ್ಗೆ, ದಟ್ ಈಸ್ ರೈಟ್. ಅವ್ರು ಏನು ಕೇಳ್ಯಾರ? ಇನ್ಕರೆಕ್ಟ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. XeO3 ಒಳಗೆ ನೋಡ್ರಿ, XeO3 ಒಳಗಡೆ XeO3 ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಟೋಟಲ್ ಎಲೆಕ್ಟ್ರಾನ್ಸ್ ಹಾಫ್ ಆಫ್. ಝೆನಾನಲ್ಲಿ ಎಷ್ಟಿದಾವ? 8 ಇದಾವ. ಆಕ್ಸಿಜನ್ ಡೈವ್ಯಾಲೆಂಟ್, ಬಿಟ್ಬಿಡ್ರಿ, 2 ಬಾಂಡ್ ಫಾರ್ಮ್ ಮಾಡ್ತಾ ಇರುತ್ತೆ. ಹಾಫ್ ಆಫ್ 8 ಎಷ್ಟು? 4. 4ರಲ್ಲಿ 3 ಆಕ್ಸಿಜನ್ ಆಟಮ್ ಜೊತೆ 3 ಬಾಂಡ್ ಅನ್ಕೊಂಡ್ರಿ ಅಂದರೆ ಇದೇನಾಯಿತು? AB3 3 ಬಾಂಡ್ ಆಯಿತು, ಒಂದು ಲೋನ್ ಪೇರ್ ಉಳಿತಲ್ಲ. AB3 ಅಂದರೆ ಏನದು? ಪಿರಾಮಿಡಲ್. AB3L ಅಂದರೆ ಪಿರಾಮಿಡಲ್. ಎಸ್ ಆರ್ ನೋ? ಸೊ ಅದು ಕೂಡ ಕರೆಕ್ಟ್ ಆಯಿತು, ಇದು ಕೂಡ ಕರೆಕ್ಟ್ ಆಯಿತು, ಇದು ಕೂಡ ಕರೆಕ್ಟ್ ಆಯಿತು. XeF4 ನೋಡೋಣ ಈಗ. XeF4 ನಂಬರ್ ಆಫ್ ಎಲೆಕ್ಟ್ರಾನ್ಸ್. Xe ಅಂದರೆ ಝೆನಾನಲ್ಲಿ ನೋಬಲ್ ಗ್ಯಾಸ್ ಇರೋದ್ರಿಂದ 8 ಎಲೆಕ್ಟ್ರಾನು, 4 ಸಿಂಗ್ಲಿ ಬಾಂಡೆಡ್, 8 + 4 12, 12/2 6. 6ರಲ್ಲಿ ಎಷ್ಟು ಬಾಂಡ್ ಆಗ್ಯಾವ? 4 ಬಾಂಡ್ ಆಗ್ಯಾವ ಅಂದ್ರೆ 4 ಬಾಂಡ್ ಪೇರ್, ಇನ್ನು ಉಳಿದಿದ್ದು 2 ಲೋನ್ ಪೇರ್. AB4L2 ಅಂದರೆ ಏನು? ಸ್ಕ್ವೇರ್ ಪ್ಲೇನಾರ್ ಅಂತ ನಿಮ್ಗೆ ಹೇಳಿದ್ದೀನಿ. AB4L2 ಏನು ಕೊಟ್ಟಾರ ಅವರ? ಟೆಟ್ರಾಹೆಡ್ರಲ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ ಮಿಸ್ ಮ್ಯಾಚ್ಡ್, ದಟ್ ಈಸ್ ಅ ರಾಂಗ್. XeF6 ಇಸ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಬರುತ್ತೆ. ಹಿಂಗೆ ಟ್ರೈ ಮಾಡ್ರಿ. 4th one ವಿಲ್ ಬಿ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಎಸ್. ಸೊ ಯು ಹ್ಯಾವ್ ಟು ನೋ, ಇವತ್ತೇನು ಕಲ್ತೀವಲ್ಲ ಭಾಳ ಇಂಪಾರ್ಟೆಂಟ್ ಇದೆ, ಸರಿಯಾಗಿ ತಿಳ್ಕೊರಿ. 2019, which of the following pair contains a 2 lone pair of electrons on the central atom? Central atom ಮೇಲೆ 2 lone pair electrons ಇರುವಂತ ಆಪ್ಷನ್ಸ್ ಯಾವ್ಯಾವ ಅದಾವ? ಓಕೆನಾ? ಫಸ್ಟ್ ಒನ್ ನೋಡ್ರಿ, ಏನದಾವ? I3- ಮತ್ತೆ H2O. ಓಕೆ, I3- ಒಳಗಡೆ I1, I2, I3 ಪ್ಲಸ್ ಅಂತ ಅನ್ಕೊಳ್ರಿ. ಸೆಂಟ್ರಲ್ ಆಟಮ್ ಯಾವುದು? I. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೆಂಗೆ ತೆಗಿತೀರಿ? ಹಾಫ್ ಆಫ್ ಸೆಂಟ್ರಲ್ ಆಟಮ್ ಯಾವುದು? ಐ ಇಸ್ ದ ಹ್ಯಾಲೋಜನ್. ಹ್ಯಾಲೋಜನ್ನ 7 ಎಲೆಕ್ಟ್ರಾನ್ಸ್ ಇರ್ತಾವೆ. ಇದ್ರ ಸುತ್ತಮುತ್ತ ಸಿಂಗ್ಲಿ ಬಾಂಡೆಡ್ ಎಷ್ಟಿದಾವ? ಆಲ್ ಹ್ಯಾಲೋಜನ್ಸ್ ಆರ್ ಮೊನೋವ್ಯಾಲೆಂಟ್, ಅವೊಂದು 2 ಅನ್ಕೊಡ್ರಿ.
ಪ್ಲಸ್ ಚಾರ್ಜ್ ಇದೆ ಅಲ್ಲ, 1 ತೆಗಿರಿ ಇದ್ರಾಗ. 7 - 1 6, 6 + 2 8, 8/2 ಎಷ್ಟಾಯಿತು? 3 ಆಯಿತು. ಈ 3ಅಲ್ಲಿ 7 - 1 8, 8 + 2 4, 4 7 - 1 6, 6 + 2 8, 8/2 4 ಆಯಿತು. 8/2 4 ಆಯ್ತಲ್ಲ. ಔಟ್ ಆಫ್ 4 ಎಷ್ಟು ಅಯೋಡಿನ್ ಬಾಂಡ್ ಆಗ್ಯಾವ? ಸೆಂಟ್ರಲ್ ಆಟಮ್ ಜೊತೆ ಎಷ್ಟು ಬಾಂಡ್ ಆಗ್ಯಾವ? 2 ಬಾಂಡ್ ಆಗ್ಯಾವಲ್ಲ. ಅಂದರೆ ಇದು 2 ಬಾಂಡ್ ಆಗ್ಯಾವ. ಔಟ್ ಆಫ್ 4 ಇದ್ರ ಜೊತೆ 1 ಬಾಂಡ್ ಆಗಿರ್ತದೆ, ಇದ್ರ ಜೊತೆ 1 ಬಾಂಡ್ ಆಗೈತೆ ಅಂದ್ರೆ 2 ಬಾಂಡ್ ಪೇರ್ ಆಯ್ತಾ, 2 ಲೋನ್ ಪೇರ್. AB2L2 2 ಬಾಂಡ್ ಪೇರು, 2 ಲೋನ್ ಪೇರ್ ಅಂದರೆ ಇಲ್ಲಿ 2 ಲೋನ್ ಪೇರ್ ಇದಾವ. ವಾಟರ್ನಾಗ ನೋಡ್ರಿ, ಸೆಂಟ್ರಲ್ ಆಟಮ್ ಯಾವುದು? ಆಕ್ಸಿಜನ್. ಆಕ್ಸಿಜನ್ನಲ್ಲಿರುವಂಥ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು? 6. ಸಿಂಗಲಿ ಬಾಂಡೆಡ್ ಆಟಮ್ಸ್ ಎಷ್ಟು? 2. 6 + 2 8, 8/2 ಎಷ್ಟು? 4. ಔಟ್ ಆಫ್ 4 ಎಷ್ಟು ಬಾಂಡ್ಸ್ ಆಗ್ಯಾವ? 2 ಬಾಂಡ್ ಆಗ್ಯಾವ. ಔಟ್ ಆಫ್ 4 2 ಬಾಂಡ್ ಅಂದರೆ ಇನ್ನೆರಡು ಏನಾಯಿತು? ಲೋನ್ ಪೇರ್ ಆಯ್ತಲ್ಲ. ಸೊ I3+ ಮತ್ತು ವಾಟರಲ್ಲಿ I3+ನಾಗೂ 2 ಲೋನ್ ಪೇರ್ ಅದಾವ, ಇದ್ರಾಗೂ ವಾಟರ್ನಾಗೂ 2 ಲೋನ್ ಪೇರ್ ಅದಾವ. ಎರಡೂ ಕಡೆ ಲೋನ್ ಪೇರ್ಸ್ ಇರುವಂಥ ಆಪ್ಷನ್ ಕೇಳ್ಯಾರ. ಸೊ ದಟ್ ಈಸ್ ಫಸ್ಟ್ ಒನ್. ಇಸ್ ದ್ಯಾಟ್ ಕ್ಲಿಯರ್? ಈಗ ನಿಮ್ಮ ಕೆಲಸ ಏನು? ಇದರಲ್ಲಿ ಎಷ್ಟೆಷ್ಟು ಬಾಂಡ್ ಪೇರ್ಸ್ ಇದಾವಂತ ನೋಡ್ರಿ. ಇಫ್ ಯು ವಾಂಟ್ ಐ ವಿಲ್ ಹೆಲ್ಪ್ ಯು ವಿತ್ ದಿಸ್. ಇದನ್ನು ಮಾಡೋಣ. ಐ ವಿಲ್ ಶೋ ಯು ವಿತ್ ದಿಸ್. ಇದು ಯಾಕೆ ಆಪ್ಷನ್ ರಾಂಗ್? ಇಲ್ಲೇ ನೋಡ್ರಿ, ಯಾವುದಿದೆ? ಝೆನಾನ್ ಇದೆ. ಝೆನಾನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ತೆಗಿರಿ. ಝೆನಾನ್ ಇಸ್ ವಾಟ್? ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ನಾಗ 8 ಎಲೆಕ್ಟ್ರಾನ್ಸ್ ಇರ್ತಾವ. 4 ಫ್ಲೋರಿನ್ ಅಂದ್ರೆ 4 ಮೊನೋವ್ಯಾಲೆಂಟ್. 8 + 4 8 + 4 12/2 ಅಂದ್ರೆ 6. 6ರಲ್ಲಿ 4 ಬಾಂಡ್ ಪೇರ್ಸ್ ಇದಾವ. 4 ಫ್ಲೋರಿನ್ ಜೊತೆ ಬಾಂಡ್ ಅದು ಅಂದ್ರೆ ಇನ್ನೆರಡು ಲೋನ್ ಪೇರ್, ಅಂದ್ರೆ ಇದ್ರಾಗೂ 2 ಲೋನ್ ಪೇರ್ಸ್ ಇದಾವಲ್ಲ. NH3 ನೋಡ್ರಿ, ಈಗ NH3ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತೆಗಿರಿ. ನೈಟ್ರೋಜನ್ ಈಸ್ ದ ಸೆಂಟ್ರಲ್ ಆಟಮ್. ಎಷ್ಟು ಎಲೆಕ್ಟ್ರಾನ್ಸು? 5 ಎಲೆಕ್ಟ್ರಾನು. ಹೈಡ್ರೋಜನ್ 3. 5 + 3 8/2 ಅಂದರೆ 4. 4ರಲ್ಲಿ ಬಾಂಡ್ ಪೇರ್ಸ್ ಎಷ್ಟು? 3. 4ರಲ್ಲಿ ಬಾಂಡ್ ಪೇರ್ 3 ಅಂದರೆ ಒಂದೇ ಲೋನ್ ಪೇರ್ ಆಯ್ತಲ್ಲ. ಇಲ್ಲಿ 1 ಲೋನ್ ಪೇರ್ ಇದೆ. ಎರಡರಲ್ಲಿ 2 ಇರ್ಬೇಕಂದಾರ. ಸೊ ದಿಸ್ ಈಸ್ ರಾಂಗ್. ಅದೇ ಥರ C and D ಚೆಕ್ ಮಾಡಿರಿ. ಕ್ಲಿಯರ್? ರೈಟ್. ನೆಕ್ಸ್ಟ್, KCET 2019. Which of the following possesses a dipole moment? Net dipole moment. ನಿಮಗೆ ಹೇಳಿದ್ದೀನಿ ನಾನು, ಡೈಪೋಲ್ ಮೂಮೆಂಟ್ 0 ಆಗಬೇಕಂದ್ರೆ ಮಾಲಿಕ್ಯೂಲ್ ಏನಿರುತ್ತೆ? ಸಿಮೆಟ್ರಿಕಲ್ ಇರುತ್ತೆ. ಈಗ ನಾವು ಏನು ನೋಡಬೇಕು? ಯಾವುದು ಸಿಮೆಟ್ರಿಕಲ್ ಇಲ್ಲ, ಯಾವುದು ಸಿಮೆಟ್ರಿಕಲ್ ಇಲ್ಲ ಅಂತ ನೋಡಬೇಕು. ಫಸ್ಟ್ ಒನ್ ನೋಡ್ರಿ, SO2. SO2ದಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಸಲ್ಫರ್ ಎಷ್ಟು? 6. ಆಕ್ಸಿಜನ್ ಡಬಲ್ ಬಾಂಡ್ ಮಾಡುತ್ತೆ, ಆ್ಯಡ್ ಮಾಡಬೇಡ್ರಿ. 6/2 ಎಷ್ಟು? 3. ಔಟ್ ಆಫ್ 3 2 ಆಟಮ್ಸ್ ಜೊತೆ 2 ಬಾಂಡ್ ಪೇರ್ ಅಂತ ಅನ್ಕೊಂಡ್ರಿ ಅಂದ್ರೆ 1 ಲೋನ್ ಪೇರ್ ಆಯ್ತಾ. AB2L ಶೇಪ್ ಏನು? AB2 ಇಲ್ಲಿ 1 ಪೇರ್ ಬಂತಂದ್ರೆ ಏನಾಗುತ್ತೆ? ಇದು ಬೆಂಟ್ ಆಗುತ್ತೆ. ಬೆಂಟ್ ಅಂದ್ರೆ ಏನಾದ್ರಿ? ಇಲ್ಲೇ 1 ಬಾಂಡ್ ಪೇರ್ಸ್, ಐ ಮೀನ್ if this is the direction of the dipole moment, this is the direction of the dipole moment. Symmetry ಅಂತೂ ಇಲ್ಲಲ್ಲ, ಕ್ಯಾನ್ಸಲ್ ಅಂತೂ ಆಗೋದಿಲ್ಲಲ್ಲ. ಸೊ therefore this will have some dipole moment. ಅದೇ ರೀತಿ BCl2 ನೋಡ್ರಿ. BCl2 ಹಾಫ್ ಆಫ್ ಬೆರಿಲಿಯಂ ಅಲ್ಲಿ ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 2. ಕ್ಲೋರಿನ್ಸ್ 2 ಮೊನೋವ್ಯಾಲೆಂಟ್. 2 + 2 4/2 ಅಂದ್ರೆ 2. ಇಲ್ಲೇ ನೋಡ್ರಿ, 2 ಪೇರ್ ಆಫ್ ಎಲೆಕ್ಟ್ರಾನ್ ಇದಾವ, ಇಲ್ಲಿ 2 ಬಾಂಡ್ಸ್ ಇದಾವ. ಅಂದ್ರೆ ಇದೇನಾಯ್ತು? AB2 ಆಯಿತು. AB2 ಅಂದ್ರೆ ಏನಂತ ಹೇಳಿದೆ ನಾನು ನಿಮಗೆ? ಲೀನಿಯರ್. AB2 ಅಂದ್ರೆ ಲೀನಿಯರ್ ಇರೋದ್ರಿಂದ ಇಫ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಇತ್ತಂದ್ರೆ ದಿಸ್ ನೆಟ್ ಡೈಪೋಲ್ ಮೂಮೆಂಟ್ ವುಡ್ ಬಿ 0. ಅದೇ ರೀತಿ ಟ್ರೈ ಮಾಡ್ರಿ. BF3 ಒಳಗಡೆ ಮಾಲಿಕ್ಯೂಲ್ ಈ ಟೈಪ್ ಬರುತ್ತೆ. ನಾನು ಮೊನ್ನೆ ಮಾಡಿ ತೋರಿಸಿದೆ ನಿಮಗೆ ಸ್ಟ್ರಕ್ಚರ್ ಹೇಳುವಾಗ. ಅಲ್ಲೂ ಕೂಡ ಡೈಪೋಲ್ ಮೂಮೆಂಟ್ 0 ಬರುತ್ತೆ. CO2 ಒಳಗೂ ಎಕ್ಸಾಂಪಲ್ ಮಾಡಿ ತೋರಿಸಿದ್ದೀನಿ, ಅಲ್ಲೂ ಕೂಡ ನೆಟ್ ಡೈಪೋಲ್ ಮೂಮೆಂಟ್ 0 ಬರುತ್ತೆ. ಸೊ ಸಮ್ ಡೈಪೋಲ್ ಮೂಮೆಂಟ್ ಬರೋದು ಎಲ್ಲಿ? SO2 ಅಲ್ಲಿ, ಬಿಕಾಸ್ ಇಟ್ ಈಸ್ ನಾಟ್ ಲೀನಿಯರ್, ಇಟ್ ಈಸ್ ಬೆಂಟ್ ಅಂತ ಯಾಕೆ ಡಿಸಿಷನ್ ತೊಗೊಂಡ್ರಿ? ಬಿಕಾಸ್ ದೇರ್ ಈಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅದು ರಿಪೆಲ್ ಮಾಡುತ್ತೆ. ಈ ಬಾಂಡ್ಸ್ 2 ಸ್ವಲ್ಪ ರಿಪೆಲ್ ಆಗಿ ಹಿಂಗೆ ಬೆಂಡ್ ಆಗಿಬಿಡ್ತಾವ. ಬೆಂಡ್ ಆಗೋದ್ರಿಂದ ಸಿಮೆಟ್ರಿ ಹೋಗಿಬಿಡುತ್ತೆ. ದೇರ್ಫೋರ್ ಡೈಪೋಲ್ ಮೂಮೆಂಟ್ ಈಸ್ ನಾಟ್ 0 ಇನ್ ಕೇಸ್ ಆಫ್ SO2. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? Is that clear? I think so. This is the class where lot of concepts we have learned. VSEPR theory is very important for objectives.
Is that clear, students? In the next class, we are going to learn the most important thing again, that is going to be hybridization. So ಈಗ ನಾವು ಸಿಗ್ಮಾ ಬಾಂಡು ಪೈ ಬಾಂಡು ಮೊದಲು ಸಿಗ್ಮಾ ಬಾಂಡ್ ಆಗುತ್ತೆ, ಆಮೇಲೆ ಪೈ ಬಾಂಡ್ ಆಗುತ್ತೆ, ಸಿಗ್ಮಾ ಬಾಂಡ್ ಹೆಂಗಾಗುತ್ತೆ, ಪೈ ಬಾಂಡ್ ಹೆಂಗಾಗುತ್ತೆ, ವಿ ಹ್ಯಾವ್ ಲರ್ನ್ಡ್ ಆಲ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೈಬ್ರಿಡೈಸೇಷನ್ನು ಆಮೇಲೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಇನ್ನು 2 ಕ್ಲಾಸು ಈ ಚಾಪ್ಟರ್ ಮುಗೀತದೆ. ಸೊ ವಿ ಆರ್ ಗೋಯಿಂಗ್ ಸ್ಲೋ ಆ್ಯಂಡ್ ಡೀಟೇಲ್. ಡೋಂಟ್ ವರಿ, ಇನ್ ನೆಕ್ಸ್ಟ್ 2 months ಯುವರ್ ಸಿಲೆಬಸ್ ವಿಲ್ ಬಿ ಓವರ್. ಈಗ ನಾ ಕಲಿಸ್ಲಿಕ್ಕೆ ಶುರು ಮಾಡಿ 2 ತಿಂಗಳಾಯಿತು. ಓಕೆ, ವಿ ಆರ್ ಡನ್ ವಿತ್ 4 ಚಾಪ್ಟರ್ಸ್. ನಿಮಗೆ ಇರೋದು 9 ಚಾಪ್ಟರ್ಸು. ಇನ್ನೊಂದು 2 ತಿಂಗಳಲ್ಲಿ ಇನ್ನೊಂದು 4 ಚಾಪ್ಟರ್ಸ್ ಮುಗಿದ್ರೆ ವಿ ವಿಲ್ ಬಿ ಲೆಫ್ಟ್ ವಿತ್ ಓನ್ಲಿ 1 ಚಾಪ್ಟರ್. 4-5 ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡ್ರೆ ದ್ಯಾಟ್ ವಿಲ್ ಬಿ ಆಲ್ಸೋ ಓವರ್. ಸೊ ದೇರ್ ಫಾರ್ ಹ್ಯಾವ್ ಟ್ರಸ್ಟ್ ದ process. Justice will be given to you. Don't worry about that. Okay, but I am going to go slowly but in detail. Learn everything properly. Is that clear? 2 more classes for this particular chapter. Okay, we'll see you in the next class.